ನಮಸ್ಕಾರ 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 ಎಲ್ಲರಿಗೂ. ನಮಸ್ಕಾರ ಎಲ್ರಿಗೂ ಅಂತಾರ ನಮಸ್ಕಾರ. ಡೀಪ್ ವಾಯ್ಸ್ ಅನ್ನಂತವ್ರು ವಾಪಸ್ ಬಂದಿದ್ದಾರೆ. ಪ್ರೊಫೆಸರ್ ಆಗಿ ವಾಪಸ್ ಬಂದಿದ್ದಾರೆ. ಎಸ್ ಪ್ರೊಫೆಸರ್ ಪ್ರೊಫೆಸರ್ ಅಂದ್ರ ಪ್ರೊಫೆಸರ್ ಹ್ಮ್? ಅಂದ್ರೆ ಜನ ಗೊತ್ತಿಲ್ಲದೆ ಇರೋರಿಗೆ ಮನಿ ಹೈಸ್ಟ್ ರೆಫರೆನ್ಸ್ ಇದು. ಮನಿ ಹೈಸ್ಟ್ ಪ್ರೊಫೆಸರ್ ಆಗಿ ವಾಪಸ್ ಬಂದಿದ್ದಾರೆ. ಸೊ ನಮ್ಗೆಲ್ಲ ಇವತ್ತು ಹೆಂಗೆ ಕದಿಯೋದು IPL ಟೀಮ್ ಅಲ್ಲ ಪ್ಲೇಯರ್ಸ್, IPL ಟೀಮ್ಸ್ಗೆ ಪ್ಲೇಯರ್ಸ್ ಹೆಂಗ್ ಕದಿಯೋದು ಅಂತ ಇವತ್ತು ಸ್ಕೀಮ್ ಆಗ್ತಾ ಇದೀವ. ಅದು ಇವಾಗ IPL ರಿಟೆನ್ಷನ್ಸ್ ಎಲ್ಲ ಆಗಿರೋದ್ರಿಂದ ರಿಟೈನ್ ಆಗಿರುವಂತ ಪ್ಲೇಯರ್ಸ್ ಅವ್ರು ರಿಟೈನ್ ಆಗಿರುವಂತ ಬಜೆಟ್ಸ್ ಇವೆಲ್ಲ ನೋಡಿದ್ರೆ ಈಸ್ ಇಟ್ ಅ ಹೈಸ್ಟ್ ಆರ್ ನಾಟ್, ಆರ್ ರಿಲೀಸ್ ಆಗಿರುವಂತ ಪ್ಲೇಯರ್ಸ್ ನ ತಗೊಂಡ್ರೆ ಯಾರ್ದು ಹೈಸ್ಟ್ ಆಗತ್ತೆ, ಇದೆಲ್ಲ ಚೆಕ್ ಮಾಡೋಣಂತೆ. Trophy heist for the season 25. RCB ಬಾಯ್ಸ್ ಅಸೆಂಬಲ್. ಮೂರ್ ಜನ RCB ಹಾಕೊಂಡಿದ್ದೀರಾ, ನಾವು ಆಡ್ ಮ್ಯಾನ್ ಔಟ್. ಎಲ್ಲಾ ವೀಕ್ಷಕರಿಗೆ ಸ್ವಲ್ಪ ಕ್ಷಮೆ ಇರ್ಲಿ. ಸ್ವಲ್ಪ ನಮ್ಮ ಹತ್ರ ಟಿ ಶರ್ಟ್ ಅಭಾವ ಇರೋದ್ರಿಂದ. ಅಲ್ವೋ ನೀನ್ ಕಪ್ ಹಾಕೊಂಡಿದ್ಯಾ RCB ಟೀಮ್ಗೆ ಕಪ್ ಚುಕ್ಕೆ. ನೀನು ಒಂಥರ ದೃಷ್ಟಿ ಬೀಳ್ದಿರಕ್ಕೆ ನೀನ್ ಇವತ್ತು ಕಪ್ ಚುಕ್ಕಿ. ಅಬ್ಬಾ ಎಂತ ಮಾತಾಡಿದ್ರು ಭಾರ್ಗವ್ ಅವರು. ಒಂಥರ ಫಾರಿನ್ ಪ್ಲೇಯರ್ ಇದ್ದಂಗೆ ಅವ್ರು ಇವಾಗ. ದೃಷ್ಟಿ ಬೀಳ್ದೆ ಇರ್ಲಪ್ಪ ಈ ಸತಿ ಅದೇ RCBಗೆ. ಸೊ ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ವೆಲ್ಕಮ್. ಸೊ ಸ್ಪೆಷಲ್ ಎಪಿಸೋಡು ನಮ್ಮ ಆನ್ಯುವಲ್ ಕ್ಯಾಲೆಂಡರ್ ಅಲ್ಲಿ ಈ ಟೈಮೇ ಒಂಥರ ಮಜೆಟ್ ಟೈಮು. ಟೂರ್ನಮೆಂಟ್ ನಡೀತಿರ್ಬೇಕಾದ್ರೆ IPL ಎಷ್ಟು ಬಸ್ ಇರತ್ತೋ ಅಷ್ಟೇ ಬಸ್ ಇರೋ ಟೈಮ್ ಅಂದ್ರೆ ಆಕ್ಷನ್ ರಿಟೆನ್ಷನ್ ವಿಂಡೋ ಪೀರಿಯಡ್ ಅಲ್ಲಿ. ಅಂಡ್ ಅದರಲ್ಲೂ ಇದು ಮೆಗಾ ಆಕ್ಷನ್. ಸೊ ಮೆಗಾ ಆಕ್ಷನ್ ಇದ್ಮೇಲೆ ಅದಕ್ಕೊಂದು ಮೆಗಾ ಡಿಸ್ಕಷನ್ ನಡೀಲೇಬೇಕು. ಸೊ ಡಿಸ್ಕಸ್ ಮಾಡೋಣ. ನಮ್ಮ ಜೊತೆ ಇವತ್ತು ನಮ್ಮ 5ನೇ ಪ್ಯಾನಲಿಸ್ಟ್ ಇಲ್ಲ. ಅವರು ಜಾಯಿನ್ ಆಗ್ತಾರೋ ಇಲ್ವೋ ಏನ್ ಅಪ್ಡೇಟ್ ಗೊತ್ತಾಗ್ಲಿಲ್ಲ. ಇಲ್ಲ ಜಾಯಿನ್ ಆಗಲ್ಲ ಅಂತ ಹೇಳಿದ್ರೆ. ಓಕೆ, ಅವರು 5ನೇ ಪ್ಯಾನಲಿಸ್ಟ್ ಗಿಂತ ಅವ್ರು ಏನೋ ಒಂಥರ ಆಗ ಅತಿಥಿ ಆಗ್ಬಿಟ್ಟಿದ್ದಾರೆ, ಗೆಸ್ಟ್ ಆಗ್ಬಿಟ್ಟಿದ್ದಾರೆ. ತಿಂಗಳಿಗೊಂದು ಎಪಿಸೋಡ್ ಬರ್ತಾರೆ. ಅವ್ರನ್ನ ವಿಕ್ರಾಂತ್ ಗುಪ್ತಾ ತರ ಕೂಡ್ಸ್ಕೋಣ ಯಾವತ್ತಾರು ಸೆಂಟ್ರಲ್ಲಿ. ಸೊ ಜೊತೆಗಿದ್ದಾರೆ ಭಾರ್ಗವ್, ಸಚಿನ್ ಅಂಡ್ ದರ್ಶನ್ ಓವರ್ಸೀಸ್ ಪ್ಲೇಯರ್ ಆಗಿ ಇಂಡಿಯಾಗೆ ಕೆಲವು ದಿನಗಳು ಬಂದಿದ್ರು ಅತಿಥಿಯಾಗಿ. ಇವತ್ತು ಹೊರಡ್ತಾರೆ. ಸೊ ಹೊರಡಕ್ ಮುಂಚೆ ಎಪಿಸೋಡ್ ಮಾಡಿ ಹೊರಡೋಣ ಅಂತ ಪಾಪ ಬಂದಿದ್ದಾರೆ ಫ್ರೆಶ್ ಆಗಿ. ಆಲ್ ರೈಟ್, ಶುರು ಮಾಡ್ಬಿಡೋಣ ಹಾಗಾರೆ. ಖಂಡಿತ. ಸೊ ಈಗಲೇ ಹೇಳಿದೀನಿ, ವಾರ್ನಿಂಗು ಎಲ್ರಿಗೂ, ಕನ್ನಡದಲ್ಲಿ ಮಾತಾಡಿ, ನಮ್ಮ ಫ್ಯಾನ್ಸ್ ಬೇಜಾರು ಮಾಡ್ಕೋತಾರೆ. ಖಂಡಿತ. ಹೌದು, ಬಂದಿರೋ ಹೊಸ ಪ್ಯಾನಲ್ ಮೈಸೂರಲ್ಲಿ ಕನ್ನಡ ಹುಡುಗ ಕರ್ಕೊಂಡ್ ಬಂದ್ರೆ ಫುಲ್ ಇಂಗ್ಲಿಷ್ ಜಾರಿಸ್ಬಿಟ್ರಿ. ಲಾಸ್ಟ್ ಎಪಿಸೋಡ್ ಇನ್ಫ್ಲೂಯೆನ್ಸ್ ಆಗ್ಬಿಟ್ರು ಜನರು. ಮುಗಿಸಿಲ್ಲ ಇನ್ನ ನಾನು ಅಲ್ಲಿ ಆಲ್ರೆಡಿ ಕಮೆಂಟ್ ಬಂತು, ಅಲ್ಲ ಸರ್ ನಿಮ್ದು ಕನ್ನಡನೇ ಇಂಗ್ಲಿಷ್ 90% ಇಂಗ್ಲಿಷ್ ಅಲ್ಲೇ ಮಾತಾಡ್ತಾ ಇದ್ರಲ್ಲ. ಈ ಎಪಿಸೋಡ್ ಆದಷ್ಟು ಕನ್ನಡನೇ ಮಾತಾಡೋದು. ಸ್ವಲ್ಪ ಮಧ್ಯ ಇಂಗ್ಲಿಷ್ ಬರುತ್ತೆ, ಕನ್ನಡ ವರ್ಡ್ಸ್ ಬರ್ಲಿಲ್ಲ ಅಂದ್ರೆ ಅದಕ್ಕೆ ಕ್ಷಮೆ ಇರ್ಲಿ. ಪದಗಳು ಓಕೆ, ಪದಗಳು ಆದಷ್ಟು ಕನ್ನಡದಲ್ಲೇ ಮಾತಾಡೋಣ. 90% ಕನ್ನಡ ಇರ್ಲಿ, 10% ಇಂಗ್ಲಿಷ್ ಇರ್ಲಿ. 90% ಅದನ್ನು ಪರ್ಸೆಂಟ್ ಏನಾದ್ರು ಹೇಳೋ. 90% ಕನ್ನಡದಲ್ಲಿ ಮಾತಾಡೋಣ, ಇನ್ನು 10% ಇಂಗ್ಲಿಷ್ ಎಕ್ಸ್ಕ್ಯೂಸ್ ಮಾಡ್ತಾರೆ. ನೋಡಿಪ್ಪ, ನಾವು ಮಾತಾಡೋ ಕನ್ನಡದಲ್ಲಿ ಇಂಗ್ಲಿಷ್ ಇದ್ದೇ ಇರುತ್ತೆ. ಸೊ ಆ ಬೆರಕೆಗೆ ನನ್ನ ಪ್ರಕಾರ ಯಾರಿಗೂ ಅಬ್ಜೆಕ್ಷನ್ ಇರಲ್ಲ. ಇಂಗ್ಲಿಷಲ್ಲೇ ಮಾತಾಡ್ಬೇಡಿ ಅನ್ನೋದಷ್ಟೇ ಕೋರಿಕೆ. ಸೊ ಅದನ್ನೇ ಮಾಡೋಣ. ನಾವು ನವೆಂಬರ್ ಕನ್ನಡಿಗರಲ್ಲ, ನಾವು ಸದಾ ಕನ್ನಡಿಗರು. ಆಯ್ತಾ? ಓಕೆ, ಶುರು ಮಾಡೋಣ ಆನ್ ದಟ್ ನೋಟ್. ಆಲ್ ರೈಟ್, ಸೊ ಕ್ವಿಕ್ ಆಗಿ ಹೇಳಿ, ರಿಟೆನ್ಷನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಶಾಕಿಂಗ್ ಅಂತ ಅನ್ಸಿರೋ ಅಂತ ರಿಟೆನ್ಷನ್ ಅಥವಾ ರಿಟೆನ್ಷನ್ ಸ್ಟ್ರಾಟಜಿ ಇರೋ ಟೀಮ್ ಯಾವುದು ನಿಮ್ ಪ್ರಕಾರ? ರಾಜಸ್ಥಾನ್ ರಾಯಲ್ಸ್ ನನ್ನ ಪ್ರಕಾರ. ನಿಮ್ ಪ್ರಕಾರ ರಾಜಸ್ಥಾನ್. ದರ್ಶನ್? ನನ್ನ ಪ್ರಕಾರ RCB. ಶಾಕಿಂಗ್. ಶಾಕಿಂಗ್ ಏನಕ್ಕೆ ಅಂತ ಹೇಳಿದೆ ಅಂದ್ರೆ ಹೊಸದೇನು ಮಾಡಿಲ್ಲ ಅವರು. ಹೊಸದಾಗಿ ಮಾಡಿದಿದ್ರೆ ಆಬ್ವಿಯಸ್ಲಿ ಶಾಕಿಂಗ್ ಅಂತಿದೆ. ಬಟ್ ಸ್ಟಿಲ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಏನೋ ಒಂಥರ ಹೊಸದಾಗಿ ಮಾಡ್ತಾರೆ, ಶಾಕಿಂಗ್ ಆಗಿರ್ಲಿ ಅಂತ. ಬಟ್ ಸೇಮ್ ಮಾಡಿದ್ದಾರೆ. ಅವ್ರಿಗೆ ಇನ್ನೂ ಫಿಗರ್ ಔಟ್ ಮಾಡಕ್ ಆಗಿಲ್ಲ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ನಾನು ಶಾಕ್.
ಓಕೆ, ಬರ್ತೀವಿ ನಿಮ್ಮ ಪಾಯಿಂಟ್ಗೆ. ಸಚಿನ್? ನನಗೆ ಶಾಕಿಂಗ್ ಅನ್ಸಿದ್ದು ಸನ್ರೈಸರ್ಸ್ ಹೈದರಾಬಾದ್. ಏನಕ್ಕೆ ಅಂದ್ರೆ ಅವ್ರ ಅಮೌಂಟ್ ಕೊಟ್ಟಿರೋದು ಈಚ್ ಪ್ಲೇಯರ್ಗೆ, ಸೊ ಅದ್ರ ಪ್ರಕಾರ ನನಗೆ ಶಾಕಿಂಗ್ ಅನ್ನಿಸ್ತು. ಅದ್ ಬಿಟ್ರೆ ಎಲ್ಲರೂ ಈಕ್ವಲ್ ಆಗಿ ರಿಟೈನ್ ಮಾಡಿದ್ದಾರೆ, ಇನ್ವೆಸ್ಟ್ ಮಾಡಿದ್ದಾರೆ ಪ್ಲೇಯರ್ಸ್ ಮೇಲೆ. ಅವರ 2-3 ವರ್ಷದಿಂದ ಇನ್ವೆಸ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅವ್ರಿಗೆ ಅನಿಸ್ತು ಓಕೆ ನನಗೆ ಇಷ್ಟು ಜನ ಡೆಫಿನೆಟ್ ಪ್ಲೇಯಿಂಗ್ ಲೆವೆಲ್ ನಲ್ಲಿ ಇರ್ತಾರೆ, ಸೊ ಅದಕ್ಕೆ ನಾನು ಇವ್ರನ್ನ ರಿಟೈನ್ ಮಾಡೋದು ವರ್ತ್ ಇದೆ. ಬಟ್ ಪರ್ಸ್ ಏನ್ ಸ್ಪೆಂಡ್ ಮಾಡಿದ್ದಾರೆ ಅದ್ರ ಮೇಲೆ ಸ್ವಲ್ಪ ನಂಗೆ ಸರ್ಪ್ರೈಸ್ ಆಯ್ತು. ಬಿಕಾಸ್ ಅವ್ರು ಇನ್ನೂ ಟೀಮ್ ಕಟ್ಟಬೇಕು. 6 ಜನ ರಿಟೈನ್ ಮಾಡಿದ್ರು, ಇನ್ನೂ 5-6 ಜನ ಅವ್ರು ತಗೋಬೇಕಾಗುತ್ತೆ. ಅಷ್ಟು ಪರ್ಸ್ ಇದೆಯಾ ಅನ್ನೋದು ನನಗೆ ಸ್ವಲ್ಪ ಸರ್ಪ್ರೈಸ್ ಆಯ್ತು. ಅದು ಬಿಟ್ರೆ ಇನ್ನೆಲ್ಲ ರಿಟೈನ್ ಮಾಡ್ಯಾರ, ರೈಟ್ ರಿಟೆನ್ಷನ್. ನೀವು ಒಂದು ಒಸಿ ಬಿಟ್ಬಿಡಿ ಭಾರ್ಗವ್, ಯಾಕೆ RR ಶಾಕಿಂಗ್ ಅಂತ? RR ಶಾಕಿಂಗ್ ಏನಕ್ಕೆ ಅನ್ಸಿದ್ದು ಅಂದ್ರೆ ಎಸ್ಪೆಷಲಿ ವಿತ್ ಇವನ್ ಧ್ರುವ್ ಜುರೇಲ್ ರಿಟೆನ್ಷನ್ದು. ಐ ಮೀನ್ ರಿಟೈನ್ ಆಗ್ಬಾರ್ದೆ ಅಂತ ಪ್ಲೇಯರ್ ಏನಲ್ಲ, ಹಂಗಂತ 12 ಕೋಟಿ ಕೊಟ್ಟು ಅವನನ್ನ ರಿಟೈನ್ ಮಾಡೋ ಅಂತ ಒಂಥರ ಇದು ಟ್ಯಾಲೆಂಟನ್ನು T20 ಅವ್ರು ತೋರಿಸಿಲ್ಲ. ಲೈಕ್ ಒಂಥರ ನಿನ್ಗೆ ಯಾವ್ದೋ ಸಿಂಗಲ್ ಹ್ಯಾಂಡೆಡ್ ಆಗಿ ಮ್ಯಾಚ್ ಗೆಲ್ಸಿರೋದಾಗ್ಲಿ RRಗೆ. ಅಂಡ್ ಲಾಸ್ಟ್ ಇಯರ್ ನೋಡಿದ್ರೆ ಧ್ರುವ್ ಜುರೇಲ್ ಏನು ಒಂಥರ ನಿಮ್ಗೆ ಸ್ಟಾರ್ಟಿಂಗ್ 11 ಹಿ ವಾಸ್ ನಾಟ್ ಎ ಶೋರ್ ಶಾಟ್ ಸ್ಟಾರ್ಟಿಂಗ್ 11 ಸ್ಟಾರ್ಟರ್. ಅದೇ ಅವನ ನೀನ್ ಶೋರ್ ಸ್ಟಾರ್ಟರ್ ಆಗಿ ಆಡಿಸ್ಬೇಕು ಅಂತ ಗ್ರೂಮ್ ಮಾಡ್ತಾ ಇದೀವಿ ನಾವು, ಅದಕ್ಕೆ ಜಾಸ್ ಬಟ್ಲರ್ ಬಿಟ್ವಿ ಅಂತ ಅನ್ಕೊಂಡು ತಗೊಂಡ್ರ. ನನ್ಗೇನೋ ಅವ್ರ RTM ಇಟ್ಕೊಂಡು ಅವ್ರ ಧ್ರುವ್ ಜುರೇಲ್ಗೆ ಅವ್ರ RTM ಯೂಸ್ ಮಾಡಿದ್ರು 12 ಕೋಟಿಗಿಂತ ಕಡಿಮೆಗೆ ಸಿಕ್ಕಿರೋರು ಅಂತ ಅನ್ಸ್ತು. 6 ಜನ ಅವರು ಇದ್ ಮಾಡಿರೋದ್ರಲ್ಲಿ ಲೀಸ್ಟ್ ಪರ್ಸ್ ಅವ್ರ ಹತ್ರ ಇರೋದು 41 ಕೋಟಿಲ್ ಅವರು ಇನ್ ಇಡೀ ಟೀಮ್ ನ ಕಟ್ಟಬೇಕು. ಅಂಡ್ ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಒಂಥರ ಅವ್ರದ್ದು ಒಂಥರ ತುಂಬಾ ಫಾರ್ಮಿಡಬಲ್ ಆಗಿತ್ತು ಟೀಮ್ ಅವ್ರದ್ದು. ಅಂಡ್ ಒಂದು RTM ಇಲ್ಲ ಅವ್ರ ಹತ್ರ, ಸೊ ಹೊಸ ಟೀಮ್ನೇ ಕಟ್ಟಬೇಕು ಅವರು. ಅದರಿಂದ ಒಂದ್ ಸ್ವಲ್ಪ ಶಾಕಿಂಗ್ ಆಗಿದೆ. ಅಂದ್ರೆ ಇದು RRದು ಟ್ರೆಡಿಷನ್, ಇದು ತರ ಆಕ್ಷನ್ ಸ್ಟ್ರಾಟಜಿ, ರಿಟೆನ್ಷನ್ ಸ್ಟ್ರಾಟಜಿ, ಇದರಲ್ಲಿ ಏನೋ ಒಂದು ಸರ್ಪ್ರೈಸ್ ಇದ್ದೇ ಇರುತ್ತೆ. ಇದು ನೋಡಿದ್ರೆ ಈ ಟೀಮ್ ಇಟ್ಕೊಂಡು ಏನ್ ಮಾಡ್ಬೇಕಂತಿದ್ದಾರೆ ಅಂತ ಅನ್ಸುತ್ತೆ. ಕೆಲವೊಂದ್ಸರಿ ಒಳ್ಳೊಳ್ಳೆ ಸರ್ಪ್ರೈಸ್ನ ಥ್ರೋ ಮಾಡ್ತಾರೆ ಪರ್ಫಾರ್ಮೆನ್ಸಸ್ ಅಲ್ಲಿ. ಸೊ ನೋಡೋಣ ಹೇಗೆ ಪ್ಲೇ ಔಟ್ ಆಗುತ್ತೆ ಅಂತ. ಸೊ ಕ್ವಿಕ್ ಸಮರಿ ತಗೊಂಡ್ವಿ. ಎಸ್ ಅಲ್ಲ, ನಿಮ್ದೇ ಬರ್ಲಿಲ್ವಲ್ಲ ನಿಮ್ ಕಡೆಯಿಂದ. ಜೊತೆಗೆ RR ಅಲ್ಲಿ ನಮ್ಗೆ ವರ್ಲ್ಡ್ ಕಪ್ T20 ವಿನ್ನಿಂಗ್ ಕೋಚ್ ಇದ್ದಾರೆ ಈ ವರ್ಷ. ಆ ಥಾಟ್ ಪ್ರೊಸೆಸ್ ಹಾಕಿದೆ ನಮ್ಮ ಹೆಮ್ಮೆಯ ರಾಹುಲ್ ದ್ರಾವಿಡ್ ಅವರು RR ನ ಈ ಸತಿ ಮೆಂಟರ್ ಕೋಚ್ ಮಾಡಿದ್ದಾರೆ. ಸೊ ಅವ್ರ ಅವರು ಧ್ರುವ್ ಜುರೇಲ್ ಹತ್ರದಿಂದ ನೋಡಿದ್ದಾರೆ, ಇಂಡಿಯಾ ರೆಪ್ರೆಸೆಂಟ್ ಮಾಡ್ಬೇಕಾದ್ರು. ಅಂಡ್ RR ಅಕಾಡೆಮೀಸ್ ಅಲ್ಲಿ ಕುಮಾರ್ ಸಂಗಕಾರ ಇರ್ಬೋದು, ಅವ್ರ ಇನ್ಪುಟ್ಸ್ ತಗೊಂಡು ಮಾಡಿರ್ತಾರೆ. ಬಟ್ ಭಾರ್ಗವ್ ಹೇಳಿದ ಪಾಯಿಂಟ್ ನಾನು ಅಗ್ರಿ ಮಾಡ್ತೀನಿ. ಇಟ್ಸ್ ನಾಟ್ ಅ ಶೋರ್ ಶಾಟ್. ಲಾಸ್ಟ್ ಇಯರ್ ಇರ್ಲಿಲ್ಲ ಅವರು. 12 crores ಸ್ಲೈಟ್ಲಿ ಜಾಸ್ತಿ ಅನ್ನಿಸ್ತು. RTM ಯೂಸ್ ಮಾಡ್ಕೊಂಡು ತಗೋಬೋದಿತ್ತು. ಮೇ ಬಿ 60-70% ಆಫ್ ದ ಪ್ರೈಸ್ ಅವ್ರು ಏನ್ ಹೋಗಿದ್ರು ಆ ಪ್ರೈಸ್ಗೆ ಬರ್ತಾ ಇದ್ರು ಅಂತ ಅನ್ಸುತ್ತೆ. ಸೊ T20 ವಿನ್ನಿಂಗ್ ಕೋಚ್ ಇರೋದ್ರಿಂದ ಏನಾಗತ್ತೋ ಬಿಡುತ್ತೋ, ಪ್ಲೇಯರ್ ಡೆವಲಪ್ಮೆಂಟ್ ಅಂತೂ ಚೆನ್ನಾಗತ್ತೆ. ಅದು ನಿಜ. ಬಂದ್ಬಿಡ್ಲಿ ಎರಡು ಮಾತೇ ಇಲ್ಲ. ನನ್ನ ಕಡೆಯಿಂದ ಶಾಕಿಂಗ್ ರಿಟೆನ್ಷನ್ ಅಂತ ಹೇಳೋದ್ಕಿಂತಲೂ ಶಾಕಿಂಗ್ ಡಿಸಿಷನ್ಸ್ ಆಫ್ ಟೀಮ್ಸ್ ಅನ್ಸಿದ್ದು 2: KKR and Delhi Capitals deciding to part ways with their champion players. ಸೊ ಅದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡಕ್ಕೆ ಆಮೇಲೆ ಬರೋಣಂತೆ, ಅದು ಸಪ್ರೇಟ್ ಟಾಪಿಕ್ ಏನೆ. ಇದರ ಒಂದು 3 ಜನ ಆ ಥರ. 3ನೇದು ಒಂಥರ ಎಕ್ಸ್ಪೆಕ್ಟೆಡ್ ಇದಾಗತ್ತೆ ಅನ್ನೋದು ಟಿವಿಲೇ ತೋರಿಸ್ತಾರೆ. ಏನ್ ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಬ್ರೋ. ಮಧ್ಯೆ ಫಸ್ಟ್ ಇನಿಷಿಯಲಿ ಅಂದ್ರೆ ಲಾಸ್ಟ್ ಇಯರ್ ಲೀಗ್ ನಡೀತಾ ಇದ್ದಾಗ ಒಂಥರ ಎಕ್ಸ್ಪೆಕ್ಟೇಷನ್ ಇತ್ತು. ಆಮೇಲೆ ಇಲ್ಲ ನಮ್ಮನೆ ಹುಡುಗ ಅವನು ಹಂಗೆ ಊಟಕ್ಕೆ ಕರೆದಿದ ತಕ್ಷಣ ಅವೆಲ್ಲ ಚೇಂಜ್. ಮಾತುಕತೆ ಕರೆದಿರ್ತಾರೆ, ಮಾತಾಗಿರಲ್ಲ ಅಷ್ಟೇ. ಅದೇ. ಸೊ ಓಕೆ, ಸೊ ಕ್ವಿಕ್ ಸಮರಿ ಸಿಕ್ಕಿದೆ. ಲೆಟ್ಸ್ ಗೋ ಒನ್ ಬೈ ಒನ್. ರಿಕ್ವೆಸ್ಟ್, ಕಂಬೈನ್ಡ್ ಆಗಿ ಒಪಿನಿಯನ್ ಕೊಡಿ ಆದಷ್ಟು, ಸೊ ದಟ್ ನಾವು ಎಲ್ಲ ಟೀಮು ಕವರ್ ಮಾಡೋಕೆ. 10 ಟೀಮ್ ಇದೆ, ಸೊ ಎಲ್ಲ ಟೀಮ್ನು ಕವರ್ ಮಾಡೋಕೆ ಟ್ರೈ ಮಾಡೋಣ. ರಿಟೆನ್ಷನ್ ಕ್ವಾಲಿಟಿ ಹೇಗಿದೆ? ವಿಲ್ ದೇ ಬಿ ಏಬಲ್ ಟು ಮೇಕ್ ಅ ಗುಡ್ 11 ವಿತ್ ದಟ್ ಕೋರ್ ಅನ್ನೋದು ಫಸ್ಟ್ ಪಾಯಿಂಟ್ ಮಾತಾಡೋಣ. ಫಿಲ್ ಮಾಡಬೇಕಾಗಿರೋಂಥ ಸ್ಲಾಟ್ಸು ಮತ್ತು RTM ವಿತ್ ಪರ್ಸ್, ಇದಿಷ್ಟು ಈ ಪಾಯಿಂಟ್ಸ್ ಮೇಲೆ ಮಾತಾಡೋಣಂತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ದ ಚಾಂಪಿಯನ್ಸ್ KKR. ಸೊ KKR ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಿಟೈನ್ ಮಾಡಿರೋದು ರಿಂಕು ಸಿಂಗ್, ವರುಣ್ ಚಕ್ರವರ್ತಿ, ಸುನಿಲ್ ನಾರಾಯಣ್, ಆಂಡ್ರೆ ರಸೆಲ್, ಹರ್ಷಿತ್ ರಾಣಾ, ರಮನ್ದೀಪ್ ಸಿಂಗ್. 69 ಕೋಟಿ ಇನ್ನೂ ಮ್ಯಾಜಿಕ್ ನಂಬರ್. 69 ಕೋಟಿ ಇನ್ನೂ ಇದೆ. ಪರ್ಸು
ಅಲ್ಲ ಸಾರಿ, ಅಲ್ಲಲ್ಲ, ಖರ್ಚು ಮಾಡಿರೋದು 69. 51 ಕೋಟಿ ಮಿಕ್ಕಿದೆ. 51 ಕೋಟಿ ಮಿಕ್ಕಿದೆ. 19 ಸ್ಲಾಟ್ ಇದೆ, ನೋ RTM, ಅದ್ರಲ್ಲಿ 6 ಓವರ್ಸೀಸ್ ಸ್ಲಾಟ್ ಇದೆ. ಸೊ ಕ್ವಿಕ್ ಥಾಟ್, ಆಂಡ್ರೆ ರಸೆಲ್, ಸುನಿಲ್ ನಾರಾಯಣ್ ಇನ್ನೂ ದುಡ್ಡು ಕೊಡೋದ್ರಲ್ಲಿ ಎಷ್ಟು ವರ್ತ್ ಇದೆ? ಅವ್ರು 3 ವರ್ಷದ ಯೋಚನೆ ಮಾಡ್ತಾ ಇಲ್ಲ ಅಂತ ಅನ್ಸ್ತಾ ಇದೆ ನನ್ಗೆ ಯಾಕೋ. ಆಂಡ್ರೆ ರಸೆಲ್ ಫಸ್ಟ್ ಆಫ್ ಆಲ್ ಫಿಟ್ ಇರ್ತಾರ ಅವರು ಅಂದ್ರೆ ಬಿಟ್ರೆ ಅವರು ಆಂಡ್ರೆ ರಸೆಲ್ ಐ ಥಿಂಕ್ ಒಂಥರ ಅವ್ರಿಗೆ ಬೋತ್ ರಸೆಲ್ ಅಂಡ್ ನರೇನ್ ಹ್ಯಾವ್ ಬೀನ್ ಮ್ಯಾಚ್ ವಿನ್ನರ್ಸ್ ಫಾರ್ ದೆಮ್. ಅದನ್ನ ತಲೆಯಲ್ಲಿ ಇಟ್ಕೊಂಡು ಅವ್ರನ್ನ ರಿಟೈನ್ ಮಾಡ್ಕೊಂಡಿರ್ತಾರೆ. IPL ದೇ ನೀನು ಯೋಚನೆ ಮಾಡ್ಬಿಟ್ಟು ಇಫ್ ದೇ ಹ್ಯಾಡ್ ಟು ರಿಟೈನ್ ದೇರ್ ಇಂಡಿಯನ್ ಕೋರ್ ಅಲ್ಲ, ಐ ಆಮ್ ಕ್ವೈಟ್ ಸರ್ಪ್ರೈಸ್ಡ್. ಅಲ್ಲ, ಐ ಥಿಂಕ್ ಶ್ರೇಯಸ್ ಅಯ್ಯರ್ದು ಬಿಟ್ಟಿರೋದು ವಿಲ್ ಕಮ್ ಟು ದಟ್. ಬೆಂಕಿ ಮೈಸೂರು ಹೇಳಿದ ಪ್ರಕಾರ ಶ್ರೇಯಸ್ ಅಯ್ಯರೇ ಹೋಗ್ಬೇಕು ಅನ್ನೋ ತರ ಇತ್ತು ಅಂತ ಅನ್ಸ್ತು. ಅವ್ರಿಗೆ ಪ್ರಾಬಬ್ಲಿ ಇನ್ನ ಜಾಸ್ತಿ ದುಡ್ಡು ಬರುತ್ತೇನೋ ಆಕ್ಷನ್ ಅಲ್ಲಿ ಅಂತ. ಅವ್ರು ಬಿಟ್ರೆ ನನ್ಗೆ ಆಕ್ಚುಲಿ ಅವರು ರಮನ್ದೀಪ್ ಸಿಂಗ್ ಉಳಿಸ್ಕೊಂಡು ವೆಂಕಟೇಶ್ ಅಯ್ಯರ್ನ ಪಾರ್ಟ್ ಮಾಡಿದ್ದು ಒಂದ್ ಸ್ವಲ್ಪ ಶಾಕಿಂಗ್ ಆಗಿ ಅನ್ಸ್ತು, ಕನ್ಸಿಡರಿಂಗ್ ವಾಟ್ ಇಂಪ್ಯಾಕ್ಟ್ ವೆಂಕಟೇಶ್ ಅಯ್ಯರ್ ಡಿಡ್ ಫಾರ್ ದೆಮ್. ಓವರ್ ಆಲ್ ಸ್ಟಿಲ್ ಐ ಥಿಂಕ್ ರಮನ್ದೀಪ್ ಸಿಂಗ್ ಲಾಸ್ಟ್ ಇಯರ್ ಹಿ ಇಸ್ ನಾಟ್ ಅ ಶೋರ್ ಶಾಟ್ ಸ್ಟಾರ್ಟರ್. ಹೌದು, ಈಗ ಎಮರ್ಜಿಂಗ್ ಟೀಮ್ಗೆ ಕರ್ಕೊಂಡು ಹೋಗಿದ್ರು, ಒಳ್ಳೆ ಫೀಲ್ಡರು, ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ. ಬಟ್ ದಿ ರೋಲ್ ದಟ್ ರಮನ್ದೀಪ್ ಪ್ಲೇಸ್ ಇಸ್ ಆಲ್ಮೋಸ್ಟ್ ಸಿಮಿಲರ್ ಟು ವಾಟ್ ರಿಂಕು ಸಿಂಗ್ ಡಸ್, ಆರ್ ಆಲ್ಮೋಸ್ಟ್ ಸಿಮಿಲರ್ ಟು ವಾಟ್ ಆಂಡ್ರೆ ರಸೆಲ್ ಡಸ್ ಅಟ್ ದ ಎಂಡ್. ಅವ್ರಿಗೆ ನಿಮ್ಗೆ ಸ್ಟಾರ್ಟಿಂಗ್ ಟಾಪ್ ಆಫ್ ದ ಅವ್ರದೆಲ್ಲ ಇವಾಗ ನೋಡು, ನರೇನ್ ಜೊತೆ ಈಗ ಫಿಲ್ ಸಾಲ್ಟ್ ಆಗಿರ್ಬೋದು, ಅಥವಾ ಇನ್ನ ನಿಂಗೆ ನಂಬರ್ 3 ಇಲ್ಲಿ ಅವ್ರು ನಿತೀಶ್ ರಾಣಾ ಆಡಿರ್ಬೋದು, ಇಲ್ಲ ವೆಂಕಟೇಶ್ ಅಯ್ಯರ್ ಆಡಿರ್ಬೋದು. ಟಾಪ್ ಆಫ್ ದ ಇದರಲ್ಲಿ ನಿಮ್ಗೆ ಬ್ಯಾಟರ್ಸ್ ನ ಅವರು ಜಾಸ್ತಿ ಉಳಿಸ್ಕೊಂಡಿಲ್ಲ, ಆದಷ್ಟು ನಿಮ್ಗೆ ಫಿನಿಷರ್ಸ್ ಇವ್ರುಗಳನ್ನೇ ಉಳಿಸ್ಕೊಂಡಿದ್ದಾರೆ. ಅದೊಂದು ಸ್ವಲ್ಪ ಶಾಕಿಂಗ್. ಅಂದ್ರೆ ಈ ಸ್ಟ್ರಾಟಜಿ ಅರ್ಥ ಆಗ್ತಾ ಇಲ್ಲ ಅವ್ರದ್ದು ಏನು ಅಂತ. ಅವ್ರದ್ದು ಇವಾಗ ಒಂಥರ ನಿಂಗೆ ಟಾಪ್ ಹೆವಿ ಅಂಡ್ ನಿಂಗೆ ಮೋಸ್ಟ್ ಆಫ್ ದೆಮ್ ನಿಂಗೆ ಟಾಪ್ ಆರ್ಡರ್ ಬ್ಯಾಟ್ಗಳು ಜಾಸ್ತಿ ದುಡ್ಡಿಗೆ ಹೋಗ್ತಾರೆ. ಇವ್ರು ಇಟ್ಕೊಂಡ್ರೆ 51 ಕೋಟಿಲಿ ಅಂತ ಕ್ವಾಲಿಟಿ ಪ್ಲೇಯರ್ಸ್ ಯಾರು ಸಿಗ್ತಾರೆ? ಯಾಕಂದ್ರೆ ಇವ್ರಿಗೆ ಐ ಆಮ್ ಶ್ಯೂರ್ ಅವ್ರು ಆಡಿರೋದ್ರಲ್ಲಿ ಫಿಲ್ ಸಾಲ್ಟ್ ಆಗಿರ್ಬೋದು, ಗುರ್ಬಾಸ್ ಆಗಿರ್ಬೋದು, ಅವರೆಲ್ಲ ಒಂಥರ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಬೇಜಾನ್ ದುಡ್ಡು ಹೋಗ್ತಾರೆ, ಅವ್ರಿಗೆ ಸಿಗೋದು ಇಲ್ಲ ಇವಾಗ ವಾಪಸ್. ಜೇಸನ್ ರಾಯ್ ಎಲ್ಲ ಇದ್ದಾರೆ. ಜೇಸನ್ ರಾಯ್, ಮನೀಶ್ ಪಾಂಡೆನೂ ಇದ್ರು. ಅಲ್ಲ, ಮನೀಶ್ ಪಾಂಡೆ ಸಿಗ್ಬೋದೇನೋ ವಾಪಸ್ಸು, ಅದು ಗೊತ್ತಿಲ್ಲ ಅವ್ರಿಗೆ ಎಷ್ಟು ಪ್ಲೇಯರ್ಸ್ ಇದ್ದಾರೆ ಅಂತ. ಬಟ್ ಬಾರಿಂಗ್ ದಟ್ ಇನ್ನೆಲ್ಲ ಇಂಡಿಯನ್, ಆಬ್ವಿಯಸ್ಲಿ ನಿತೀಶ್ ರಾಣಾಗೂ ಜಾಸ್ತಿ ದುಡ್ಡು ಹೋಗ್ತಾರೆ. ಬೇರೆ ಯಾವ್ದೋ ಟೀಮ್ಗೆ ಅವ್ರಿಗೆ ಯಾರ್ಯಾರ ಪರಿಸ್ಥಿತಿ ಅವರೆಲ್ಲ ಹೋಗ್ತಾರೆ ಇಂಡಿಯನ್ ಪ್ಲೇಯರ್ಸ್ಗೆ. ಸೊ ಒಂಥರ ಇಂಟ್ರೆಸ್ಟಿಂಗ್ ಸ್ಟ್ರಾಟಜಿ. ಅವರು ಹರ್ಷಿತ್ ರಾಣಾನ್ ಉಳಿಸ್ಕೊಂಡ್ರು, ಚೆನ್ನಾಗಿ ಮಾಡ್ಯಾರ ಲಾಸ್ಟ್ ಅಂತ. ಆಕ್ಚುಲಿ ವೈಭವ್, ಐ ಥಿಂಕ್ ವೈಭವ್ ಅವರವರನ್ನ ಇನ್ನೊಬ್ಬ ಬೌಲರ್ ಅವರು ಚೆನ್ನಾಗಿ ವೈಭವ್ ಅವರ ಉಳಿಸ್ಕೊಳ್ಳಿಲ್ಲ. ಮಿಚೆಲ್ ಸ್ಟಾರ್ಕ್ ನು ಉಳಿಸ್ಕೊಂಡಿಲ್ಲ ಅವರು. ಅವನಿಗೆ ದುಡ್ಡು ಜಾಸ್ತಿ ಕೊಟ್ಟಿರ್ಬೋದು ಹೋದ ವರ್ಷ ಮಿನಿ ಆಕ್ಷನ್ ಅಲ್ಲಿ, ಬಟ್ ಮಿಚೆಲ್ ಸ್ಟಾರ್ಕ್ ಅವನು ಪರ್ಫಾರ್ಮ್ ಮಾಡ್ದ ಫೈನಲ್ಸ್ ಅಲ್ಲಿ. ಸೊ ಫೈನಲ್ಸ್ ಸೆಕೆಂಡ್ ಹಾಫ್ he proved his worth. Second half of the tournament he proved his worth, no doubt about it. ಮಿಚೆಲ್ ಸ್ಟಾರ್ಕ್ದು ಪ್ರಾಬಬ್ಲಿ ಅದೇ ಇರ್ಬೋದು. ಗುರು, ನೀನು 24 ಕೋಟಿಗೆ ನಾನು ಅವ್ನಿಗೆ ಏನೊಂದು ದುಡ್ಡಾಸೆ ನೋಡ್ಬಿಟ್ಟಿದ್ದೀನಿ. 24 ಕೋಟಿಗೆ ಲಾಸ್ಟ್ ಇಯರ್ ನಾನು ಆಕ್ಷನ್ ಅಲ್ಲಿ ಹೋಗಿದ್ದೆ, ನೀವು ರಿಟೈನ್ ಮಾಡಿದ್ರೆ ನಂಗೆ ಹಬ್ಬ ಅಂದ್ರೆ 14 ಕೋಟಿ ಕೊಡ್ಬೋದು, ಬೇಡ ನಾನು ಆಚೆ ಹೋಗ್ತೀನಿ ಅಂತ. ಬಟ್ ರಮನ್ದೀಪ್ ಪಾಯಿಂಟ್ ಬಂದ್ರೆ, ಅಥವಾ ಅವ್ರ ಬಂದ್ರೆ, ಹಿ ಕ್ಯಾನ್ ಆಲ್ಸೋ ಬ್ಯಾಟ್ ಅಪ್ ದ ಆರ್ಡರ್ ಅಲ್ವಾ? ಹಿ ಇಸ್ ನಾಟ್ ಎಸ್ ಫಿನಿಶರ್. ಸೊ ಒಂದ್ ಆಪ್ಷನ್ ಇನ್ನೂ ಇದೆ ಅವ್ರಿಗೆ ಅಪ್ ದ ಆರ್ಡರ್ ಅಲ್ಲಿ ರಮನ್ದೀಪ್. ಅಂಡ್ ಆಬ್ವಿಯಸ್ಲಿ ಭಾರ್ಗವ್ ಹೇಳ್ದಂಗೆ ಸುನಿಲ್ ನಾರಾಯಣ್ ಅಂಡ್ ಆಂಡ್ರೆ ರಸೆಲ್, ಇಟ್ ಇಸ್ ಲೈಕ್ ಇಷ್ಟ ದಿನ ಆಡಿದ್ದಾರೆ ಅನ್ನೋದಕ್ಕೆ ಇಟ್ಕೊಂಬೋಣ ಅನ್ನೋ ತರ ಇದೆ ಆಕ್ಚುಲಿ. ಸೊ ಅವ್ರಿಬ್ರನ್ನ ಬಿಟ್ಟು ಆಬ್ವಿಯಸ್ಲಿ ದೇ ಶುಡ್ ಹ್ಯಾವ್ ಪ್ರಾಬಬ್ಲಿ ಲುಕ್ ದಟ್ ಯಾರು ಹೊಸಬ್ರು ಇಂಡಿಯನ್ಸ್ ಅಥವಾ ಬೇರೆ ಯಾರು ಫಿನಿಷರ್ಸ್ ನ ನೆಕ್ಸ್ಟ್ 3 yearsಗೆ ಬಾರ್ಗೆ ಹೇಳ್ದಂಗೆ ಮೇ ಬಿ ದೇ ಆರ್ ನಾಟ್ ಲುಕಿಂಗ್ ಅಟ್ 3 years, ನೋಡ್ತಾ ಇಲ್ದಿರ್ಬೋದು. ಬಟ್ ಇಂಟ್ರೆಸ್ಟಿಂಗ್ ಪಿಕ್, ಏನಾಗುತ್ತೆ ಅಂತ ನೋಡ್ಬೇಕು. ಬಟ್ ರಮನ್ದೀಪ್ ಇಸ್ ಸ್ಟಿಲ್ ದೇರ್. ಐ ಫೀಲ್ ಅವರು ಟಾಪ್ ಆರ್ಡರ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂಡ್ ಹಿ ಇಸ್ ಎನ್ ಎಮರ್ಜಿಂಗ್ ಪ್ಲೇಯರ್. ಸೊ ಸಚಿನ್, ಇವ್ರಿಗೆ RTM ಇಲ್ಲ, ಚಾಲೆಂಜ್ ಆಗತ್ತಾ ಅದು? ಚಾಲೆಂಜ್ ಏನ್ ಆಗಲ್ಲ, ಬಿಕಾಸ್ ಅವ್ರು ಕೋರ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. RTM 2 ಕಡೆ ಯೂಸ್ ಆಗ್ತಿತ್ತು, ಒಂದು ಶ್ರೇಯಸ್ ಅಯ್ಯರ್, ಒಂದು ಮಿಚೆಲ್ ಸ್ಟಾರ್ಕ್. ಸೊ ಇಬ್ರು ಅವ್ರು ಹೇಳಿದ್ರು ಇಲ್ಲ, ವಿ ವಾಂಟ್ ಟು ಗೋ ಇನ್ ಟು ದ ಮೆಗಾ ಆಕ್ಷನ್, ನಮ್ ಬೆಲೆ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗಿದೆ ಇವಾಗ. ಸೊ ನೀವೇನ್ ಕೊಡ್ತಾ ಇದ್ರೆ ಅದಕ್ಕಿಂತ ನಾನು ಜಾಸ್ತಿ ಹೋಗ್ತೀನಿ, ನನಗೆ ಕೇಪಬಿಲಿಟಿ ಇದೆ ಹೋಗಕ್ಕೆ ಅಂತ ಅನ್ಕೊಂಡು ಡಿಸ್ಕಷನ್ ಆಗಿ ಆಮೇಲೆ ರಿಲೀಸ್ ಮಾಡಿದ್ದಾರೆ. ಸೊ RTM ಅಷ್ಟು ಯೂಸ್ ಆಗದೆ ಇರಬಹುದು KKRಗೆ, ಏನಕ್ಕಂದ್ರೆ ನಾನು ಹೇಳ್ದಂಗೆ ಅವ್ರ ಕೋರ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಈ ಕೋರ್ನ ಇಟ್ಕೊಂಡು ಪ್ಲೇಯರ್ಸ್ ನ ಬಿಲ್ಡ್ ಮಾಡ್ಕೊಂಡು ಹೋಗ್ತಾರೆ. ಈ 6 ಜನದಲ್ಲಿ 3 ಜನ ನೆಕ್ಸ್ಟ್ ಫ್ಯೂಚರ್ 3 yearsಗೆ ಇಲ್ಲದೆ ಇರಬಹುದು.
ಬಟ್ ರಿಮೈನಿಂಗ್ ಏನಿದ್ದಾರೆ ಅವ್ರು ಡೆಫಿನೆಟ್ ಆಗಿ ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಂಗೆ ಅನ್ಸುತ್ತೆ. ಸೊ RTM ಇಂಪ್ಯಾಕ್ಟ್ KKR ಗೆ ಅಷ್ಟು ಆಗದೆ ಇರಬಹುದು. ಅವ್ರದೇನಪ್ಪ 19 ಸ್ಲಾಟ್ ಫಿಲ್ ಮಾಡಬೇಕು, 51 ಕೋಟಿ ಇದೆ. 51 ಕೋಟಿ ನಿನ್ಗೆ ಸಾಕಾಗತ್ತಾ ಅನ್ನೋದು ಕ್ವಶನ್. ನಿನಗೆ ಅವರು ಒಂದು ಪ್ಲೇಯರ್ಗೆ 10 ಕೋಟಿ ಹೊಟ್ಟೋದ್ರು ಇನ್ನು 18 ಸ್ಲಾಟ್ಗೆ ನಿನಗೆ 14 ಅಂದ್ರೆ 40 ಕೋಟಿ ನೀನು ಫಿಲ್ ಮಾಡಕ್ಕೆ, ವಿಚ್ ಇಸ್ ಲೆಸ್ ದ್ಯಾನ್ ಲೈಕ್ ಅರೌಂಡ್ ಒಂಥರ 2 ಕೋಟಿ ಆವರೇಜ್ ಆಗಿ ತಗೊಂಡ್ರೆ ಹೋಗ್ಬೇಕಾಗಿರೋದು ಅಂತ. ನೀನ್ ಏನೋ ಆಯ್ತು ಒಂದು 5-6 ಜನ ನಾನು 20 ಲಕ್ಷ ಲೆಸ್ ದನ್ 1 crore ಅಲ್ಲಿ ತಗೊಂತೀನಿ ಅಂತ ಅಂದ್ರು 30 lakhs ಇವಾಗ ಬೇಸ್ ಪ್ರೈಸ್. ಅದೇ ಓಕೆ 30 lakhs ಬೇಸ್ ಪ್ರೈಸ್ ಇರೋದ್ರಿಂದ ಸ್ವಲ್ಪ ಟ್ರಿಕ್ಕಿ ಆಗಿದೆ ಅವ್ರಿಗೆ. ಹೆಂಗೆ ಅವರು ಬೀಯಿಂಗ್ ಅ ಚಾಂಪಿಯನ್ ಸೈಡ್ ಹೌ ವಿಲ್ ದೇ ಫಿಲ್ ದೇ ಅದರ್ ಎಸ್ ಕೋರ್. ಐ ವಿಲ್ ನಾಟ್ ಸೇ ದೇ ಹ್ಯಾವ್ ರಿಟೈನ್ ದೇರ್ ಕೋರ್. ಐ ಡೋಂಟ್ ಥಿಂಕ್ ಸೊ ದೇ ಹ್ಯಾವ್ ರಿಟೈನ್ ದೇರ್ ಕೋರ್. ದೇರ್ ಕೋರ್ ವಾಸ್. ಇಲ್ಲೊಂದು ಪಾಯಿಂಟ್ ಇದೆ. ಇನ್ ವರುಣ್ ಚಕ್ರವರ್ತಿ ದೇ ಹ್ಯಾವ್ ಅ ಚಾಂಪಿಯನ್ ಬೌಲರ್. ಸೊ ಇನ್ನೊಂದು ಒಂಥರ ಬಿಗ್ ಬಜೆಟ್ ಬೌಲರ್ ಅಥವಾ ಬಿಗ್ ಟಿಕೆಟ್ ಬೌಲರ್ ಅಂತ ಅವ್ರು ಹೋಗ್ಬೇಕಾಗಿಲ್ಲ. ಹರ್ಷಿತ್ ರಾಣಾನು ಇದ್ದಾರೆ, ರಿಂಕು ಸಿಂಗ್ ಆಸ್ ಅ ಬ್ಯಾಟರ್ ಇದ್ದಾರೆ, ಸುನಿಲ್ ನಾರಾಯಣ್ ಆಲ್ರೌಂಡರ್ ಇದ್ದಾರೆ. ಸೊ ಐ ಥಿಂಕ್ ಅವ್ರಿಗೆ ಬಿಗ್ ಟಿಕೆಟ್ ಪ್ಲೇಯರ್ಸೇ ಬೇಡ ಅಂತ ಫಿಕ್ಸ್ ಆದಂಗಿದ್ದಾರೆ ಅವರು. ಸುಮ್ಮನೆ ಅಲ್ಲ ಆಂಡ್ರೆ ರಸಲ್ ಇದಾರೆ, ಬಟ್ ಆಲ್ರೌಂಡ್ ಸ್ಕಿಲ್ಸ್ ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ನೋಡ್ದಂಗೆ ಸ್ವಲ್ಪ ಸ್ಲೋ ಮೂವಿಂಗ್ ಆಗಿ ಕಾಣಿಸ್ತಿದ್ರು ಬೇರೆ ಬೇರೆ ಟೂರ್ನಮೆಂಟ್ಗಳನ್ನು. ಬಟ್ ಓಕೆ ಆಯ್ತು, ಆಂಡ್ರೆ ರಸಲ್ನು ಇರೋದ್ರಿಂದ ಬಿಗ್ ಟಿಕೆಟ್ ಪ್ಲೇಯರ್ಸ್ ಅಂತ ಬೇಡ. ನಾನು ಎಲ್ರಿಗೂ 80 ಲಕ್ಷ 1 ಕೋಟಿ ಕೊಟ್ಕೊಂಡೆ ನಾನು ತಗೋತೀನಿ. ನನ್ಗೆ ಅದ್ರ ಮೇಲೆ ಹೋದ್ರೆ ನಂಗೆ ಬೇಡವೇ ಬೇಡ ಪ್ಲೇಯರ್ಸ್ ಅಂತ ಅನ್ಸಿದ್ರು ಇರ್ಬೋದೇನೋ. ಅಂಥದ್ರಲ್ಲಿ ಯಾರಾದ್ರೂ ಇರ್ತಾರಲ್ಲ, ಒಂದು ಲಕ್ಕಿ ನೇಮ್ಸ್ ಕೆಲವೊಂದು ಪೊಸಿಷನ್ ಅಲ್ಲಿ ಬರುತ್ತೆ, ಎಲ್ಲ ಡೈನಾಮಿಕ್ಸ್ ಅಲ್ಲಿ ಕಳೆದೋದಾಗ ಇಂಥವ್ರಿಗೆ ಸಿಗೋವಂತ ಪ್ಲೇಯರ್ಸ್ ಮೇ ಬಿ ದೇ ಆರ್ ಬೆಟ್ಟಿಂಗ್ ಆನ್. ಜೊತೆಗೆ ಇನ್ನೊಂದೇನಾಗಿದೆ ಅಂದ್ರೆ ಈ ವರ್ಷ ಆಕ್ಷನ್ ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ ಸ್ಟಾರ್ಟ್ ಆಗಿ ಒಂದ್ ದಿವಸಕ್ಕೇನೆ ಇದೆ. ಸೊ ಟೀಮ್ಸ್ಗೆ ಅಷ್ಟು ಐಡಿಯಾನು ಸಿಗಲ್ಲ ಲೋಕಲ್ ಟ್ಯಾಲೆಂಟ್ ಯಾರಿದ್ದಾರೆ, ಹೆಂಗ್ ಪರ್ಫಾರ್ಮ್ ಮಾಡ್ತಿದ್ದಾರೆ ಅವ್ರು. ಸ್ಕೌಟಿಂಗ್ ತುಂಬಾ ಮುಂಚೆ ಮಾಡ್ಬಿಡ್ತಾರೆ ಅವ್ರು. ದೇ ವಿಲ್ ನಾಟ್ ಬಿ ಡಿಪೆಂಡೆಂಟ್ ಆನ್ ಸೈಯದ್ ಮುಷ್ತಾಕ್ ಅಲಿ ಅನ್ಸುತ್ತೆ, ವಿಚ್ ಇಸ್ ಆಲ್ಸೋ ಎ ಪ್ಲಾಟ್ಫಾರ್ಮ್. ಐ ಆಮ್ ನಾಟ್ ಡಿನೈಯಿಂಗ್, ಬಟ್ ಸ್ಕೌಟಿಂಗ್ ಅವ್ರು ಅದಕ್ಕಿಂತ ಮುಂಚೆನೆ ಮಾಡ್ಬಿಟ್ಟಿರ್ತಾರೆ ಇಷ್ಟಿದ್ರಲ್ಲಿ. ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ಇವ್ರು ತಗೊಂಡ್ರೆ 6 ಜನದಲ್ಲಿ 4 ಜನ ಆಲ್ರೌಂಡರ್ಸ್. ಕನ್ಸಿಡರಿಂಗ್ ರಿಂಕು ಸಿಂಗ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೌಲಿಂಗ್ ಆಗ್ತಾ ಇರೋದು ನೋಡಿದ್ರೆ, ಐ ಥಿಂಕ್ ದೇ ವಿಲ್ ಅಂಡ್ ಮೋಸ್ಟ್ ಆಫ್ ದ ಮ್ಯಾಚಸ್ ಅವ್ರು ಆಡೋದು ಇದರಲ್ಲಿ ಕೋಲ್ಕತಾ ಗ್ರೌಂಡ್ ಅಲ್ಲಿ, ಈಡನ್ ಗಾರ್ಡನ್ಸ್ ಅಲ್ಲಿ. ಇಟ್ ವಿಲ್ ಬಿ ಟರ್ನಿಂಗ್ ಟ್ರ್ಯಾಕ್ ಏನೆ. ಸೊ ಪ್ರಾಬಬ್ಲಿ ಯು ವಿಲ್ ಸಿ ರಿಂಕು ಸಿಂಗ್ ಬೌಲಿಂಗ್ ಮೋರ್ ಫಾರ್ KKR ದಿಸ್ ಇಯರ್. ಜೊತೆಗೆ ದೇ ನೀಡ್ ಅ ಕ್ಯಾಪ್ಟನ್. ಅವ್ರ ಟೀಮ್ ಅಲ್ಲಿ ಕ್ಯಾಪ್ಟನ್ ಇಲ್ಲ. ಹೌದು. ಈ 6 ಜನ ಯಾರು ರಿಟೈನ್ ಮಾಡಿದ್ರೆ ನನ್ ಆಫ್ ದೆಮ್ ಆರ್ ಕ್ಯಾಪ್ಟನ್ಸಿ ಮೆಟೀರಿಯಲ್, ಅಟ್ಲೀಸ್ಟ್ ಮೈ ಥಾಟ್ ಪ್ರೋಸೆಸ್ ಅಲ್ಲಿ. ಸೊ ಯಾರು ಇಲ್ಲ ಅಂಟಿಲ್ ಅನ್ಲೆಸ್ ದೇ ಆರ್ ಥಿಂಕಿಂಗ್ ಆಫ್ ಒಂಥರ ರಿಂಕು ಸಿಂಗ್ಗೆ ಕ್ಯಾಪ್ಟನ್ ಆಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದಾರೆ ಲಾಂಗ್ ರನ್ ಅಲ್ಲಿ ಅನ್ನೋದು ಗೊತ್ತಿಲ್ಲ. ಬಟ್ ಯಾ ವೆರಿ ವ್ಯಾಲಿಡ್ ಪಾಯಿಂಟ್. ಕ್ಯಾಪ್ಟನ್ ಇಲ್ಲ. ಇದೆಲ್ಲದ್ರಲ್ಲೂ ಸೇಮ್ ಅದೇ ಕ್ವಶನ್ ಬಂದು ಎಂಡ್ ಅಪ್ ಆಗ್ತೀವಿ. ಸೊ ಈವನ್ ಇಫ್ ದೇ ಆರ್ ಸರ್ಚಿಂಗ್ ಫಾರ್ ಎ ಕ್ಯಾಪ್ಟನ್ ಅಂತ ಹುಡುಕ್ತಾ ಇದ್ರೆ ಯಾರನ್ನಾದ್ರೂ, ಮೇ ಬಿ ದೇ ಮೈಟ್ ಗೋ ಅರೌಂಡ್ 10-15 crores ಇಟ್ಕೋಬೋದಾ ಕ್ಯಾಪ್ಟನ್ ಮೆಟೀರಿಯಲ್ ಅಂತ ಯಾರನ್ನಾರು ಹುಡುಕಿದ್ರೆ. ಆ 10-15 crores ಕ್ಯಾಪ್ಟನ್ ಅಂತ ಹೊಟ್ಟೋದ್ರೆ ಆಮೇಲೆ ಫರ್ದರ್ ಅವ್ರ ಪರ್ಸು ಅರೌಂಡ್ 35 crores ಬಂದ್ಬಿಡುತ್ತೆ. ಸೊ ಅವಾಗ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರ್ಯಾರನ್ನ ಪಿಕ್ ಮಾಡ್ಬೋದು ಅಂತ. ಫ್ಯಾಫ್ ಡು ಪ್ಲೆಸಿ ಆಕ್ಷನ್ಗೆ ಹೋಗ್ತಾರೆ, RCB ಬಿಟ್ಟಾಗಿದೆ, ಇವ್ರು 4 ಕೋಟಿಗೆ ತಗೊಂಡು ಕ್ಯಾಪ್ಟನ್ ಮಾಡಿದ್ರೆ ಒಳ್ಳೆ ಆಪ್ಷನ್, ನೋ ಡೌಟ್. ಚಾನ್ಸ್ ಇದೆ, 100% ಚಾನ್ಸ್ ಇದೆ. ಓಪನರ್ ಸಿಕ್ಕಿದ್ರು, ಲೀಡರ್ ಸಿಕ್ಕಿದ್ರು, ಸ್ಟಿಲ್ ಫಿಟ್ಟರ್ ದೆನ್ ಪ್ರಾಬ್ಲಿ ರಿಟೈನ್ ಪ್ಲೇಯರ್ಸ್ ಆಲ್ಸೋ. Fitter than Varun Chakravarti, fitter than Andre Russell, fitter than Sunil Narine. Fitter than anyone in that case. Yeah. So very good option. ನೋಡೋಣ ಹೇಗಾಗತ್ತೆ ಅಂತ. ಗುಡ್ ಓವರ್ಸೀಸ್ ಸ್ಲಾಟ್ಸ್ 6 ಇದೆ ಅವ್ರಿಗೆ. ಸೊ ಅದರಲ್ಲಿ ಈ ತರದ್ದು ಒಂದು ಒಳ್ಳೆ ಕ್ಯಾಪ್ಟನ್. ನೀವು ಹೇಳ್ದಂಗೆ ಫ್ಯಾಫ್ ಡು ಪ್ಲೆಸಿ ಟ್ರೈ ಮಾಡಬಹುದು, ಬಟ್ ಯಾವ ಟೈಮ್ ಅಲ್ಲಿ ಅವರು ಆಕ್ಷನ್ ಬರ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಅಲ್ಲ, ಆ ಆಕ್ಷನ್ ಡೈನಾಮಿಕ್ಸ್ ಎಲ್ಲರಿಗೂ ಇದೆ. ಐ ಥಿಂಕ್ ವೆರಿ ಅರ್ಲಿ ಇನ್ ದಿ ಆಕ್ಷನ್ ಡೆಫಿನೆಟ್ಲಿ KKR ವಿಲ್ ಹ್ಯಾವ್ ಅ ಚಾನ್ಸ್, ಬಟ್ ಲೇಟರ್ ಇನ್ ದ ಸ್ಟೇಜಸ್ ಬಂದ್ರೆ, ಬಿಕಾಸ್ ಲಕ್ಕಿ ಡ್ರಾ ಎತ್ತಿದಾಗ ಲೇಟರ್ ಇನ್ ದ ಸ್ಟೇಜಸ್ ಬಂದ್ರೆ KKR ಗೆ ಗೆರೆ ಇಲ್ಲ ಅಷ್ಟೇ. ನಾನು ಫ್ಯಾಫ್ ಏನಕ್ಕೆ ತಗೊಂಡೆ ಅಂದ್ರೆ, ದಟ್ ಕೈಂಡ್ ಆಫ್ ಅ ಪ್ಲೇಯರ್ ಹೂ ಇಸ್ ನಾಟ್ ಅ ರೆಗ್ಯುಲರ್ ಇಂಟರ್ನ್ಯಾಷನಲ್ ಪ್ಲೇಯರ್ ಯೆಟ್ ಅ ಪ್ರೂವನ್ ಲೀಡರ್. ಈ ತರದ್ದು ಕ್ಯಾಂಡಿಡೇಟ್ಸ್ ಸಿಕ್ಕಿದ್ರೆ ಅವ್ರಿಗೆ, ಐ ಥಿಂಕ್ ದೇ ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಆರ್ ಬ್ರೇಕ್ ದ ಬ್ಯಾಂಕ್ ಟೂ ಮಚ್. ಹೌದು, ಬಟ್ ಇದೆಲ್ಲ ಮಾತಾಡೋದ್ರ ಮಧ್ಯ ಅನದರ್ ಪಾಯಿಂಟ್ ಇಸ್ ಗೌತಮ್ ಗಂಭೀರ್
ಯಾವ ತರ ಅವ್ರ ಥಾಟ್ ಪ್ರಾಸೆಸ್ ಇರುತ್ತೆ ಅಂತ. ಇಲ್ಲ ಇವಾಗ ಗೌತಮ್ ಇರಲ್ವಲ್ಲಪ್ಪ, ಪೂರ್ತಿ ಮಾಡಕ್ಕಾಗಲ್ವಲ್ಲ, ಕಾನ್ಫಿಡೆನ್ಸ್ ಇಲ್ಲ ಅಷ್ಟೇ. ಸಾರಿ, ಕರೆಕ್ಟ್, ಯಾ ಇಲ್ಲಿ ಇದಾದ್ಮೇಲೆ ಓಕೆ. ಗೌತಮ್ can't be the mentor anymore. Yeah. Okay. So moving on to the next team, which is Rajasthan Royals. ಯಾಕೆಂದ್ರೆ ಟಕ್ಕರ್ ಕೊಟ್ಟಂತ ಟೀಮ್ ಲಾಸ್ಟ್ ಸೀಸನ್. ನಾನು ಸನ್ರೈಸರ್ಸ್ ಹೋಗ್ತಾ ಅನ್ಕೊಂಡೆ ಫೈನಲಿಸ್ಟ್, ಬಟ್ ಎನಿವೆ ಇಲ್ಲ ಇದು ಪೊಟೆನ್ಷಿಯಲ್ ಇಂದ ಬರ್ತಾ ಇದೀನಿ ನಾನು. ಸನ್ರೈಸರ್ಸ್ ಒಂಥರ ಹಾರ್ಟ್ ಬರ್ನ್ ಆಗತ್ರಿ, ಇಲ್ಲೇ ಬರ್ನ್ ಆಗತ್ತೆ. ಸರಿ ಬರೋಣ ರಾಜಸ್ಥಾನ್ ರಾಯಲ್ಸ್ಗೆ. ಎಸ್, ರಾಜಸ್ಥಾನ್ ರಾಯಲ್ಸ್ ಆಗ್ಲೇ ಮಾತಾಡಿದ್ವಿ. ಸೊ ಇಲ್ಲಿ ರಾಹುಲ್ ದ್ರಾವಿಡ್ ಕೋಚಿಂಗ್ ಸ್ಟಾಫ್ನ ಲೀಡ್ ಮಾಡೋ ಇಲ್ಲಿ ಚಾನ್ಸ್ ಇರೋದ್ರಿಂದ ಎಸ್, ಹೇಗಿದೆ ರಿಟೆನ್ಷನ್? ಸಂಜು ಸ್ಯಾಮ್ಸನ್, ಯಶಸ್ವಿ ಜೈಸ್ವಾಲ್, ರಿಯಾನ್ ಪರಾಗ್, ಧ್ರುವ್ ಜುರೇಲ್, ಶಿಮ್ರಾನ್ ಹೆಟ್ಮಾಯರ್, ಸಂದೀಪ್ ಶರ್ಮಾ. ಧ್ರುವ್ ಜುರೇಲ್ ಬಗ್ಗೆ ಮಾತಾಡಾಗಿದೆ, ಅದ್ರ ಬಗ್ಗೆ ಬಿಡೋಣ. ಶಿಮ್ರಾನ್ ಹೆಟ್ಮಾಯರ್, ವಿಲ್ ಹಿ ಪೇ ಬ್ಯಾಕ್ ದ ಟ್ರಸ್ಟ್? ಯಾಕೆಂದ್ರೆ ರಿಟೈನ್ ಮಾಡಿದಾಗೆಲ್ಲ ಏನಾಗಿದೆ, ಹೆಟ್ಮಾಯರ್ನ ನಾವೇ ನೋಡಿದೀವಿ, ತುಂಬಾ ಹತ್ತಿರದಿಂದ ನೋಡಿದೀವಿ. ಅದು ಒಂದ್ ಕಡೆ ಆದ್ರೆ, ಸಂದೀಪ್ ಶರ್ಮಾ ಅನ್ಕ್ಯಾಪ್ಡ್ ಇಂಡಿಯನ್ ಆಗಿ ರಿಟೈನ್ ಮಾಡಿದ್ದಾರೆ, ಓಲ್ಡ್ ವರ್ಕ್ ಹಾರ್ಸ್. ಅಂಡ್ ಸಂಜು ಸ್ಯಾಮ್ಸನ್ ರೀಇನ್ವೆಂಟ್ ಆಗಿರುವಂತ ಪ್ಲೇಯರ್ ಇವಾಗ ವಿತ್ ರಿನ್ಯೂಡ್ ಕಾನ್ಫಿಡೆನ್ಸ್. ಜೈಸ್ವಾಲ್ ಕೂಡ ವೆರಿ ಹೈ ಆನ್ ಕಾನ್ಫಿಡೆನ್ಸ್. ರಿಯಾನ್ ಪರಾಗ್ ಇಂಡಿಯಾ ಟೀಮ್ ಚಾನ್ಸಸ್ ಸಿಕ್ಕಿರೋದ್ರಿಂದ ಬೇರೆ ಲೆವೆಲ್ ಪ್ಲೇಯರು. ಸೊ ಇದು ಹೇಗೆ ಕಾಣಿಸ್ತಾ ಇದೆ ಸೆಟಪ್? ಐ ಥಿಂಕ್ ಅವ್ರ ಬ್ಯಾಟಿಂಗ್ ಸಾರ್ಟೆಡ್ ಆಗಿದೆ. ಅವ್ರ ಬ್ಯಾಟಿಂಗ್ ಬಗ್ಗೆ ತಲೆನೇ ಕೆಡಿಸ್ಕೊಳೋಷ್ಟಿಲ್ಲ. ಅವ್ರು ಏನೋ ಅಂದ್ರೆ ಯಾವ್ದಾನ ಒಂದ್ ಎರಡು ಅನ್ಕ್ಯಾಪ್ಡ್ ಅಲ್ಲಿ ಇಲ್ಲಿ ಮಧ್ಯದಲ್ಲಿ ತೋರಿಸ್ಬೇಕು. ಇವಾಗ ಸಂಜು ಸ್ಯಾಮ್ಸನ್, ಯಶಸ್ವಿ ಜೈಸ್ವಾಲ್ ಓಪನ್ ಮಾಡ್ತಾರೆ. ನಂಬರ್ 3 ಸ್ಲಾಟ್ ಅಲ್ಲಿ ಯಾರನ್ನ ಬರ್ಬೇಕು. ಇವಾಗ ಧ್ರುವ್ ಜುರೇಲ್ ಅವ್ರನ್ನ ಪ್ರಮೋಟ್ ಮಾಡಬಹುದು, ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಧ್ರುವ್ ಜುರೇಲ್ 3 ಆಡಿದ್ರೆ, ಪರಾಗ್ at 4, ಶಿಮ್ರಾನ್ ಹೆಟ್ಮಾಯರ್ at 5. ನೀನ್ ಟಾಪ್ 5 ಫಿಕ್ಸ್ ಆಗೋಗಿದೆ ಇಲ್ಲಿ. ಇಲ್ಲ, ಹೆಟ್ಮಾಯರ್ ಇಂಟರ್ಚೇಂಜ್ ಮಾಡಿದ್ರು ಮಜಾ ಇರುತ್ತೆ. ಯಾರನ್ನ ಶಿಮ್ರಾನ್ ಹೆಟ್ಮಾಯರ್, ಧ್ರುವ್ ಜುರೇಲ್ ಇಂಟರ್ಚೇಂಜ್ ಮಾಡಿದ್ರು ಮಜಾ ಇರುತ್ತೆ. ಸೊ ನಿಂಗೆ ಟಾಪ್ 5 ಅಂತೂ ಫಿಕ್ಸ್ ಇದೆ. ಇವ್ರು ಏನು ಅಂದ್ರೆ ದೇ ಓನ್ಲಿ ಹ್ಯಾವ್ ಟು ಲುಕ್ ಅಟ್ ಆಲ್ ರೌಂಡರ್ಸ್ ಅಂಡ್ ಬೌಲರ್ಸ್. ರಿಲೀಸ್ ಮಾಡಿದ್ದಾರೆ. ರಿಯಾನ್ ಪರಾಗ್ ಒಬ್ಬನ್ ಬಿಟ್ರೆ ಅವನು ರೆಗ್ಯುಲರ್ ಆಗಿ ಬೌಲಿಂಗ್ ಮಾಡ್ತಾ ಇಲ್ಲ. ಹಿ ಕ್ಯಾನ್ ಬೋಲ್ ಬಿಟ್ರೆ ಇನ್ಯಾರೂ ಒಂಥರ ದೇರ್ ಆರ್ ನೋ ಆಲ್ ರೌಂಡರ್ಸ್. ರೈಟ್. ಸೊ ಅದೇ ಇವ್ರ ಹತ್ರ ಇವಾಗ ಸಚಿನ್ ನಿನ್ ಬರ್ತಾ ಇದೀನಿ, RTM ಇಲ್ಲ, ಜಾಸ್ ಬಟ್ಲರ್, ರವಿಚಂದ್ರನ್ ಅಶ್ವಿನ್, ಪ್ರಸಿದ್ಧ ಕೃಷ್ಣ, ಯುಜ್ವೇಂದ್ರ ಚಹಲ್, ಇಷ್ಟು ಜನನ ಇವರು ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಒನ್ ಆಫ್ ದ ಕೀ ಪ್ಲೇಯರ್ಸ್, ಅಂದ್ರೆ ಕ್ಯಾನ್ ಮೇಕ್ ಇನ್ ಟು 11 ಎನಿ ಟೈಮ್ ಅನ್ನೋಂಥ ಪ್ಲೇಯರ್ಸು. ಸೊ ವಿಲ್ ದೇ ರೂ ದ ಫ್ಯಾಕ್ಟ್ ಈ ತರ ಪ್ಲೇಯರ್ಸ್ನ ಬಿಟ್ಟಿರೋದ್ರ ಜೊತೆಗೆ ಪರ್ಸ್ ಕೂಡ ಇವ್ರು ಜಾಸ್ತಿ ಇಲ್ಲ, 41 crores ಅಷ್ಟು. ಎಕ್ಸಾಕ್ಟ್ಲಿ. ಸೊ ನಾನು ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಸಮ್ ಪರ್ಸ್ ಅಮೌಂಟ್ ಏನಿದೆ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿದೆ. ಅಮೌಂಟ್ ಎಷ್ಟು ಪೇ ಮಾಡಿದ ಈ ಪ್ಲೇಯರ್ಸ್ಗೆ ರಿಟೈನ್ ಮಾಡ್ಕೊಳ್ಳೋಕೆ ಸರ್ಪ್ರೈಸಿಂಗ್ ಆಗಿದೆ. ಸೊ ನೀವು ಹೇಳ್ದಂಗೆ ವೆರಿ ಡಿಫಿಕಲ್ಟ್ 41 crores ಇಟ್ಕೊಂಡು 19 ಜನಕ್ಕೆ ತಗೊಳಕ್ಕೆ ಕಷ್ಟ ಆಗುತ್ತೆ. ಬಿಗ್ ನೇಮ್ಸ್ ಯಾರು ಸಿಗಲ್ಲ. ರಾಜಸ್ಥಾನ್ ಮೊದ್ಲಿಂದಾನು ದೇ ನೆವರ್ ವೆಂಟ್ ಬಿಹೈಂಡ್ ಬಿಗ್ ನೇಮ್ಸ್. ಸೊ ಆವರೇಜ್ ಬಟ್ ಗುಡ್ ಪರ್ಫಾರ್ಮಿಂಗ್ ಪ್ಲೇಯರ್ಸ್ ಹಿಂದೆನೆ ಹೋಗಿದ್ದಾರೆ. ಅಂಡ್ ಲೋಕಲ್ ಟ್ಯಾಲೆಂಟ್ ಮೇಲೆ ಸ್ವಲ್ಪ ಫೋಕಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಇಂಟರ್ನ್ಯಾಷನಲ್ ಟ್ಯಾಲೆಂಟ್ ಬೇಕು ನಂಗೆ ಅಂದ್ರೆ ಬಿಗ್ ನೇಮ್ಸ್ಗೆ ಹೋಗ್ಬೇಕಾಗುತ್ತೆ. ಟ್ರೆಂಟ್ ಬೋಲ್ಟ್ ಸಿಗಲ್ಲ, ಬಿಕಾಸ್ ಪಂಜಾಬ್, ಡೆಲ್ಲಿ, RCB ಫೈಟ್ ಮಾಡ್ತಾರೆ. ಸೊ ಏನೇ ಇರಲಿ, ಲೋಕಲ್ ಟ್ಯಾಲೆಂಟ್ ಮೇಲೆ ಅವ್ರು ಫೋಕಸ್ ಮಾಡಿ 2-3 crores ಮ್ಯಾಕ್ಸಿಮಮ್ ಸ್ಪೆಂಡ್ ಮಾಡ್ಕೊಂಡು ಮೀಡಿಯಂ ಪೇಸರ್ಸ್ ಅವ್ರ ಸ್ಪಿನ್ನರ್ಸ್ ನ ತಗೊಂಡು ಟೀಮ್ ಬಿಲ್ಡ್ ಮಾಡಕ್ ಟ್ರೈ ಮಾಡ್ತಾರೆ. ಬಟ್ ಈ ವರ್ಷ ಅವ್ರ ಟೀಮ್ ಎಷ್ಟು ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ಕೊಂಡು ಮುಂದೆ ಹೋಗ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ, ಬಿಕಾಸ್ ಆಫ್ ದ ಪರ್ಸ್ ಕನ್ಸ್ಟ್ರೇಂಟ್ ದಟ್ ಅವ್ರ ಹತ್ರ ಇರೋದ್ರಿಂದ. ರೈಟ್. ದರ್ಶನ್, ಹೂ ವುಡ್ ಬಿ ಅ ಕೀ ಓವರ್ಸೀಸ್ ಪ್ಲೇಯರ್ ಇನ್ ದಿಸ್ ಸೆಟಪ್ ಇವಾಗ? ಯಾಕೆಂದ್ರೆ ನಾವು ನೋಡ್ರೋ ಹೆಸರೆಲ್ಲ ಹೆಟ್ಮಾಯರ್ ಬಿಟ್ರೆ ಇಂಡಿಯನ್ ನೇಮ್ಸೇ. ಸೊ ಮೇ ಬಿ ಇಲ್ಲಿ ಇನ್ನೊಂದು ಒಳ್ಳೆ ಓವರ್ಸೀಸ್ ಬೇಕಾತ ಅಥವಾ ಬೇಡ, ಪರವಾಗಿಲ್ಲ ಅಂತ ಅನ್ಸತ್ತಾ? ಅಲ್ಲ, ಅದೇನೆ ಬೌಲಿಂಗ್ ಆಪ್ಷನ್ಸ್ ಅವ್ರು ನೋಡಿದಾಗ ಆಬ್ವಿಯಸ್ಲಿ ಯಾರ್ಯಾರು ಅವ್ರಿಗೆ ಸಿಗ್ಬಹುದು, ಅವ್ರಿಗಿರೋ ಪರ್ಸಲ್ಲಿ ಅನ್ನೋದು ಡಿಪೆಂಡ್ ಆಗುತ್ತೆ. ಬಟ್ ನಾನು ಎಲ್ಲೋ ಬಟ್ಲರ್ನ ಅವರು ರಿಲೀಸ್ ಮಾಡಿದ್ಮೇಲೂ RTM ಇಲ್ಲದೆ ಇದ್ರು ಟು ಎನ್ ಎಕ್ಸ್ಟೆಂಟ್ ಅವ್ರಿಗೆ ತಿರ್ಗಾ ಆಪ್ಷನ್ ಅಲ್ಲಿ ಪಿಕ್ ಮಾಡ್ತಾರ ಅಂತ ಅನ್ಸ್ತಾ ಇದೆ. ಬಟ್ ಏನೋ ಟ್ರೈ ಸಿಗಲ್ಲ ಅಂತ ಗೊತ್ತು. ಯಾರು ಪ್ಯಾಡಲ್ ಎತ್ತಿದ್ರು ಇವ್ರ ಪರ್ಸ್ ಮೀರಿ ಹೊಟ್ಟೋಗ್ತಾರೆ. ಪಂಜಾಬ್ನಲ್ಲಿ ಕಾಯ್ತಾ ಇರ್ತಾರೆ ಅದಕ್ಕೆ ಅಂತಾನೆ. ಅದೇ ಅದು ಚಾಲೆಂಜ್ ಇದ್ದೇ ಇರುತ್ತೆ. ಬಟ್ ನನಗನ್ಸಿದ್ದು ಬಟ್ಲರ್ ಅವ್ರಿಗೆ
ಟ್ರೈ ಅಂತೂ ಮಾಡ್ತಾರೆ ಅಂತ. ಆ ತರ ಏನಾದ್ರು ಟ್ರೈ ಮಾಡಿ ಬೇರೆ ಯಾರು ತಗೊಳ್ದೇನೆ ಸಿಕ್ಬಿಟ್ರೆ ಅದೊಂಥರ ಬೋನಸ್. ಬಟ್ ಯಾ ಓವರ್ಸೀಸ್ ಪ್ಲೇಯರ್ಸ್ಗೆ ನಿಮ್ಗೆ ಫಾಸ್ಟ್ ಬೌಲರ್ಸ್ ಅಂದ್ರೆ ಐ ಡೋಂಟ್ ನೋ ಇವಾಗ ಇರೋ ಇದರಲ್ಲಿ ಮೇ ಬಿ ಇವಾಗ BBL ನಡೀತಾ ಇರೋದ್ರಿಂದ ಮೇ ಬಿ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅಂತ ನೋಡ್ಬಿಟ್ಟು ಪಿಕ್ ಮಾಡ್ಬೋದು. ಅಂಡ್ ಇಂಗ್ಲೆಂಡ್ ಅಲ್ಲಿ ತುಂಬಾ ಜನ ಬೌಲರ್ಸ್ ಬರ್ತಾ ಇದ್ದಾರೆ. ಸೊ ಇಂಗ್ಲೆಂಡ್ ಇಂದನೂ ವಿ ಕ್ಯಾನ್ ಲುಕ್ ಅಟ್ ಸಮ್ ಫಾಸ್ಟ್ ಬೌಲರ್ಸ್. ನನ್ಗೆ ಅನ್ಸಂಗೆ ಬೌಲಿಂಗ್ ಅಟ್ಯಾಕ್ ಅನ್ನು ಲೀಡ್ ಮಾಡೋ ಅಂತ ಓವರ್ಸೀಸ್ ಬೌಲರ್ ಇವ್ರಿಗೆ ಸಿಗೋದ್ ಕಷ್ಟ ಇದೆ. ಅವರೆಲ್ಲರೂ ಜಾಸ್ತಿ ದುಡ್ಡು ಹೋಗ್ತಾರೆ. ಸೊ ಇವ್ರು ಕಂಪ್ಲೀಟ್ ಓನರ್ಸ್ ಏನು ಅಂದ್ರೆ ಸಂದೀಪ್ ಶರ್ಮಾ ವಿಲ್ ಲೀಡ್ ದೇರ್ ಬೌಲಿಂಗ್ ಅಟ್ಯಾಕ್. ಅವನ್ ಸುತ್ತೂರು ಯಾರಾನ ಹೊಸಬ್ರು ಹೊಸ ಟ್ಯಾಲೆಂಟು ನಿನ್ಗೊಂದ್ 2-3 ಕೋಟಿ ಒಳಗಡೆ ಸಿಗೋವಂತ ಫಾಸ್ಟ್ ಬೌಲರ್ಸು ಇವ್ರಿಗೆ ಯಾವ ಟೈಮಲ್ಲಿ ಒಂಥರ ಅವ್ರು ಪಿಕ್ ಆಗ್ತಾರೆ ಅನ್ನೋದು. ಲೈಕ್ ಇವಾಗೇನೋ ಲೆಟ್ಸ್ ಲೋಕಿ ಫರ್ಗಸನ್ ಯೂಶಲಿ ಅವ್ನ ಪಾಪ ಒಂಥರ ಆಕ್ಷನ್ ಅಲ್ಲಿ ಯಾವಾಗ್ಲೂ ಎಲ್ಲೋ ಲಾಸ್ಟ್ ಅಲ್ಲಿ ಬರ್ತಾನೆ, ಅವನಿಗೆ ಜಾಸ್ತಿ ದುಡ್ಡು ಹೋಗಲ್ಲ. ಆ ತರ ನಸೀಬ್ ಇರೋ ಯಾರನ್ನ ಸಿಕ್ಕಾಕೊಂಡ್ರೆ ಇದೇ ವಿಲ್ ಬಿ ಅ ಗುಡ್ ಬೈ ಫಾರ್ ದೆಮ್. ಅದ್ ಬಿಟ್ರೆ ದೇ ಡೆಫಿನೆಟ್ಲಿ ನೀಡ್ ಸಮ್ ಫಾರಿನ್ ಫಾಸ್ಟ್ ಬೌಲರ್ಸ್. ಅಂಡ್ ಸ್ಪಿನ್ನರ್ಸ್ ಅಂತೂ ಯಾರು ಇಲ್ವೇ ಇಲ್ಲ. ಸ್ಪಿನ್ನರ್ಸ್ ಅವರು ಫುಲ್ ನೋಡ್ಬೇಕಾಗತ್ತೆ ಫ್ರೆಶ್ ಆಗಿ. ಅಂಡ್ ಅವ್ರ ಸ್ಪಿನ್ನರ್ಸ್ ಸಿಗೋದು ಪ್ರಾಬಬ್ಲಿ ಅಗೇನ್ ಎಮರ್ಜಿಂಗ್ ಸ್ಪಿನ್ನರ್ಸ್ ಸಿಗ್ತಾರೆ. ದೇ ವಿಲ್ ಡೆಫಿನೆಟ್ಲಿ ನಾಟ್ ಗೆಟ್ ದ ಲೈಕ್ಸ್ ಆಫ್ ಅಶ್ವಿನ್ ಆಗ್ಲಿ ಚಹಲ್ ಆಗ್ಲಿ. ಅಂಡ್ ರಾಜಸ್ಥಾನ್ಗೆ ಇನ್ನೊಂದು ಕೀ ಥಿಂಗ್ ಇರೋದು ಅವ್ರದ್ದು ಓನ್ ಸರ್ಫೇಸ್. ಅವ್ರದ್ದು ಫಾಸ್ಟ್ ಬೌಲಿಂಗ್ ಹೆಲ್ಪ್ ಮಾಡೋವಂಥ ಸರ್ಫೇಸ್ ಟ್ರೆಡಿಷ್ನಲಿ ಅವ್ರದ್ದಿಲ್ಲ. ಸೊ ಅವ್ರು ಅದಕ್ಕೆ ಸ್ಪಿನ್ನರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಜಾಸ್ತಿ. ಆ್ಯಂಡ್ ಇವಾಗ ಬೌಲರ್ಸೇ ಇಲ್ಲ ಅವ್ರ ಹತ್ರ ಹಂಗೆ ನೋಡೋಕೆ ಹೋದರೆ, ಸಂದೀಪ್ ಶರ್ಮಾ ಇರೋದು ಬಿಟ್ಟರೆ. ಸೊ ಮೇ ಬಿ ದೇ ವಿಲ್ ನೀಡ್ somebody who can really make use of the Rajasthan surface, the dry Rajasthan surface. ಒಂದು ಕ್ವಶನ್ ಅಪ್ಪ, ಆಯ್ತು ಸಂದೀಪ್ ಶರ್ಮಾ ಹ್ಯಾಸ್ ಬಿನ್ ಫಾರ್ಮಿಡಬಲ್ ಅವ್ರಿಗೆ ಎಲ್ಲ ಓಕೆ. ವಾಸ್ ಹಿ ವರ್ತ್ ಇಟ್ 4 crores? ಅನ್ಕ್ಯಾಪ್ಡ್ ಇಂಡಿಯನ್ಗೆ ಜಸ್ಟಿಫೈಡ್. ಅನ್ಕ್ಯಾಪ್ಡ್ ಇಂಡಿಯನ್ ರೂಲ್ ಬಂದಿರೋದ್ರಿಂದ ಜಸ್ಟಿಫೈಡ್ 4 crores. ಮೇ ಬಿ ಆಕ್ಷನ್ಗೆ ಹೋಗಿದ್ರೆ ಇವ್ರು 4 crores ದಾಟ್ಕೊಂಡು ಹೋಗಿದ್ರು ಹೇಳಕ್ ಆಗ್ತಾ ಇರ್ಲಿಲ್ಲ. ಬಿಕಾಸ್ ಲಾಟ್ ಆಫ್ ಟೀಮ್ಸ್ ನೋಡ್ತಾ ಇದಾರೆ, ಚೇಂಜ್ ಆಫ್ ಪೇಸ್ ಇದೆ, ವೆರೈಟಿ ಇದೆ, ಒಳ್ಳೆ ಸ್ಲೋರ್ ಒನ್ ಇಟ್ಕೊಂಡಿದ್ದಾರೆ. ಸೊ ರಾಜಸ್ಥಾನ್ ಅಲ್ಲಿ ಇರೋದ್ರಿಂದ ದೇ ಹ್ಯಾಡ್ RTM ಯೂಸ್ ಮಾಡಬಹುದಾಗಿತ್ತು. ಬಟ್ RTM ಅಲ್ಲಿ ಹೊಸ ರೂಲ್ ಬಂದಿದೆ. ಲಾಸ್ಟ್ ಯಾರು ಬಿಡ್ ಮಾಡಿರ್ತಾರೆ ದೇ ವಿಲ್ ಹ್ಯಾವ್ ಅನ್ ಅದರ್ ಆಪ್ಷನ್ ಟು ಇನ್ಕ್ರೀಸ್ ದಿ ಅಮೌಂಟ್. ಆ ಪ್ಲೇ ಅದಾಗ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಮೇ ಬಿ ಫೇರ್ ಡೀಲ್ ಅನ್ಕೊಂಡು 4 crores ಡೀಲ್ ಮಾಡ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಫೇರ್ ಎನಫ್ ಪಿಕ್. ಅವನಿಗೂ ಬಿಟ್ಟಿದ್ರೆ 45 crores ಆಗ್ತಾ ಇತ್ತು ಅಷ್ಟೇ ಬಜೆಟ್. ಬಟ್ 4 crores ಸಂದೀಪ್ ಶರ್ಮಾ ಬರ್ತಿದ್ನ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಅದೇ ಅವಾಗ ಏನು ಅಂದ್ರೆ ಒಂದು ಅದು ಹೇಳದಂಗೆ ಯು ವುಡ್ ಹ್ಯಾವ್ ಟು ಗೋ ಟು ಅನ್ ಆಕ್ಷನ್ ವಿತೌಟ್ ಹ್ಯಾವಿಂಗ್ ಎನಿ ಬೌಲಿಂಗ್ ಲೀಡರ್. ನಿಮ್ಗೆ ಅಷ್ಟೇ ಲೀಡರ್. ಅಂಡ್ ಜೊತೆಗೆ ಪ್ರೂವನ್ ಏನಿಲ್ಲ ಅಂದ್ರೂ ಹಿ ಈಸ್ ಕೇಪಬಲ್ ಆಫ್ ಗಿವಿಂಗ್ ಯು ಡಿಫೆಂಡಬಲ್ ಟೋಟಲ್ಸ್. ಸೊ ಐ ಥಿಂಕ್ 4 crores ಇಸ್ ಜಸ್ಟಿಫೈಡ್. ದರ್ಶನ್ ಏನೋ ಹೇಳೋದಿದ್ಯಾ? ಇಲ್ಲ ಅದೇ ಸಂದೀಪ್ ಶರ್ಮಾ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅಂಡರ್-19 ಬಿಟ್ರೆ ಅಷ್ಟು ಅವ್ರಿಗೆ ಚಾನ್ಸ್ ಸಿಗದೆ ಇರ್ಬೋದು. ಬಟ್ ಟೈಮ್ ಅಂಡ್ ಅಗೇನ್ ಆಸ್ ಎ ಬೌಲರ್ ಅವ್ರು ಯಾವುದೇ ಟೀಮ್ ಆಡೋದು ತುಂಬಾ ಎಫೆಕ್ಟಿವ್ ಆಗಿ ಬೌಲಿಂಗ್ ಆಗ್ತಿದ್ದಾರೆ. ಸೊ ಆಬ್ವಿಯಸ್ಲಿ ಅದೇ ಥಾಟ್ ಪ್ರಾಸೆಸ್ ಇಟ್ಕೊಂಡು ವೆರಿ ಗುಡ್ ಪಾಯಿಂಟ್ ಏನು ಅಂದ್ರೆ 4 crores ಬಿಟ್ಟಿದ್ರೆ ಅಬ್ಬಬ್ಬಾ ಅಂದ್ ಅವ್ರ ಪರ್ಸ್ಗೆ ಇಂಪ್ಯಾಕ್ಟ್ ಆಗ್ತಿದ್ದಿದ್ರೆ 4 crores ಅಷ್ಟೇ. 45 crores ಅಲ್ಲಿ ಇಟ್ ವುಡ್ ನಾಟ್ ಹ್ಯಾವ್ ಮ್ಯಾಟರ್ಡ್ ಮಚ್. ಸೊ ಆ ಎಲ್ಲ ಕ್ಯಾಲ್ಕುಲೇಷನ್ ಇಟ್ಕೊಂಡು ಇಟ್ ಇಸ್ ಜಸ್ಟಿಫೈಯಬಲ್ ಪಿಕ್ ಅನ್ಸುತ್ತೆ. ಮೇ ಬಿ ಅವರು ಭುವನೇಶ್ವರ್ ಕುಮಾರ್ನ ಟಾರ್ಗೆಟ್ ಮಾಡ್ಬೋದು ಈ ವರ್ಷ. ಬಿಕಾಸ್ ಅವ್ರು UP ಲೋಕಲ್ ಲೀಗ್ಸ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಬಿಗ್ ಬಜೆಟ್ ಹೋಗಲ್ಲ. ಸೊ ಮೇ ಬಿ ಭುವನೇಶ್ವರ್ ಕುಮಾರ್ನ ತಗೊಂಡು ಅವನು ನೀ ಪೇಸ್ ಅಟ್ಯಾಕ್ ನ ಲೀಡ್ ಮಾಡಪ್ಪ, ನಿಂದು ಅರೌಂಡ್ ನಾವು ಡೆವಲಪ್ ಮಾಡ್ಕೊಂಡು ಹೋಗ್ತೀವಿ ಪ್ಲೇಯರ್ಸ್ ನ ಅಂತ ಅನ್ಕೊಂಡು ಥಾಟ್ ಪ್ರೊಸೆಸ್ ಇದ್ರೂ ಇರ್ಬೋದು. ಬಿಕಾಸ್ ಅಲ್ಲಿ ಗೊತ್ತು ಥಿಂಕ್ ಟ್ಯಾಂಕ್ ಯಾರಿರೋದು ರಾಜಸ್ಥಾನ್ಗೆ ಅಂತ. ಸೊ ಅಪ್ರಾಕ್ಸಿಮೇಟ್ ಮೀಡಿಯಂ ಬಜೆಟ್ ಕ್ವಾಲಿಟಿ ಪ್ಲೇಯರ್ಸ್ ನ ಚೂಸ್ ಮಾಡೋ ಟೀಮೇ ಆಲ್ವೇಸ್ ಇಟ್ ಹ್ಯಾಸ್ ಬೀನ್ ರಾಜಸ್ಥಾನ್. ಅಂಡ್ ಪ್ರಮೋಟಿಂಗ್ ಲೋಕಲ್ ಟ್ಯಾಲೆಂಟ್ ಫ್ರಮ್ ಅ ಲಾಂಗ್ ಟೈಮ್ ಆಫ್ಟರ್ ಮುಂಬೈ ಮೇ ಬಿ ನನ್ಗನ್ಸಿದ್ದು. ಆಯ್ತಪ್ಪ, ಒಂದು ಸಿಂಪಲ್ ಕ್ವೆಶ್ಚನ್. ಇಷ್ಟೆಲ್ಲ ಹೇಳ್ತಾ ಇದೀವಿ, ತುಂಬಾ ಒಂಥರ ಹೋಪ್ ರಾಹುಲ್ ದ್ರಾವಿಡ್ ಮೇಲೂ ಏನಾದ್ರು ಮಾಡ್ತಾರೆ ಅಂತ. ಲಾಸ್ಟ್ ಇಯರ್ ಇದ್ದಷ್ಟು ಫಾರ್ಮಿಡಬಲ್ ಟೀಮು ಅವ್ರಿಗಿರೋ ಪರ್ಸ್ ಅಲ್ಲಿ ಮಾಡಕ್ ಆಗತ್ತಾ? ಮಾಡ್ತಾರಾ? ಆಗಲ್ಲ, ಮಾಡಕ್ ಆಗಲ್ಲ. ಬಟ್ ಏನು ಅಂದ್ರೆ ಲೋಕಲ್ ಟ್ಯಾಲೆಂಟ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವಾಗ್ಲೂ ಫಾರಿನ್ ಪ್ಲೇಯರ್ಸ್ ಮೇಲೆ ಡಿಪೆಂಡೆಂಟ್ ಆಗಿ ನಾವು ಟ್ರೋಫಿ ಹೊಡಿತೀವಿ ಅಂತ ಹೇಳಕ್ ಆಗಲ್ಲ. ಬಿಕಾಸ್ ನಮಗೆ ಗೊತ್ತು, ನಾವು ಹಾಕಿರೋ ಟಿ ಶರ್ಟೇ ಇದೆ RCBನೇ. ಎವ್ರಿ ಟೈಮ್ ನಾವು ಫಾರಿನ್ ಪ್ಲೇಯರ್ಸ್ ಮೇಲೆ ಡಿಪೆಂಡ್ ಆಗಿ ಒಂದ್ ವರ್ಷನೂ
ಟ್ರೋಫಿ ಗೆಲ್ಲಕ್ ಆಗಿಲ್ಲ. ಸೊ ನಮ್ಗೆ ಟ್ರೋಫಿ ಗೆಲ್ಸೋದೇ ಲೋಕಲ್ ಟ್ಯಾಲೆಂಟ್. ನಾವು ಲೋಕಲ್ ಟ್ಯಾಲೆಂಟ್ ಮೇಲೆ ಎಷ್ಟು ಚೆನ್ನಾಗಿ ಇನ್ವೆಸ್ಟ್ ಮಾಡಿ ಅವ್ರನ್ನ ಎಷ್ಟು ಚೆನ್ನಾಗಿ ಗ್ರೂವ್ ಮಾಡ್ಕೊಂಡು ಹೋಗ್ತೀವಿ. ಇಫ್ ನಾಟ್ 2025, 2026, 27 ಡೆಫಿನೆಟ್ಲಿ ಫಾರ್ಮಿಡಬಲ್ ಟೀಮ್ ಆಗೇ ಆಗುತ್ತೆ ರಾಜಸ್ಥಾನ್ ರಾಯಲ್ಸ್ ಅಂತ ನನಗೆ ಅನ್ಸುತ್ತೆ, ವಿತ್ ದ ಬಜೆಟ್ ದೇ ಹ್ಯಾವ್ ಅಂಡ್ ದ ಪ್ಲೇಯರ್ಸ್ ದೇ ಆರ್ ಲುಕಿಂಗ್ ಅಟ್. ಸೊ ರಿಟೆನ್ಷನ್ಸ್ ನೋಡಿದ್ರೆ ಏನು IPL ಮೇನ್ ಥಾಟ್ ಪ್ರೊಸೆಸ್ ಇತ್ತು ಅದನ್ನ ಅವರು ಅಪ್ಹೆಲ್ಡ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಡೆಫಿನೆಟ್ಲಿ ಪ್ರಮೋಟ್ ಲೋಕಲ್ ಟ್ಯಾಲೆಂಟ್ ಅಂಡ್ ಇಂಡಿಯನ್ ಟ್ಯಾಲೆಂಟ್ ಮೇಜರ್ಲಿ. ಓಕೆ, ಮನಿ ಬಾಲ್ ಟೀಮ್ ಇದು ನೋಡೋಣ. ಬಟ್ ಲಾಸ್ಟ್ ಇಯರ್ ಮಿನಿ ಆಕ್ಷನ್ ಅಲ್ಲಿ ಕೂಡ ಸ್ವಲ್ಪ ಬಜೆಟ್ ಉಳಿಸ್ಕೊಂಡು ಹೋದ್ರು ವಾಪಸ್ಸು. ಕಮ್ಮಿ ಇದ್ರು ಬಜೆಟ್ ಸ್ವಲ್ಪ ಉಳಿಸ್ಕೊಂಡು ಹೋದ್ರು. ಸೊ ಆತರ ಟೀಮ್ ಮೇ ಬಿ ಆ ಥಾಟ್ ಪ್ರೊಸೆಸ್ ಇರಬಹುದು. ಲೆಟ್ಸ್ ಸಿ ಏನಾಗುತ್ತೆ. ಓಕೆ, ಕೂಲ್. ಮೂವಿಂಗ್ ಆನ್. ಈಗ ನೆಕ್ಸ್ಟ್ 3 ಚಾಂಪಿಯನ್ ಟೀಮ್ಸ್ ಅಂದ್ರೆ 3 ಟೀಮು ಹೂ ಹ್ಯಾಸ್ ಒನ್ IPL ಚಾಂಪಿಯನ್ಶಿಪ್ಸ್ ಅವ್ರಿಗೆ ಬರ್ತೀನಿ. ಸ್ಟಾರ್ಟಿಂಗ್ ವಿತ್ ಮುಂಬೈ ಇಂಡಿಯನ್ಸ್. ಸೊ ಮುಂಬೈ ಇಂಡಿಯನ್ಸ್ yet another team with very less or just above low number of retention. ಇದು ಅಂದ್ರೆ ಪರ್ಸ್ ಇಟ್ಕೊಂಡಿರೋರು 45 ಕೋಟಿ ಪರ್ಸ್ ಇದೆ. ಅವರು ಜಸ್ಪ್ರೀತ್ ಬುಮ್ರಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ರೋಹಿತ್ ಶರ್ಮಾ, ತಿಲಕ್ ವರ್ಮಾ. ಸೊ ಐ ಡೋಂಟ್ ಥಿಂಕ್ ಆ ಕ್ವಾಲಿಟಿನ ನಾವು ಡಿಬೇಟ್ ಮಾಡೋಕ್ಕೆ ಅಥವಾ ಕ್ವೆಶ್ಚನ್ ಮಾಡೋಕ್ಕಾಗತ್ತೆ ಅಂತ. ಸೂಪರ್ ಆಗಿದೆ ಅದು. ಅದನ್ನ ಇಟ್ಕೊಂಡಿದ್ದಾರೆ. 20 ಸ್ಲಾಟ್ ಇನ್ನೂ ಬಾಕಿ ಇದೆ, 45 ಕೋಟಿ. ಸೊ ಅಲ್ಲಿ 2.2 crores ಆನ್ ಅನ್ ಆವ್ರೇಜ್ ಅವ್ರಿಗೆ ಇರೋದು ಬಾಕಿ. ಒಂದು RTM ಇದೆ. ಈಗ RTM ಬಗ್ಗೆ ಮಾತಾಡಿ. ಇಲ್ಲಿ ರಿಲೀಸ್ ಮಾಡಿರೋ ಪ್ಲೇಯರ್ಸ್ ಅಲ್ಲಿ RTM ಅವ್ರು ಮಾಡೋದಾದ್ರೆ ಯಾರಿಗೆ ಮಾಡ್ಬೋದು? ಅವ್ರದ್ದು ಒಂದು ಬಿಫೋರ್ ಬೇರೆಯವ್ರ ಕಮೆಂಟ್ ಮಾಡ ಅವ್ರ ಒಂದು RTM ಮಾಡಕ್ಕಾಗೋದು ಅನ್ಕ್ಯಾಪ್ ಪ್ಲೇಯರ್ ಮಾತ್ರ, ಕ್ಯಾಪ್ ಪ್ಲೇಯರ್ ಮಾಡಕ್ಕಾಗಲ್ಲ, ಕ್ಯಾಪ್ಟನ್ ಮಾಡಕ್ಕಾಗಲ್ಲ. ಚಾಯ್ಸ್ ಪ್ರಿಟಿ ಮಚ್ ಐ ಥಿಂಕ್ ಅವರು ಬೇಕು ಅಂತ ಅದನ್ನ ಬಿಟ್ಟು. ಅದು ಸರ್ಪ್ರೈಸ್ ಆಕ್ಚುಲಿ. ನಾನು ನಿಹಾಲ್ ವಧೇರಾನ್ ಅವ್ರು RTM ಮಾಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ರಿಟೈನ್ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ, RTMಗೆ ಹೋಗಲ್ಲ ಅಂತ. ಬಟ್ ಐ ಥಿಂಕ್ ದೇ ಡಿಡ್ ಅ ಸ್ಮಾರ್ಟ್ ಮೂವ್. ಏನಕ್ಕೆ ಅಂತಂದ್ರೆ ಇವಾಗ ದೇ ಸ್ಟಿಲ್ ಹ್ಯಾವ್ ಎನ್ ಆಪ್ಷನ್. ನಿಹಾಲ್ ವಧೇರಾ ಇಲ್ಲದೆ ಇದ್ರು ಅನ್ಶುಲ್ ಕಂಬೋಜ್ ಹಾಕೊಳಕ್ಕೆ. ಸೊ ಯಾವ ಟೈಮಲ್ಲಿ ಅವ್ರು ಬರ್ತಾರೆ ಅನ್ನೋದ್ರ ಮೇಲೆ ಅವ್ರು ಆ ಆಪ್ಷನ್ ನ ಓಪನ್ ಬಿಟ್ಕೊಂಡಿದ್ದಾರೆ. ಅವನು ಇನ್ನೊಬ್ಬನು ಇದ್ದ, ಯಾರೋ ಅವನು ಸಿಂಗ್, ಅವನು ಚೆನ್ನಾಗಿ ಆಡಿದ್ದ. ಅವ್ರಿಗೆ ನಿಹಾಲ್ ವಧೇರಾಕ್ಕಿಂತ ಮುಂಚೆ ಅವನು ಆಡ್ಸಿದ್ರು. ಅವನ ಹೆಸರು ಬಾಯ್ಗೆ ಬರ್ತಾ ಇಲ್ಲ, ಇರು ಒಂದ್ಸಲಿ ಚೆಕ್ ಮಾಡ್ಬೋಣ. ಸಿಂಗ್ ಯಾರು? ಹಾರ್ವಿಕ್ ದೇಸಾಯಿನಾ? ಅಲ್ಲಪ್ಪ, ದೇರ್ ವಾಸ್ ಒನ್ ಮೋರ್ ಲೋಕಲ್ ಇಂಡಿಯನ್ ಬ್ಯಾಟರ್. ಎನಿವೇ ನಾನು ಅದ್ ಹೇಳ್ತೀನಿ, ಬೇರೆ ಅವ್ರ ಒಪಿನಿಯನ್ ಕೊಡಿ. ಸೊ ಅಗೇನ್ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇರೋದ್ರಿಂದ ರೋಹಿತ್ ಶರ್ಮಾ ಹೇಳಿ ಭಾರ್ಗವ್. ಅಲ್ಲ, ನಮನ್ ಧೀರ್ ಬಗ್ಗೆ ಹೇಳ್ತಾ ಇದ್ದು ಒಂದು ಇನ್ನೊಬ್ಬ ಬ್ಯಾಟರ್ ಅವ್ರಿಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಲಾಸ್ಟ್ ಟೈಮ್. ಕರೆಕ್ಟ್. ಓಕೆ. ಸೊ ಮೇ ಬಿ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇಂದ ರೋಹಿತ್ ಶರ್ಮಾ ರಿಟೈನ್ ಮಾಡ್ಕೊಂಡಿದ್ದಾರೆ. ಅಂಡ್ ಅಗೇನ್ ಫ್ಯಾನ್ ಫಾಲೋಯಿಂಗ್, ಫ್ರಾಂಚೈಸಿ ಪ್ರೊಸ್ಪೆಕ್ಟಿವ್ಸ್ ಇಂದ ರೋಹಿತ್ ಶರ್ಮಾ ರಿಟೈನ್ ಮಾಡ್ಕೊಂಡಿದ್ದಾರೆ. ಒಂದು RTM ಇಟ್ಕೊಂಡಿದ್ದಾರೆ ಅಗೇನ್ ಫಾರ್ ಅನ್ಕ್ಯಾಪ್. ಈದರ್ ಇಟ್ ವಿಲ್ ಬಿ ಫಾರ್ ನಮನ್ ಧೀರ್ ಆರ್ ನೇಹಲ್ ವಧೇರಾ. ಭಾರ್ಗವ್ ಹೇಳ್ದಂಗೆ ಯಾವ ಡೈನಮಿಕ್ಸ್ ಅಲ್ಲಿ ಬರ್ತಾರೆ ಆ ಡೈನಮಿಕ್ಸ್ ಅಲ್ಲಿ ಯೂಸ್ ಮಾಡ್ಕೋತಾರೆ RTM ನ. ಅಗೇನ್ ಮೀಡಿಯಂ ಪೇಸ್ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಜಸ್ಪ್ರೀತ್ ಬುಮ್ರಾ ಲೀಡ್ ಮಾಡ್ತಾರೆ. ಅವ್ರು ಯಾವಾಗ್ಲೂ ಒಬ್ಬ ಫಾರಿನ್ ಪ್ಲೇ ಮೀಡಿಯಂ ಪೇಸರ್ ಇಟ್ಕೊಂಡು ಮಿಕ್ಕಿದ್ 2-3 ಜನ ಲೋಕಲ್ ಟ್ಯಾಲೆಂಟ್ ನ ತಗೊಂಡು ಮೀಡಿಯಂ ಪೇಸ್ ಹೋಗ್ತಾ ಇದ್ರು. ಬಟ್ ಇಲ್ಲೂ ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅವ್ರಿಗೆ, ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಮಾಡ್ತಾ ಇದ್ದಾನೆ ಇವಾಗ ವಾಪಸ್ಸು. ಸೊ ಅವ್ರಿಗೆ ಒಂದು ಮೀಡಿಯಂ ಪೇಸ್ ಆಲ್ರೌಂಡರ್ ಕವರ್ ಆಯ್ತು 4 overs. ಜಸ್ಪ್ರೀತ್ ಬುಮ್ರಾ 4 overs ಆಯ್ತು. ಇನ್ನು 3 ಜನ ಸ್ಪಿನ್ನರ್ಸ್ ನ ತಗೋಬಹುದು. ಮೇ ಬಿ ಅಗೇನ್ ಪಿಯೂಷ್ ಚಾವ್ಲಾ ಅನ್ಕ್ಯಾಪ್ಡ್ ಇಂಡಿಯನ್ ಆಗಿ ಬರ್ತಾನೆ ಡೈನಮಿಕ್ ಆಕ್ಷನ್ಗೆ. ಅವನಿಗೆ RTM ಯೂಸ್ ಮಾಡೋ ಚಾನ್ಸಸ್ ಇದೆ. ಬಿಕಾಸ್ ಸ್ಪಿನ್ನರ್ ಬೇಕಾಗುತ್ತೆ, ಎಫೆಕ್ಟಿವ್ ಇದಾನೆ, ಪ್ರೂವ್ ಮಾಡಿಯಾನೆ ಅವನ ವರ್ತ್ನ. ಮೇ ಬಿ ಮುಂಬೈ ಇಂಡಿಯನ್ಸ್ ಆ ಥರ್ಡ್ ಪ್ರೊಸೆಸ್ ಇರ್ಬೋದು. 4 ಕೋಟಿಗೆ ಹೋಗದೆ ಇರ್ಬೋದು, ಬಿಕಾಸ್ ನೋ ಅದರ್ ಟೀಮ್ ಇಸ್ ಗೋಯಿಂಗ್ ಟು ಲುಕ್. 2 ಕೋಟಿ, 2.5 ಕೋಟಿ, 3 ಕೋಟಿಗೆ ಸಿಕ್ಕಿದ್ರೆ RTM ಮಾಡ್ಕೋಬಹುದು ಅಂತ ಅವ್ರು ಯೂಸ್ ಮಾಡಬಹುದು. ಸೊ ಲೆಸ್ ದ್ಯಾನ್ 4 crores ಬಂದ್ರೆ RTM ಯೂಸ್ ಮಾಡ್ತಾರೆ. ಎಕ್ಸೀಡಿಂಗ್ 4 crores ಇದ್ರೆ ಪ್ರಾಬಬ್ಲಿ ದೇ ಲೆಟ್ ಹಿಮ್ ಗೋ ಅಂತ ನನ್ಗನ್ಸುತ್ತೆ. ಪ್ರಾಬ್ಲಿ ಫೋಕಸ್ ಫಾರ್ ನೇಹಲ್ ವಧೇರಾ ಅಂಡ್ ನಮನ್ ಧೀರ್. ಅದು ಬಿಟ್ರೆ ಅಗೇನ್ ಅವ್ರ ಟ್ಯಾಲೆಂಟ್ ಸ್ಕೌಟಿಂಗ್ ಟೀಮ್ ತುಂಬಾ ಚೆನ್ನಾಗಿದೆ. ಲೋಕಲ್ ಟ್ಯಾಲೆಂಟ್ ಡೆಫಿನೆಟ್ ಆಗಿ ಇಟ್ಟಿರ್ತಾರೆ ಎಲ್ಲಾದ್ರೂ. ಯಾವ ಟೀಮ್ಗೂ ಗೊತ್ತಾಗಿರಲ್ಲ. ಒಂದ್ ವರ್ಷ IPL ಆದ್ಮೇಲೆ ಯಾರಪ್ಪ ಮುಂಬೈ ಇಂಡಿಯನ್ಸ್ ಅವ್ರು ಇಂಥ ಪ್ಲೇಯರ್ ನ ಪ್ರೊಡ್ಯೂಸ್ ಮಾಡಿದ್ರು ಅಂತ ನಾವು ಸೀಸನ್ ಮುಗಿದ್ಮೇಲೆ ಡೆಫಿನೆಟ್ ಆಗಿ ಹೇಳ್ತೀವಿ. ಐ ಥಿಂಕ್ RTM ಮಾಡಕ್ಕೆ 4 to 5 ಜನ ಇದಾರೆ ಅವ್ರಿಗೆ ಅನ್ಕ್ಯಾಪ್ಡು. ನಮನ್ ಧೀರ್, ನಿಹಾಲ್ ವಧೇರಾ, ಪಿಯೂಷ್ ಚಾವ್ಲಾ, ಅನ್ಶುಲ್ ಕಂಬೋಜು, ಆಕಾಶ್ ಮಧ್ವಾಲ್.
ಸೊ ಇವ್ರ 5 ಜನದಲ್ಲಿ ಯಾರು ಬೇಕಾದ್ರೆ RTM ಆಗ್ಬೋದು. ಆಕಾಶ್ ಮಧ್ವಾಲ್ ವಾಸ್ ಅ ಸೀರಿಯಸ್ ಪ್ರಾಸ್ಪೆಕ್ಟ್. ಅವ್ರ ಕಡೆ ಸಖತ್ತಾಗಿ ಬೌಲಿಂಗ್ ಮಾಡಿದ. ಡಿಕೆ ಬಟ್ RTM ಐ ಥಿಂಕ್ ಕವರ್ ಮಾಡಿದ್ರು ಪಾಂಡೆ ಮತ್ತೆ ಭಾರ್ಗವ್. ಬಟ್ ಇನ್ನೊಂದು ಪಾಯಿಂಟ್ ಸಚಿನ್ ಹೇಳ್ದಂಗೆ ಲೋಕಲ್ ಟ್ಯಾಲೆಂಟ್ ಎಸ್ಪೆಷಲಿ ಮುಂಬೈಗೆ ಲಾಸ್ಟ್ 2 ಸೀಸನ್ ಇಂದ ನೀವು ನೋಡ್ಕೊಂಡ್ ಬಂದ್ರೆ ರಣಜಿ ಆಗಿರ್ಬೋದು, ಅವ್ರ ಲೋಕಲ್ T20 ಟೂರ್ನಮೆಂಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಎಸ್ಪೆಷಲಿ ಬೌಲರ್ಸ್. ಸೊ ಒಂದ್ ಕಡೆಯಲ್ಲಿ ಮುಂಬೈಗೆ ಅವ್ರ ಟಾಪ್ ಆರ್ಡರ್, ಮಿಡ್ಲ್ ಆರ್ಡರ್ ಲೋಡ್ಸ್ ಅಂಡ್ ಲೋಡ್ಸ್ ಆಫ್ ರನ್ಸ್ ಹೊಡೆದಿದ್ದಾರೆ. ಆನ್ ದ ಅದರ್ ಹ್ಯಾಂಡ್ ಬೌಲರ್ಸ್ ಕೂಡ ಅಥವಾ ಆಲ್ರೌಂಡರ್ಸ್ ಕೂಡ ತುಂಬಾ ಚೆನ್ನಾಗಿ 20 ವಿಕೆಟ್ಸ್ ತಗೊಳ್ಳೋದ್ರಲ್ಲಿ ಸಕ್ಸೀಡ್ ಆಗಿದ್ದಾರೆ ಇನ್ ರಂಜಿ ಮ್ಯಾಚಸ್ ಆಲ್ಸೋ. ಫಾರ್ ಎಕ್ಸಾಂಪಲ್ ಶಾಮ್ಸ್ ಮುಲಾನಿ ಅವ್ರಿಗೆ ತುಂಬಾ ವಿಕೆಟ್ಸ್ ರಂಜಿಲು ತಗೊಂತಾ ಇದ್ದಾರೆ. ಅಂಡ್ ಬೀಯಿಂಗ್ ಎ ಲೋಕಲ್, ಇವ್ರ ಮೇಲೆಲ್ಲ ಮೇ ಬಿ ದೇ ಡೆಫಿನೆಟ್ಲಿ ವಾಂಟ್ ಟು ಇನ್ವೆಸ್ಟ್ ಅಂಡ್ ದೆನ್ ಆಬ್ವಿಯಸ್ಲಿ ಲೋಕಲ್ ಟ್ಯಾಲೆಂಟ್ ನ ಡೆವಲಪ್ ಮಾಡೋದಕ್ಕೆ. ಸೊ ರಂಜಿಲಿ ಯಾರ್ಯಾರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಅವ್ರನ್ನು ಟಾರ್ಗೆಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ನನಗನ್ಸ್ತಾ ಇದೆ. ಅದ್ ಬಿಟ್ಟು ಆಬ್ವಿಯಸ್ಲಿ ಸಚಿನ್ ಹೇಳ್ದಂಗೆ ಒಂದೋ ಎರಡೋ ಯಾರಿಗೂ ಗೊತ್ತಿಲ್ಲದೆ ಇರೋ ಪ್ಲೇಯರ್ಸ್ ಕೂಡ ಮುಂಬೈಯಿಂದ, ಬಿಕಾಸ್ ಮುಂಬೈ ಆಲ್ವೇಸ್ ಕೀಪ್ ಜನರೇಟಿಂಗ್ ಕ್ರಿಕೆಟರ್ಸ್. ಸೊ ಯಾವ್ದೋ ಒಂದು ಗ್ರೌಂಡ್ ಇಂದ ಎತ್ಕೊಂಡ್ಬಂದ್ರು ಬರ್ತಾರೆ. ಓಕೆ, ನನ್ಗೇನ್ ಗೊತ್ತಾ ಅನ್ಸೋದು ಮುಂಬೈದು ಎಸ್ಪೆಷಲಿ ಟೀಮ್ದಲ್ಲಿ ಇವಾಗ ಅವ್ರಿಗಿರೋ 45 ಕೋಟಿ 20 ಜನ ತಗೊಬೇಕು. ಅವ್ರ ಇನ್ 3 ಜನಕ್ಕೆ ಅವ್ರು 20 ಕೋಟಿ ಖರ್ಚು ಮಾಡಿದ್ರು ಅಥವಾ 25 ಕೋಟಿ ಖರ್ಚು ಮಾಡಿದ್ರು ಇನ್ 17 ಸ್ಲಾಟ್ ಅವ್ರು 20 ಕೋಟಿ ಫಿಲ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಅಂಡ್ ಆ 3 ಜನ ಯಾರಿಗೆ ಅವ್ರು ಹೋಗ್ತಾರೆ ಅನ್ನೋದು ಒಂಥರ ಕ್ವೈಟ್ ಎವಿಡೆಂಟ್ ಆಗಿದೆ. ಒನ್, ದೇ ವಿಲ್ ಡೆಫಿನೆಟ್ಲಿ ಗೋ ಫಾರ್ ಕೃಣಾಲ್ ಪಾಂಡ್ಯ. ದೇ ವಾಂಟ್ ಟು ಗೆಟ್ ದೇರ್ ಕೋರ್ ಬ್ಯಾಕ್. ಅವನಿಗೆ ದೇ ವಿಲ್ ಗೋ ಆಲ್ ಗನ್ಸ್ ಔಟ್. ಅವ್ರು ಬೇಕು ಅವ್ನಿಗೆ. ಅವರು ಒಂಥರ ಮಿಡ್ಲ್ ಆರ್ಡರ್ ನಾವು ಸ್ಪಿನ್ ಹಾಕೊಡ್ತಾನೆ, ನ್ಯೂ ಬಾಲ್ ಹಾಕೊಡ್ತಾನೆ, ಅವ್ನಿಗೆ ಹೋಗಿ ಹೋಗ್ತಾರೆ. ದೇ ಹ್ಯಾವ್, ಅವ್ರು ಯಾವಾಗ್ಲೂ ಒಂದು ಲೆಫ್ಟ್ ಆರ್ಮ್ ಸೀಮರ್ ಮೇಲೆ ತುಂಬಾ ಒಲವು ಜಾಸ್ತಿ ಅವ್ರಿಗೆ. ಮುಂಚಿಂದಾನು ಒಬ್ಬರ ಮೇಲೆ ಹೋಗ್ತಾನೆ. ಟ್ರೆಂಟ್ ಬೋಲ್ಟ್ ಫಸ್ಟ್ ಟ್ರೈ ಮಾಡ್ತಾರೆ. ಟ್ರೆಂಟ್ ಬೋಲ್ಟ್ ಸಿಗ್ಲಿಲ್ಲ ಅಂದ್ರೆ ನ್ಯಾಂಡ್ರೆ ಬರ್ಗರ್ಗೆ ಹೋಗ್ತಾರೆ. ಅವ್ರು ನ್ಯಾಂಡ್ರೆ ಬರ್ಗರ್ ಸಿಕ್ಕಿಲ್ಲ ಅಂದ್ರೆ ಮಾರ್ಕೋ ಯಾನ್ಸನ್ಗೆ ಹೋಗ್ತಾರೆ. ಈ 3 ಜನದಲ್ಲಿ ಫಿಕ್ಸ್ ಆಗಿ ಒಬ್ಬ ಅಲ್ಲಿಗೆ ಹೋಗೇ ಹೋಗ್ತಾನೆ ಅಂತ ಅನ್ಸತ್ತೆ. ಅದಲ್ದಂಗೆ ಅಗೇನ್ ದೇ ವಿಲ್ ವಾಂಟ್, ಅವ್ರು ವಿಕೆಟ್ ಕೀಪರ್ ಇಲ್ಲ, ಇಶಾನ್ ಕಿಶನ್ ಇಲ್ದೇ ಇರೋದ್ರಿಂದ ಇಶಾನ್ ಕಿಶನ್ ಟ್ರೈ ಮತ್ತೆ ಮಾಡ್ತಾರೆ ಅವರು. ನನಗೆ ಗೊತ್ತಿರೋಂಗೆ ಸಿಗಕ್ ಡೌಟ್. ಅವ್ನು ಸಿಗ್ಲಿಲ್ಲ ಅಂದ್ರೆ ಕ್ವಿಂಟನ್ ಡಿಕಾಕ್ ಟ್ರೈ ಮಾಡ್ತಾರೆ ಅಂತ. ಈ ದೀಸ್ ಆರ್ ಸಮ್ ಆಫ್ ದ ಪ್ರಿಡಿಕ್ಷನ್ಸ್ ಮುಂಬೈ ನನ್ನ ಕಡೆಯಿಂದ. ಅವ್ರು ಇದಿಷ್ಟು ಮಾತ್ರ ಅವ್ರ ಆಕ್ಷನ್ ಸ್ಟ್ರಾಟಜಿಲಿ ಇದಕ್ಕೆ ಹೋಗ್ತೀವಿ, ಮಿಕ್ಕಿದೆಲ್ಲ ನಾವು 30 ಲಕ್ಷ 1 ಕೋಟಿ ಈ ಪ್ರೈಸ್ ಅಲ್ಲೇನೆ ತಗೊಂತೀವಿ ಬೇರೆಯವ್ರನ್ನ ಅಂತಾನೆ ಸೆಟಲ್ ಹೋಗ್ತಾರೆ. ನೀವು ಮೀಡಿಯಂ ಬೇಸಿಸ್ ಬಗ್ಗೆ ಮಾತಾಡಿ. ಜೆರಾಲ್ಡ್ ಕಾಟ್ಸಿಗೆ ಅವ್ರು ಪುನಃ ಬಿಡ್ ಮಾಡಲ್ವಾ? ಬಿಕಾಸ್ ನಿನ್ನೆ ಮ್ಯಾಚ್ ಅಲ್ಲಿ ತುಂಬಾ ಚೆನ್ನಾಗಿ ಫಿನಿಶ್ ಮಾಡಿಯಾನೆ ಗೇಮ್. ಪ್ಲಸ್ ಈ ಬೋಲ್ಸ್ 150 ಪ್ಲಸ್. ಅವರು ಪಿಕ್ ಮಾಡಕ್ಕೆ ಅದೇ ಅಗೇನ್ ದ ವೇ ಹಿ ಹಸ್ ಫಿನಿಶ್ ದ ಗೇಮ್ ಯೆಸ್ಟರ್ಡೇ ಅಂಡ್ ವಾಟ್ ಈಸ್ ಬೀನ್ ಶೋಯಿಂಗ್ ಬ್ಯಾಟಿಂಗ್ ಅಲ್ಲೂ ಏನ್ ಮಾಡಬಹುದು ಅಂತ ಅವ್ರು ರಿಟರ್ನ್ ಮಾಡ್ಕೊಳ್ಳೋದು ಕಷ್ಟ ಇದೆ ಅಂತ ಅನ್ಸುತ್ತೆ. ಹಿ ಮೈಟ್ ಗೋ ಫಾರ್ ಅ ಟೀಮ್ ಲೈಕ್ ಪಂಜಾಬ್ ಆರ್ ಡೆಲ್ಲಿ ವೇರ್ ದೇ ಹ್ಯಾವ್ ಹೈಯರ್ ಪರ್ಸ್. ಆಕ್ಚುಲಿ ನನ್ನ ಕ್ವೆಶನ್ ಅದೇ ಇತ್ತು. 100% ಇವ್ರು ಯಾವ್ದಾದ್ರು ಒಂದು ಪ್ಲೇಯರ್ಗೆ ಸಖತ್ತಾಗಿ ಖರ್ಚು ಮಾಡ್ತಾರೆ ಯಾರು ಅಂತ. ಐ ಥಿಂಕ್ ಇದರಲ್ಲಿ ಇನ್ಕ್ಲೂಡ್ ಆಗೋಯ್ತದು. ಮೇ ಬಿ ಇಬ್ರಿಗೆ ಹೋಗ್ಬೋದು, ಇಶಾನ್ ಕಿಶನ್ ಅಂಡ್ ಕೃಣಾಲ್ ಪಾಂಡ್ಯ. ಬಿಕಾಸ್ ವಿಕೆಟ್ ಕೀಪರ್ ಲೆಫ್ಟ್ ಹ್ಯಾಂಡರ್ ಓಪನಿಂಗ್ ಬ್ಯಾಟ್ ಬೇಕಾಗುತ್ತೆ ಟು ಪಾರ್ಟ್ನರ್ ರೋಹಿತ್ ಶರ್ಮಾ. ಇಶಾನ್ ಕಿಶನ್ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದಾನೆ. ಮೇ ಬಿ ಅವನ್ ಕಡೆಗೆ ಹೋಗ್ಬೋದು, ಟಿಲ್ಟ್ ಆಗ್ಬೋದು ಅಂತ ನನಗನ್ಸುತ್ತೆ. ಬಟ್ ಕೃಣಾಲ್ ಪಾಂಡ್ಯ ನಿಜವಾಗ್ಲೂ ತಗೊಂತಾರ? ನನಗೆ 100% ಅವ್ರಿಗೆ ಮೇನ್ ಲ್ಯಾಕ್ ಆಗ್ತಾ ಇದೆ ಸ್ಪಿನ್ನರ್. ಅವ್ರಿಗೆ ಅವ್ರು ಒಂಥರ ದೇವರ್ ಟೂ ಡಿಪೆಂಡೆಂಟ್ ಆನ್ ಪಿಯೂಷ್ ಚಾವ್ಲಾ. ಆ ಕೃಣಾಲ್ ಪಾಂಡ್ಯನ್ ಬಿಟ್ಟ ಮೇಲೆ ಅವರು ಒಂಥರ ಆ ಸ್ಲಾಟ್ ಅನ್ನು ಅವ್ರು ಫಿಲ್ ಮಾಡಕ್ಕೆ ಈಗ್ಲೂ ಒದ್ದಾಡ್ತಾ ಇದ್ದಾರೆ. ಪಿಯೂಷ್ ಚಾವ್ಲಾ, ಶ್ರೇಯಸ್ ಗೋಪಾಲ್ ಯಾರನ್ನು ಟ್ರೈ ಮಾಡ್ತಾ ಇದಾರೆ. ಅಂಡ್ ಒನ್ಸ್ ದೇ ಗಾಟ್ ಹಾರ್ದಿಕ್ ಬ್ಯಾಕ್, ಐ ಥಿಂಕ್ he is the only piece in their core. ಓಕೆ, ಮೂವಿಂಗ್ ಫ್ರಮ್ ಒನ್ ಚಾಂಪಿಯನ್ ಟೀಮ್ ಟು ಅನದರ್. ಇದು ಸಖತ್ ಎಕ್ಸೈಟಿಂಗ್ ಆಗಂತೂ ಇರುತ್ತೆ ಮುಂಬೈದ ಆಪ್ಷನ್ ನೋಡಕ್ಕೆ. ಚೆನ್ನೈ ಸೂಪರ್ ಕಿಂಗ್ಸ್ ಟಿ ಶರ್ಟ್ ಚೇಂಜ್ ಮಾಡ್ತೀಯ ವರ್ಗು? ವಿಡಿಯೋ ಆಫ್ ಮಾಡ್ಕೊಂಡು ಮಾಡಪ್ಪ. ಓಕೆ, ಸೊ ಇವ್ರದ್ದು ಒಂಥರ ಆವರೇಜ್ ಪರ್ಸ್ ಬಾಕಿ ಇದೆ, 55 ಕೋಟಿ ಬಾಕಿ ಇದೆ. ಅಂಡ್ ರೂಲ್ ಮಾಡಿದ್ಮೇಲೆ ಅದನ್ನ ಮಾಡಿದ್ರು. MS ಧೋನಿ ಆಕ್ಚುಲಿ ಇನ್ನೊಂದೇನು ಅಂದ್ರೆ ನಾವು ಬರೀ MS ಧೋನಿ ಮೇಲೆ ಫೋಕಸ್ ಮಾಡ್ತಾ ಇದೀವಿ. ರೂಲ್ ಮಾಡಿದ ಅವ್ರಿಗೋಸ್ಕರ. ಆ ರೂಲ್ ಇಂದ ತುಂಬಾ ಜನ ಪ್ಲೇಯರ್ಸ್ ಬೆನಿಫಿಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಸಂದೀಪ್ ಶರ್ಮಾನೇ ತಗೊಳ್ಳಿ, ಬೆನಿಫಿಟ್ ಆಗಿದೆ ಅವ್ರಿಗೆ. 4 crores ರಾಜಸ್ಥಾನ ಟೀಮ್ ರಿಟೈನ್ ಮಾಡಿದೆ ಅಂದ್ರೆ
ಇಟ್ ಈಸ್ ವರ್ತ್. ನಾವು ಬಿಕಾಸ್ ಲೈಮ್ ಲೈಟ್ ಧೋನಿ ಮೇಲೆ ಇರೋದ್ರಿಂದ ನಾವು ಧೋನಿ ಮೇಲೆ ತುಂಬಾ ಜಾಸ್ತಿ ಫೋಕಸ್ ಅವ್ನಿಗೆ ಮಾಡಿದ್ರುಲ್ಲ ಅಂತ ಹೇಳ್ತೀವಿ. ಅವನಿಂದ ಬೇರೆ ಟೀಮ್ಸ್ಗೆ ಎಷ್ಟು ಬೆನಿಫಿಟ್ ಆಗಿದೆ ಅಂತ ಎಲ್ಲ ಮರ್ಸ್ಬಿಡ್ತಾ ಇದಾರೆ. ಅಂಡ್ ಅದು CSK ಡಿಸಿಷನ್ ಅಲ್ಲ, IPL ಗವರ್ನಿಂಗ್ ಕೌನ್ಸಿಲ್ ಡಿಸಿಷನ್, ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ಆಲ್ ದಿ ಅದರ್ 9 teams ಅವೈಲಬಲ್. all the 9 teams only. Okay. Taking into consideration one team ಅದಕ್ಕೆ ಬಾರ್ಗೆ ಫುಲ್ ಖುಷಿ ಆಗ್ಬಿಟ್ಟಿರ್ತಾರೆ. ಕರೆಕ್ಟ್ ನನಗೂ IPL ಗವರ್ನಿಂಗ್ ಕೌನ್ಸಿಲ್, BCCI ಗವರ್ನಿಂಗ್ ಕೌನ್ಸಿಲ್ ಥ್ರೂ ಇಂಡಿಯಾ ಸಿಮೆಂಟ್ಸ್ ಇದ್ದಾಗಿದೆ. ಆಯ್ತು. ಸೊ ಮುಂದಕ್ಕೆ ಹೋಗೋಣ. ಋತುರಾಜ್ ಗೈಕ್ವಾಡ್, ಮಹಿಷಾ ಪತಿರಣ, ಶಿವಮ್ ದುಬೆ, ರವೀಂದ್ರ ಜಡೇಜಾ 4 ಜನ ರಿಟೈನ್ ಮಾಡಿದ್ದಾರೆ. ಅಪಾರ್ಟ್ ಫ್ರಮ್ ದಿ ಆಬ್ವಿಯಸ್, ಇದರಲ್ಲಿ ಶಿವಮ್ ದುಬೆಗೆ ಕೊಟ್ಟಿರೋ ದುಡ್ಡು ಎಷ್ಟು ವರ್ತು? ಅಲ್ಲ ಆಕ್ಚುಲಿ CSK ಗೆ ಲಾಸ್ಟ್ ಇಯರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪ್ರೀವಿಯಸ್ ಇಯರ್ಸ್ ಯಾವ ಟೀಮ್ ಅಲ್ಲಿ ಇದ್ರು ಡಸ್ ನಾಟ್ ಅಂಡ್ ವರ್ಲ್ಡ್ ಕಪ್ ಅಲ್ಲಿ ಇಂಪ್ರೂವ್ಡ್ ಇಸ್ ವರ್ತ್. ಯಾರು ಒಬ್ಬ ಪ್ಲೇಯರ್ ಮೇಲೆ ಬೆಟ್ ಇಟ್ಬಿಟ್ಟು CSK ಮೇಲೆ ಇಂಥ ಪ್ಲೇಯರ್ ಚೆನ್ನಾಗಿಲ್ಲ, CSK ಟೀಮ್ಗೆ ಇಂಥ ಪ್ಲೇಯರ್ ಚೆನ್ನಾಗಿ ಆಡಿಲ್ಲ ಅಂತ. ಅವ್ರ ಡ್ರೆಸ್ಸಿಂಗ್ ರೂಮ್ ಅಟ್ಮಾಸ್ಫಿಯರ್, ಅವ್ರ ಟೀಮ್ ಮ್ಯಾನೇಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಏನು ಕಮೆಂಟ್ ಮಾಡಕ್ಕಾಗಲ್ಲ. ಸೊ ಅವ್ರು ಏನ್ ಅಮೌಂಟ್ ರಿಟೈನ್ ಆಗಿದ್ದಾರೆ, ಇಟ್ ಈಸ್ ವರ್ತ್. 10-20% ಹೈಯರ್ ಇರಬಹುದು, ಬಟ್ ಆ 10-20% ಈ ಸೀಸನ್ ಜಸ್ಟಿಫೈ ಮಾಡಿದ್ರೆ ಇಟ್ ವಿಲ್ ಬಿ ವರ್ತ್ ಅಂತ ನಾನು ಅನ್ಸೋದು. ವರ್ತು ಅದೇ. ಐ ಥಿಂಕ್ ನೀನು ಅವ್ರನ್ನ ಯೂಸ್ ಮಾಡಿದ ರೀತಿ ನೋಡ್ಬಿಟ್ಟು ವರ್ತ್ ಅಂತ ಅನ್ಸ್ಬೋದು. ಬಿಕಾಸ್ ಅವ್ರು ಯಾವಾಗ್ಲೂ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗೇ ಮಾಡ್ತಾ ಇದ್ದಿದ್ದು. ಬಟ್ ಹಿ ಈಸ್ ಅನ್ ಆಲ್ರೌಂಡರ್. ಆಲ್ರೌಂಡರ್ ಅಂತ ಹೇಳಿದ ತಕ್ಷಣ ಬೌಲಿಂಗು ಮಾಡ್ಬೇಕು, ಫೀಲ್ಡಿಂಗ್ ಮಾಡ್ಬೇಕು, ವೆರಿ ಇಂಪಾರ್ಟೆಂಟ್ಲಿ. ಬಂದ ತಕ್ಷಣ ಬ್ಯಾಟಿಂಗ್ ಮಾಡ್ಬಿಟ್ರು ಅಂದ ತಕ್ಷಣ ಅದಕ್ಕೆ ವರ್ತಾ ಅವರು ಅಂತ. ಜಸ್ಟ್ ಬ್ಯಾಟಿಂಗ್ ಬಂದ್ ಮಾಡ್ಬೇಕು ಅನ್ನೋದಾದ್ರೆ ಅವ್ರು ಆಲ್ರೌಂಡರ್ ಅನ್ಸ್ಕೊಂಡು ಏನ್ ಪ್ರಯೋಜನ? ಐ ಥಿಂಕ್ ಸೆಕೆಂಡ್ ಹಾಫ್ ಆಫ್ IPL ಅವ್ನ ವೀಕ್ನೆಸ್ ಆಲ್ರೆಡಿ ಜನ ಕಂಡಿಡ್ಬಿಟ್ರು. ಅವ್ನು ಬಂದ ತಕ್ಷಣ ಸ್ಪಿನ್ನರ್ಸ್ ಸ್ಟಾಪೇ ಮಾಡಿಸ್ಬಿಡೋರು. ಆಯ್ತು ಮೀಡಿಯಂ ಪೇಸರ್ ಹಾಕ್ಸ್ತೀನಿ ಗುರು, ಹೊಡಿ ನೋಡೋಣ ಅಂತ. ಅವ್ನಿಗೆ ಆಗ್ತಾನೆ ಇರಲಿಲ್ಲ. ಅಷ್ಟೊಂದು ದುಡ್ಡು ಕೊಟ್ಟು ಅವ್ರನ್ನ ರಿಟೈನ್ ಮಾಡೋದು, ಕನ್ಸಿಡರಿಂಗ್ ಇವಾಗ ಏನೋ ಬೇರೆ ಯಾರು ಪ್ಲೇಯರ್ ಇರ್ಲಿಲ್ಲಪ್ಪ ಅವ್ರ ಕಡೆ ಅನ್ನೋ ತರ, ರಿಟೆನ್ಷನ್ ಪ್ಲೇಯರ್ ಇರ್ಲಿಲ್ಲ, ಅದಕ್ಕೋಸ್ಕರ ನಾವು ಮಾಡಿದ್ವಿ ಅನ್ನೋ ತರ ಆಗಿದ್ರೆ ಒಪ್ಕೊಳ್ಳೋಣ. ನಿನ್ಗೆ ಅವ್ರದ್ದು ಲಾಸ್ಟ್ ಫ್ಯೂ ಸೀಸನ್ಸ್ ಇಂದಾನು ಅವ್ರ ಬೌಲಿಂಗ್ ಒಂಥರ ಡೈಸಿ ಆಗಿರೋದು, ಯಾರು ಒಂಥರ ಫಾರ್ಮಿಡಬಲ್ ಅಟ್ಯಾಕ್ ಆಗಿಲ್ಲ. ಅದ್ರಲ್ಲೂ ನೀನ್ ಪತಿರನ ಒಬ್ಬನ್ ಇಟ್ಕೊಂಡು ತೀಕ್ಷ್ಣನ್ ಬಿಟ್ಟಿದ್ದಾಗ್ಲಿ, ಅಥವಾ ಡೆವಾನ್ ಕಾನ್ವೆನ್ ಬಿಟ್ಟಿದ್ದಾಗ್ಲಿ, ರಚಿನ್ ರವೀಂದ್ರನ್ ಬಿಟ್ಟಿದ್ದಾಗ್ಲಿ ಒಂದ್ ಸ್ವಲ್ಪ ಶಾಕಿಂಗ್ ಆಗಿದೆ. ಕನ್ಸಿಡರಿಂಗ್ ಅವ್ರನ್ನ ಉಳಿಸ್ಕೊಳ್ಳದೆ ಇವನ್ ಸೇವ್ಡ್ ಶಿವಮ್ ದುಬೆ. ಜೊತೆಗೆ ರಚಿನ್ ರವೀಂದ್ರನ CSK ಅಕಾಡೆಮಿ ಕರ್ಸಿ ಇಂಡಿಯಾ ಮೇಲೆ ಬೇರೆ ರನ್ ಓಡಿಸಿದ್ರು. ಅದು CSK ಮೆಂಬರ್ಗೆನೆ ಇಷ್ಟ ಆಗ್ಲಿಲ್ಲ, ಉತ್ತಪ್ಪಂಗೆ. ಹೌದು, ಎನಿವನ್ ಸ್ಕೋರಿಂಗ್ ಅಗೇನ್ಸ್ಟ್ ಇಂಡಿಯಾ ಯಾರಿಗೂ ಇಷ್ಟ ಆಗಲ್ಲ. ಅವ್ರು ಯಾವ್ದೇ ಬ್ಯಾಕ್ ಗ್ರೌಂಡ್ ಇಂದ ಬಂದಿರಬಹುದು, ಎಲ್ಲೇ ಟ್ರೈನ್ ಮಾಡಿರ್ಬೋದು. ಸೀಸನ್ ಆದ್ಮೇಲೆ ಬೇಕಂದ್ರೆ ಇವಾಗ ಟ್ರೈನ್ ಮಾಡ್ಬೋದಾಗಿತ್ತು, ಬಟ್ ಅದು ಡಿಫ್ರೆಂಟ್ ಟಾಪಿಕ್. ಸೊ ಬ್ಯಾಕ್ ಟು ಸೇಮ್ ಕ್ವೆಶನ್. ಇವಾಗ RTM ಯಾರಿಗೆ ಯೂಸ್ ಮಾಡ್ತಾರೆ? ಐ ಥಿಂಕ್ ಇವ್ರಿಗೂ ಓವರ್ಸೀಸ್ ಹೋಗಕ್ಕಾಗಲ್ಲ ಅನ್ಸುತ್ತೆ. RTM ಇಲ್ಲ ಹೋಗ್ಬೋದು. ಅವರು ಒಂದು ಅನ್ಕ್ಯಾಪ್ ಒಬ್ಬರೇ ತಾನೆ ಕರೆಕ್ಟ್. ಆಕ್ಚುಲಿ ಅವ್ರು ದೇ ಹ್ಯಾವ್ ಟು ಗೋ ಫಾರ್ ಅನ್ ಅನ್ಕ್ಯಾಪ್ಡ್ ಇಟ್ ಸೆಲ್ಫ್. ಯಾಕಂದ್ರೆ ಅವ್ರದ್ದು 1, 2, 3, 4, 5 6 ಜನ ಟೋಟಲ್, 6 ಜನ. ಅದರಲ್ಲಿ ಒಂದು ಅನ್ಕ್ಯಾಪ್ ತಗೊಂಡಿದ್ದಾರೆ, ಇನ್ನೊಂದು ಐ ಥಿಂಕ್ ಇದು ಇಲ್ಲ ಹೋಗ್ಬೋದು. RTM ಕಾರ್ಡ್ ಅನ್ಕ್ಯಾಪ್ಟೇ ಮಾಡಬೇಕು ಅಂತಿಲ್ಲ, ದೇ ಕ್ಯಾನ್ ಗೋ ಫಾರ್ ಎನಿವನ್. ಓಕೆ. ಸೊ ಆ ಥರ ಇದ್ದಾಗ ಐ ಥಿಂಕ್ ಆಬ್ವಿಯಸ್ ನೇಮ್ ವುಡ್ ಬಿ ರಚಿನ್ ರವೀಂದ್ರ. ಅವರು ಹೋಗ್ಬೇಕು ಅಂತಿದ್ರೆ. ಬಟ್ ಅದ್ ಬಿಟ್ಟು ಬೇರೆ ಯಾವ್ದಾವ್ದು, ಮಹೇಶ್ ತೀಕ್ಷಣ, ಮುಸ್ತಫಿಜುರ್ ರೆಹಮಾನ್ ಇದಾರೆ. ಒಂಥರ ಲಾಸ್ಟ್ ಟೈಮ್ ಧೋನಿ ಇದು ಕೊಡ್ಲಿಲ್ವಾ, MS ಸ್ವಲ್ಪ ಸಿಗ್ನಲ್ ಕೊಡ್ಲಿಲ್ವಾ? ತೀಕ್ಷ್ಣ ಅವ್ನು ಹೇಳಿದ್ ಮತ್ತೆ ಕೇಳ್ತಿರ್ಲಿಲ್ಲ ಅನ್ನೋ ತರ ಇತ್ತು ಎಕ್ಸ್ಪ್ರೆಷನ್ಸ್ ಎಲ್ಲ. ಯಾರು ಹೇಳಿದೊಂದು ಮಾಡ್ತಾ ಇರೋದು ಅನ್ನೋ ತರ ಇತ್ತು. ಇಲ್ಲ ಅದೇ ಅವ್ರು ಪ್ರಾಬಬ್ಲಿ ದೇ ವಿಲ್ ಗೋ ಫಾರ್ ಈದರ್ ಕಾನ್ವೆ. ಅವ್ರಿಗೆ ಬಿಟ್ವೀನ್ ಕಾನ್ವೆ, ರಚಿನ್ ರವೀಂದ್ರ ಅಂಡ್ ಡ್ಯಾರೆಲ್ ಮಿಚೆಲ್. ಡ್ಯಾರೆಲ್ ಮಿಚೆಲ್ ನ ಮರೆಯೋಂಗಿಲ್ಲ. ಸೊ ಬಿಟ್ವೀನ್ ದೀಸ್ 3 ಒಬ್ಬರಿಗೆ RTM ಮಾಡ್ತಾರೆ ಅಂತ ನನ್ನ ಪ್ರಕಾರ. ವಾಟ್ ಅಬೌಟ್ ಫಿಜ್ ಇದೆಯಾ ಇನ್ನ? CSK ಅಲ್ಲಿ ಇದ್ರೆ ಇರುತ್ತೆ, CSK ಇರುತ್ತೆ, ಅದೇ ವಿಷಯ. ಚೆಪಾಕ್ಗೆ ಎಫೆಕ್ಟಿವ್ ಆಗ್ಬೋದಲ್ಲ? ಮಿಚೆಲ್ ಸ್ಯಾಂಟ್ನರ್ ಡೌಟ್ ಕಣ. ಅಲ್ಲ ಸ್ಕ್ವಾಡ್ ಬಿಲ್ಡ್ ಮಾಡಕ್ಕೆ ಇಟ್ಕೋಬಹುದು, ಬಟ್ RTM ಯೂಸ್ ಮಾಡೋದು ನಂಗೆ ಡೌಟ್ ಇದೆ ಸ್ಯಾಂಟ್ನರ್ ಮೇಲೆ.
ದೀಪಕ್ ಚಹರ್ ಮಾಡಕ್ಕಂತೀರಾ? ಇಲ್ಲ. ದೀಪಕ್ ಚಹಾರ್ ಡೌಟ್ ಇವಾಗಿರೋದು ಇದರಲ್ಲಿ. ಪ್ಲಸ್ ಏನು ಅಂದ್ರೆ ಲಾಸ್ಟ್ ಇಯರ್ ಮೋಸ್ಟ್ ಆಫ್ ದ ಮ್ಯಾಚಸ್ ಮಿಸ್ ಔಟ್ ಮಾಡಿದ್ರು ಇಂಜುರಿಯಿಂದ. ಅಂಡ್ ಇಂಡಿಯಾಗೂ ಕಮ್ ಬ್ಯಾಕ್ ಮಾಡೋದು ಕಷ್ಟ ಆಗ್ತಿದೆ ಅವ್ರಿಗೆ. ಸೊ ಆ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಮೇ ಬಿ ಸಿಕ್ಕಿದ್ರೆ ದೇ ಮೈಟ್ ಗೋ ಫಾರ್ ಹಿಮ್. ಬಟ್ RTM ಯೂಸ್ ಮಾಡೋದಕ್ಕೆ ದೇರ್ ಆರ್ ಅದರ್ ಬೆಟರ್ ಪ್ಲೇಯರ್ಸ್ ಇನ್ CSK ಹೂ ದೇ ಥಿಂಕ್ ಲಾಸ್ಟ್ 2-3 ಇಯರ್ಸ್ ಅಲ್ಲಿ ದೀಪಕ್ ಚಹರ್ ಎಕಾನಮಿ ರೇಟ್ ತುಂಬಾ ಹಾಳಾಗಿದೆ. ಹೌದು. CSK ಪ್ಲಾನ್ಸ್ಗೆ ಅದು ಸೂಟ್ ಆಗಲ್ಲ. ಆಮೇಲೆ ಅವರು ನಾನು ಆಕ್ಚುಲಿ ಅವರು ಶಿವಮ್ ದುಬೆ ಬದಲು ಐ ಥಾಟ್ ದೇ ವಿಲ್ ಇನ್ವೆಸ್ಟ್ ಇನ್ ದಿಸ್ ಯಂಗ್ಸ್ಟರ್ ವಿಚ್ ವಾಸ್ ಕ್ವೈಟ್ ಶಾಕಿಂಗ್ ದಟ್ ದೇ ಲೆಫ್ಟ್ ಹಿಮ್. ಇಟ್ ವಾಸ್ ಸಮೀರ್ ರಿಜ್ವಿ. ದೂಬೆ ಬದಲು ಸಮೀರ್ ರಿಜ್ವಿನ್ ಉಳಿಸ್ಕೊಂಡು ಅವ್ರು 4 ಕೋಟಿಗೆ ಇದ್ದಿದ್ರೆ ಡೆಫಿನೆಟ್ ಆಗಿ ಫ್ಯೂಚರ್ ಪ್ರಾಸ್ಪೆಕ್ಟ್ ಆಗಿರೋನವನು ಗ್ರೂಮು ಮಾಡ್ಬೋದಾಗಿತ್ತು. ಬಟ್ ಇಟ್ ವಾಸ್ ಕ್ವೈಟ್ ಸರ್ಪ್ರೈಸಿಂಗ್ ದಟ್ ಸಮೀರ್ ರಿಜ್ವಿನ್ ಬಿಟ್ಬಿಟ್ಟು ದೂಬೆನ ಉಳಿಸ್ಕೊಂಡ್ರು. ಓಕೆ, ಸೊ ಒಂದು 10 ರಿಂದ 15 ಕೋಟಿ ಗ್ಯಾಪ್ ಅಲ್ಲಿ ಇವ್ರು ಯಾವ್ದಾದ್ರು ಒಂದು ಪ್ಲೇಯರ್ ಹೋಗ್ತಾರೆ ಅನ್ಸಿದ್ರೆ ಯಾರದು? ಒಂದ್ ಗ್ಯಾರಂಟಿ ಗುರು, ನನಗೆ ಡೌಟೇ ಇಲ್ಲ, ರವಿಚಂದ್ರನ್ ಅಶ್ವಿನ್ CSKಗೆ ಹೋಗೋದು. ಓಕೆ, ಅವನ್ಗೆ ಚೌಪಾಕಲ್ಲಿ 7 ಮ್ಯಾಚ್ ಸಾಕು, ಅವ್ನು ನುಂಗ್ಕೊಂಡ್ಬಿಡ್ತಾನೆ. ಬಟ್ ಅವ್ರಿಗೆ 10 to 15 crores ತನಕ ಹೋಗ್ತಾರ? ಇಲ್ಲ, ಅಶ್ವಿನ್ ಅಷ್ಟು ಹೋಗಲ್ಲ ನನ್ನ ಪ್ರಕಾರ. ಹೋಗ್ತಾರ ಯಾರಾದ್ರೂ ಅಶ್ವಿನ್ಗೆ ಅಂತ ಅನ್ಸ್ತಾ ಇದೀವಿ. ಕನ್ಸಿಡರಿಂಗ್ ಇಸ್ ಏಜ್ ಅದೆಲ್ಲ ಡೌಟೇ. ಡೌಟ್. ನನ್ನ ಪ್ರಕಾರ CSK ಕ್ಯಾಂಡಿಡೇಟ್ ಅಶ್ವಿನ್ CSK ಕ್ಯಾಂಡಿಡೇಟ್. ಮ್ಯಾಕ್ಸಿಮಮ್ ಪರ್ಸು ಎಲ್ಲಾ ನ್ಯೂಸ್ ಬರ್ತಾರ ಪ್ರಕಾರ ಪಂತ್ ಮೈಟ್ ಗೋ ಟು CSK ಅಂತ. ಇಲ್ಲ, ಪಂಜಾಬ್ ಅವ್ರು ಬಿಡ್ಬೇಕಲ್ಲ. 35 ಕೋಟಿ ಅವರು ಕೊಡ್ತೀನಿ ಅಂತಾರೆ ಅವರು. ಪಂಜಾಬ್ ಅವ್ರು ಬಿಡಲ್ಲ, ಬಟ್ ಸುದ್ದಿ ಅಂತೂ ಇದೆ. ಬಟ್ ಅವ್ರಿಗೆ ಅದೇ ದೇ ಡೆಫಿನೆಟ್ಲಿ ವಾಂಟ್ ಧೋನಿ ಫುಲ್ ಟೈಮ್ ಕೀಪರ್ ಆಗಿ ಫುಲ್ ಸೀಸನ್ ಆಡ್ತಾರ. ಋತುರಾಜ್ ಗೈಕ್ವಾಡ್ ಇದಾರಲ್ಲ ಅವ್ರಿಗೆ ಕೀಪಿಂಗ್ ವಿಕೆಟ್ ಕೀಪರ್. ಋತುರಾಜ್ ಗೈಕ್ವಾಡ್ ಕೀಪರ್ ಅವ್ರಿಗೆ. ಇಲ್ಲ, ಗಾಯಕ್ವಾಡ್ ಕೀಪಿಂಗ್ ಮಾಡೋ ಡೌಟ್ ಅಲ್ಲ, ಒಂಥರ ದತ್ತು ಪುತ್ರನ್ ತರ ಹೇಳ್ಬಿಡಿ ಗಾಯಕ್ವಾಡ್ ಕೀಪರ್. ಗಾಯಕ್ವಾಡ್ ಯಾವತ್ತೂ ಕೀಪಿಂಗ್ ಮಾಡಿ ನೋಡಿಲ್ಲ. ಆಕ್ಚುಲಿ ಸ್ಪೆಷಲೈಸೇಷನ್ ವಿಕೆಟ್ ಕೀಪರ್ ಬ್ಯಾಟೆ. ಬಟ್ CSK ವಿಕೆಟ್ ಕೀಪರ್ ರಾಬಿನ್ ಉತ್ತಪ್ಪ ತರನಾ? ಇಲ್ಲ, ಫುಲ್ ಟೈಮ್ ವಿಕೆಟ್ ಕೀಪರ್ ಮಹಾರಾಷ್ಟ್ರಗೆ ಅವರು. ಓ, ಫುಲ್ ಟೈಮ್. ಓಕೆ, ಏನೋ ಇದು KL ರಾಹುಲ್ ತರ ಆಡ್ಕೊಂಡ್ ಬಂದಾರಲ್ಲ ವಿಕೆಟ್ ಕೀಪರ್ ಆಗಿ. ಆಯ್ತು, ಚೆಕ್ ಮಾಡಬಹುದು ಇದು. ಬಟ್ ಅದೇ ಐ ಡೋಂಟ್ ಥಿಂಕ್ ಸೊ ದೇ ಆರ್ ಕನ್ಸಿಡರಿಂಗ್ ಗೈಕ್ವಾಡ್ ಆಸ್ ಎ ಕೀಪರ್. ಸೊ ಅವರು ದೇ ವಿಲ್ ಡೆಫಿನೆಟ್ಲಿ ವಾಂಟ್ ಅ ವಿಕೆಟ್ ಕೀಪರ್ ಬ್ಯಾಟ್. ನೆಕ್ಸ್ಟ್ ಇಯರ್ ಇಲ್ಲ ಅಂದ್ರೂ ಅಟ್ ಲೀಸ್ಟ್ 2-3 years ಡೌನ್ ದ ಲೈನ್, ಬಿಕಾಸ್ ಸೈನ್ಸ್ ಇದೆ ಎಂಡ್ ಆಫ್ 2025 ದೇರ್ ಮೈಟ್ ಬಿ ಚೇಂಜಸ್ ಅಂತ. ಸೊ ನೋಡೋಣ ಏನಾಗುತ್ತೆ. ದೇ ವಿಲ್ ಡೆಫಿನೆಟ್ಲಿ ಲುಕ್ ಫಾರ್ ಅ ವಿಕೆಟ್ ಕೀಪರ್. ಸಪೋರ್ಟ್ ಮಾಡಕ್ಕೆ ಅಟ್ಲೀಸ್ಟ್ ಅವ್ನ್ ಗ್ರೂಮ್ ಮಾಡಕ್ಕೆ ಯಾರಾದ್ರೂ ಬೇಕೇ ಬೇಕು. ಯಂಗ್ಸ್ಟರ್ ಮೇಲೆ ಅವ್ರು ಇನ್ವೆಸ್ಟ್ ಮಾಡ್ತಾರೆ ಅಂತ ನನ್ಗನ್ಸುತ್ತೆ. ಓಕೆ, ಅದೇ ಪಾಯಿಂಟ್ ಬರ್ತೀನಿ. ಸೊ ಬೇರೆ ಟೀಮ್ ಬಗ್ಗೆ ಎಲ್ಲ ಮಾತಾಡ್ತೀವಿ, ಬಟ್ ಚೆನ್ನೈ ಇಟ್ ಈಸ್ ನೋನ್ ಟು ಬಿ ಅ ವೆರಿ ಗುಡ್ ಗ್ರೂಮಿಂಗ್ ಗ್ರೌಂಡ್ CSK. ಸೊ ಯಾವ ಪ್ಲೇಯರ್ ವಿತ್ ಎಕ್ಸ್ಟ್ರೀಮ್ ಆರ್ ವೆರಿ ಗುಡ್ ಪೊಟೆನ್ಷಿಯಲ್ ಬೇರೆ ಟೀಮಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇದೆ, ಇಲ್ಲಿ ಬಂದ್ರೆ ಸೂಪರು, ಈ ವರ್ಷ ಅಲ್ಲಿ ಹೋದ್ರೆ ಚೆನ್ನಾಗಿರತ್ತೆ 3 ವರ್ಷ ಆ ಪ್ಲೇಯರ್ಗೆ ಅಂತ ಅನ್ಸೋ ಅಂತ ಪ್ಲೇಯರ್ ಯಾರು? ಅಭಿನವ್ ಮನೋಹರ್, ಕರ್ನಾಟಕ ಪ್ಲೇಯರು. ಅವರು ಗುಜರಾತ್ RCB ಬರ್ಲಿ ಅಂತ ಅನ್ಕೋತಾರೆ. ನೀನ್ ಅಲ್ಲೋದ್ರೆ ಚೆನ್ನಾಗಿರುತ್ತೆ ಅಂತ. RCB ಬಂದ್ರೆ ಯೂಸ್ ಇಲ್ಲ, ಡೆವಲಪ್ ಆಗಲ್ಲ. ಬಟ್ ಫ್ಯೂಚರ್ ನೋಡ್ತೀವಿ ಅಂದ್ರೆ ಅಭಿನವ್ ಮನೋಹರ್ ಇದಾರೆ, ಮನೋಜ್ ಬಾಂಡಿಯಾ ಅಂತ ಒಬ್ರು ಇದಾರೆ, ಮೀಡಿಯಂ ಪೇಸ್ ಆಲ್ರೌಂಡರು. ಡೆಫಿನೆಟ್ ವ್ಯಾಲ್ಯೂ ಆಡ್ಸ್ ಟೀಮ್ಸ್ಗೆ. ಸೊ ಮೇ ಬಿ ಫ್ಯೂಚರ್ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡಿದ್ರೆ CSKಗೆ ಹೋದ್ರೆ ಡೆಫಿನೆಟ್ಲಿ ವ್ಯಾಲ್ಯೂ ಆಡ್ ಇದೆ ಅವ್ರಿಗೆ. ಕರ್ನಾಟಕ ಕ್ರಿಕೆಟ್ ನ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಈ ಇಬ್ರು ಪ್ಲೇಯರ್ಸ್, ಇನ್ನು ಸುಮಾರು ಜನ ಇದಾರೆ, ಬಟ್ ಇವ್ರಿಬ್ರು ಪ್ಲೇಯರ್ಸ್ ಅಲ್ಲಿಗೆ ಹೋದ್ರೆ ಡೆಫಿನೆಟ್ CSKಗೂ ಯೂಸ್ ಆಗುತ್ತೆ, ಅವ್ರ ಕೆರಿಯರ್ ಗ್ರೋತ್ ಕೂಡ ಚೆನ್ನಾಗಿರುತ್ತೆ. ಅಲ್ಲ, ಬಟ್ ಇಂಡಿಯಾ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡಿದ್ರೆ DDP ಕೂಡ ತುಂಬಾ ಅವ್ರಿಗೂನು ಐ ಥಿಂಕ್ ಗ್ರೂಮಿಂಗ್ ಮಾಡಿದ್ರೆ ನಮ್ಗೆ ತುಂಬಾ ಹೋಪ್ಸ್ ಇತ್ತು ಕರ್ನಾಟಕ ಇಂದ. ಎಸ್ಪೆಷಲಿ ಸೈಯದ್ ಮುಷ್ತಾಕ್ ಅಲಿ 3 years ಬ್ಯಾಕ್ ಅಲ್ವಾ, ಅವರು ತುಂಬಾ ಚೆನ್ನಾಗಿ ಆಡಿದ್ದು ಚೆನ್ನೈ ಮೇಲೆಲ್ಲ ಹೊಡೆದಾಗ. ಸೊ ದ ವೇ ಅವ್ರು ಆಡ್ತಾ ಇದ್ದಿದ್ ನೋಡಿದ್ರೆ ನಮ್ಗೆ ತುಂಬಾ ಹೋಪ್ಸ್ ಇತ್ತು. ತುಂಬಾ ಇನ್ಕನ್ಸಿಸ್ಟೆಂಟ್ ಆಗ್ಬಿಟ್ಟಿದ್ದಾರೆ ಅಕ್ರಾಸ್ ರಂಜಿಲ್ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು. ಅವ್ರು ಹೋದ್ರೆ ಅವ್ರಿಗೆ ಒಂಥರ ಓಪನಿಂಗ್ ಒಳ್ಳೆ ಚಾನ್ಸ್ ಅನ್ಸುತ್ತೆ.
ಆಕ್ಚುಲಿ ಒಂಥರ ಓಲ್ಡ್ ಈಸ್ ಬ್ಲೂಮ್ ಆಗಿರೋ ಜಾಸ್ತಿ ಅಲ್ಲಿ ನಿಮ್ಗೆ CSK ಅಲ್ಲಿ ಆ ತರ ಕನ್ಸಿಡರ್ ಮಾಡ್ಕೊಂಡು ಇವಾಗ ನಾವು ಕರ್ನಾಟಕ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಐ ಆಮ್ ಗೆಸ್ಸಿಂಗ್ ಕರುಣ್ ನಾಯರ್ಸ್ ಹೋಮ್ ಇಸ್ CSK ಅಂತ. ಕನ್ಸಿಡರಿಂಗ್ ಹಿ ವಾಂಟ್ಸ್ ಟು ಬ್ಯಾಡ್ಲಿ ಕಮ್ ಬ್ಯಾಕ್ ಈ ಸತಿ KPL ಅಲ್ಲಿ ಆಡಿರೋದು ಅಥವಾ ಮಯಾಂಕ್ ಅಗರ್ವಾಲ್ ಜೆ ಸುಚಿತ್ ಕೂಡ ಇದ್ದಾನೆ, ಲೆಫ್ಟ್ ಆರ್ಮ್ ಸ್ಪಿನ್ನರ್, ಗನ್ ಫೀಲ್ಡರ್, ಒಳ್ಳೆ ಫಿನಿಶರ್ ಕೂಡ. ಈ ವರ್ಷ KPL ಕೂಡ ಚೆನ್ನಾಗಿ ಆಡಿದ್ದಾನೆ. ಅಂಡ್ ರಂಜಿ ಟ್ರೋಫಿ ತ್ರಿಪುರಾಗ್ ಆಡ್ತಿರೋದು, ತ್ರಿಪುರಾ ನಾಗಾಲ್ಯಾಂಡ್ ಅನ್ಸುತ್ತೆ, ನಾಗಾಲ್ಯಾಂಡ್ಗೆ. ಸೊ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾನೆ. ಮೇ ಬಿ ಅಲ್ಲಿಗೆ ಹೋದ್ರೆ ವಿ ನೆವರ್ ನೋ. ಓಕೆ, ನಮ್ ಬಾಯ್ಸ್ ನೋಡಿ ನವೆಂಬರ್ ಕನ್ನಡಿಗರಲ್ಲ ಅಂತ ಇದಕ್ಕೆ ಹೇಳೋದು. ಕರ್ನಾಟಕ ಹೆಸರುಗಳು ಎಷ್ಟು ಚೆನ್ನಾಗಿ ಬಂದು ಯಾರು ಉದ್ಧಾರ ಮಾಡಬೇಕು ಅಂದ್ರೆ ನಾವ್ ಯಾರನ್ನ ಮಾಡ್ಬೇಕು ಅಂತ. ಓಕೆ, ಮುಂದಕ್ಕೆ ಹೋಗೋಣ. ಇನ್ನೊಂದು ಹೆಸರು ಬಿಟ್ಬಿಟ್ಟೆ, ವೈಶಾಖ್ ವಿಜಯ್ ಕುಮಾರ್. ಅಲ್ಲಿಗೆ ಹೋದ್ರೆ ಅವನ RCB ಬರ್ದಾನೆ, ಅವನ RTM ಮಾಡ್ತಾರೆ. ಆಡಿದ್ರೆ ತುಂಬಾ ಸಂತೋಷ. ಎಷ್ಟ್ ಜನನ ಅಂತ ಕಳ್ಸೋಣ, ಸಾಕು. ಕಾವೇರಿ ನೀರ್ನ ಕಳಿಸ್ತಾ ಇದೀವಿ, ಹುಡುಗರ್ನ ಕಳ್ಸೋಣ. ಓಕೆ, ನೆಕ್ಸ್ಟ್ ಚಾಂಪಿಯನ್ ಟೀಮು ಸನ್ರೈಸರ್ಸ್ ಹೈದರಾಬಾದ್. ಸೊ ಆಗ್ಲೇ ಶಾಕ್ ಅಂತ ಎಕ್ಸ್ಪ್ರೆಸ್ ಮಾಡಿದ್ದು ಟೀಮ್ ಇದು. ಇವ್ರ ಕಡೆಯಿಂದ, ಸಚಿನ್ ಕಡೆಯಿಂದ 45 ಕೋಟಿ ಬಿಲೋ ಪರ್ಸ್ ಇರುವಂತದ್ದು. ಎಸ್, ಬಜೆಟ್ ಇದೆ. ಬಟ್ ಹಂಗಂತ ಏನ್ ಸಿಕ್ಕಾಪಟ್ಟೆ ಜನ ರಿಟೈನ್ ಮಾಡಿದ್ದಾರೆ ಅಂತಿಲ್ಲ. ಹೆನ್ರಿಕ್ ಕ್ಲಾಸನ್, ಪ್ಯಾಟ್ ಕಮಿನ್ಸ್, ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ನಿತೀಶ್ ರೆಡ್ಡಿ, ಒಂಥರ ಯಾವ್ದೋ ಕಾಲದ RCB ಟೀಮ್ ತರ ರಿಟೈನ್ ಮಾಡಿದ್ದಾರೆ ಇವರು. ಇದೆ ಅವ್ರು ರಿಟೈನ್ ಮಾಡ್ಕೊಂಡಿರೋದು ಯಾರು ಅಂದ್ರೆ, ಹೋದ ವರ್ಷ ಯಾರು ಪರ್ಫಾರ್ಮ್ ಮಾಡಿ ಅವ್ರಿಗೆ ಫೈನಲ್ಸ್ ವರ್ಗೂ ಕರ್ಕೊಂಡು ಹೋಗಿದ್ದಾರೆ, ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಅಂಡ್ ದೇ ಹ್ಯಾವ್ ಪೇಡ್ ದೇರ್ ವರ್ತ್ ಅಂತ ನನ್ಗನ್ಸುತ್ತೆ. ಬಟ್ ಇದನ್ನ ಇಟ್ಕೊಂಡು ಫ್ಯೂಚರ್ನ ಅವರು ಬಿಟ್ಟಿದ್ದಾರೆ. ಫ್ಯೂಚರ್ನ ಹೆಂಗಪ್ಪ ಡೆವಲಪ್ ಮಾಡೋದು? 5 ಜನ ಪ್ಲೇಯರ್ಸ್ ಈಗ ಅದ್ರಲ್ಲಿ 3 ಜನ ಓವರ್ಸೀಸ್ ಪ್ಲೇಯರ್ಸೇ ಆಗೋದ್ರು. ಡೆಫಿನೆಟ್ ಶೋರ್ ಶಾಟ್ ಆಡ್ತಾರೆ. ಇನ್ನೊಬ್ಬ ಓವರ್ಸೀಸ್ ಪ್ಲೇಯರ್ಸ್ ಹೊಡೆದಾಡ್ಬೇಕಾಗುತ್ತೆ ಅವರು. ಯಾರು ಸಿಗ್ತಾರೆ? ಮತ್ತೆ ಬೌಲರ್ಸ್, ಪ್ಯಾಟ್ ಕಮಿನ್ಸ್ ಲೀಡ್ ಮಾಡ್ತಾನೆ ಬೌಲಿಂಗ್ ಅಟ್ಯಾಕ್ ನ. ನಿತೀಶ್ ರೆಡ್ಡಿ ಮಿಡ್ಲ್ ಆರ್ಡರ್ ಹಾಕೊಡ್ತಾನೆ, ಚೆನ್ನಾಗಿ ಮಾಡ್ತಿದ್ದಾನೆ. ಈಸ್ ಕಮಿಂಗ್ ಅಪ್, ಇಂಡಿಯಾಗೂ ಕೂಡ ಆಡ್ತಿದ್ದಾನೆ ಅವನು. ಅದ್ ಬಿಟ್ಟು ಟೀಮ್ ನ ಡೆವಲಪ್ ಮಾಡಕ್ಕೆ ಕಷ್ಟ ಆಗ್ಬೋದು. ADM ಮ್ಯಾಕ್ರಮ್ ಇದ್ದ, ರಿಟೈನ್ ಮಾಡಿಲ್ಲ, ಒಳ್ಳೆ ಪ್ರಾಸ್ಪೆಕ್ಟ್ ಇದ್ದ. ಬಟ್ ಪುನಃ ಅವ್ರಿಗೆ ಹೈದರಾಬಾದ್ಗೆ ಬರ್ತಾನ ಅನ್ನೋ ಡೌಟ್ ಇದೆ. T ನಟರಾಜನ್ ಇದ್ದ, ಅವನು ಪುನಃ ಹೈದರಾಬಾದ್ಗೆ ಬರ್ತಾನ. ಬಿಕಾಸ್ ಆಫ್ ದ ಪರ್ಸ್ ಕನ್ಸ್ಟ್ರೇನ್ ನಾನು ಹೇಳ್ತಿರೋದು. ಬಿಡ್ ಮಾಡಬಹುದು, ಬಿಕಾಸ್ ಆಫ್ ದ ಪರ್ಸ್ ಕನ್ಸ್ಟ್ರೇನ್ ಕಷ್ಟ ಇದೆ ಬರೋದು ಅಂತ. ಪ್ಲಸ್ ವಾಷಿಂಗ್ಟನ್ ಸುಂದರ್, ಹಸರಂಗನೂ ಇಬ್ರು ಇದ್ರು. ಅಗೇನ್ ಪರ್ಸ್ ಕನ್ಸ್ಟ್ರೇನ್ ಇರೋದ್ರಿಂದ ಇವ್ರಿಗೆ ಕಷ್ಟ ಆಗ್ಬೋದು. ಇವ್ರು ಏನೇ ಇದ್ರು ಇವಾಗ ಒಬ್ಬ ಒಳ್ಳೆ ಪ್ಲೇಯರ್ನ ಹೋಗಿ ಬಿಡ್ ಮಾಡಿ 10-12 crores 13 crores ವರ್ಗೂ ಹೋಗಿ, ಮಿಕ್ಕಿದೆಲ್ಲ ಲೋಕಲ್ ಟ್ಯಾಲೆಂಟು ಥ್ರೂ ಓವರ್ ಪ್ರೈಸಸ್ ಸಿಕ್ಕಿದ್ರೆ ಮೇ ಬಿ ಸೆಕೆಂಡ್ ರೌಂಡ್ ಅಲ್ಲಿ ಇವರು ಸ್ಕ್ವಾಡ್ ನ ಫಿಲ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇವ್ರು ಏನ್ ಮಾಡ್ತಾರೆ ಅನ್ನೋದನ್ನ ಮಾತಾಡಕ್ ಮುಂಚೆ ಒಂದ್ ಕ್ವೆಶನ್ DK ಅಂಡ್ ಭಾರ್ಗವ್ಗೆ. ಅವ್ರ ಲಾಸ್ಟ್ ಟೈಮ್ ಸ್ಟ್ರಾಟಜಿ ಒಂಥರ ಬ್ಯಾಂಕ್ ಕ್ರಿಕೆಟ್ ಅಷ್ಟೇ. ಅವ್ರು ಇನ್ನೇನ್ ತರನು ಆಡಕ್ ಹೋಗ್ಲೇ ಇಲ್ಲ. ಅಂಡ್ ಮ್ಯಾಕ್ಸಿಮಮ್ ಸಕ್ಸಸ್ ಕಾಣಿಸಿದ್ದು ಅದರಲ್ಲೇ. ವಿಲ್ ಇಟ್ ಸ್ಟಿಲ್ ಬಿ ದ ಸೇಮ್? ಅಂದ್ರೆ ಅವ್ರದ್ದು ಕೋರ್ ರಿಟೈನ್ ಮಾಡಿರೋದು ಆ ತರ ಪರ್ಫಾರ್ಮರ್ಸ್ನೇ ಇಟ್ಕೊಂಡಿದ್ದಾರೆ. ಅಭಿಷೇಕ್ ಶರ್ಮಾ, ಕ್ಲಾಸನ್, ಇವ್ರು ಟ್ರಾವಿಸ್ ಹೆಡ್, ಇವ್ರನ್ನೆಲ್ಲ ಅದೇ ಮೈಂಡ್ ಸೆಟ್ ಅಲ್ಲೇ ಮುಂದಕ್ಕೆ ಹೋಗ್ತಾರ? ನಮ್ಗೆ ಬ್ಯಾಟಿಂಗ್ ಸಾಕು, ಬೌಲಿಂಗ್ ಆವರೇಜ್ ಇದ್ರೂ ಪರವಾಗಿಲ್ಲ ಅಂತ? ಅಥವಾ ಈ ಸರಿ ಮತ್ತೆ ಏನಾದ್ರು ಅವರು ರೀಸ್ಟ್ರಾಟಜೈಸ್ ಮಾಡಿ ಒಂಥರ ಅದನ್ನ ಮರೆತು ನೋಡ್ತಾರ ಆಪ್ಷನ್? ನನಗ್ ಮೋಸ್ಟ್ಲಿ ಅದೇ ಸ್ಟ್ರಾಟಜಿಲೇ ಹೋಗ್ತಾರೆ ಅನ್ಸುತ್ತೆ. ಅದಕ್ಕೋಸ್ಕರನೇ ಇವ್ರನ್ನೆಲ್ಲ ತಿರ್ಗಾ ರಿಟೈನ್ ಮಾಡ್ಕೊಂಡು. ಯಾಕೆಂದ್ರೆ ಲಾಸ್ಟ್ ಟೈಮ್ SA20 ಕೂಡ ಅದಕ್ಕೆ ADM ಮ್ಯಾಕ್ರಮ್ ಲೀಡ್ ಮಾಡಿದ್ದು ಸೈಡ್. ಎಸ್ ಪ್ಲೀಸ್ ಯಾ. ಸೊ ಇವ್ರು ಇಷ್ಟು ಜನನ ರಿಟೈನ್ ಮಾಡಿರೋದ್ರಲ್ಲೇ ಗೊತ್ತಾಗತ್ತೆ. ಐ ಥಿಂಕ್ ಇವರೆಲ್ಲರೂ ತುಂಬಾ ಕೀ ಕಾಂಟ್ರಿಬ್ಯೂಟರ್ಸ್ ಆಗಿದ್ರು ಲಾಸ್ಟ್ ಇಯರ್. ಸ್ಟಾರ್ಟಿಂಗ್ ಫ್ರಮ್ ಓಪನಿಂಗ್ ಅಲ್ಲಿ ಅಭಿಷೇಕ್ ಶರ್ಮಾ ಅಂಡ್ ಟ್ರಾವಿಸ್ ಹೆಡ್, ದ ವೇ ಅವ್ರು ಕೊಡ್ತಾ ಇದ್ದಿದ್ದು ಸ್ಟಾರ್ಟ್ಸ್. ಅಂಡ್ ದೆನ್ ಆಬ್ವಿಯಸ್ಲಿ ಮಿಡ್ಲ್ ಆರ್ಡರ್ ಅಲ್ಲಿ ಕ್ಲಾಸನ್ ಆಗಿರ್ಬೋದು, ಜಾನ್ಸನ್ ಫಿನಿಶ್ ಮಾಡ್ತಾ ಇದ್ದಿದ್ದಾಗಿರ್ಬೋದು, ಅಂಡ್ ದೆನ್ ನಿತೀಶ್ ಕುಮಾರ್ ಎಮರ್ಜ್ ಆಗಿದ್ದು. ಸೊ ಅದೆಲ್ಲ ಐ ಥಿಂಕ್ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಇದನ್ನೆಲ್ಲ ರಿಟೈನ್ ಮಾಡಿ. ಸೊ ಅದೆಲ್ಲ ಮಾಡಿದ್ದಾರೆ ಅಂದ್ರೆ ದೇ ಸ್ಟಿಲ್ ವಾಂಟ್ ಟು ಫಾಲೋ ದ ಸೇಮ್ ಕೈಂಡ್ ಆಫ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಅನ್ಸ್ತಾ ಇದೆ. ಸೊ ಡೆಫಿನೆಟ್ಲಿ ಅದಕ್ಕೆ ಮಾಡಿದ್ದಾರೆ. ನಿಂದೇನೋ ಕಾಂಟ್ರಡಿಕ್ಟಿಂಗ್ ಇದೆ ಅನ್ಸುತ್ತೆ. ಇಲ್ಲ, ಕಾಂಟ್ರಡಿಕ್ಟಿಂಗ್ ಏನಿಲ್ಲ. ಅವ್ರ ಆಕ್ಷನ್ ಸ್ಟ್ರಾಟಜಿ ನೋಡಿದ್ರೆ ಅದೇ ತರ ಕ್ರಿಕೆಟ್ ಆಡ್ತೀವಿ ಅನ್ನೋ ತರ ತೋರಿಸ್ತಾರ ತರ ಇದೆ.
ಬಟ್ ನನ್ಗೇನ್ ಅನ್ಸಿದ್ರೆ ಅದೇ ತರ ಆಡಕ್ ಆಗತ್ತಾ ಅನ್ನೋದು ಡೌಟ್ ಅನ್ಸ್ತಾ ಇದೆ. ಇವಾಗ ಅಭಿಷೇಕ್ ಶರ್ಮಾನೇ ನಾವು ಇಂಡಿಯಾಗೆ ಹೆಂಗ್ ಪರ್ಫಾರ್ಮ್ ಮಾಡ್ತಾ ಇದಾರೆ ಅಂತ ನೋಡ್ತಾ ಇದ್ರೆ ಒಂಥರ ವಿ ಆರ್ ನಾಟ್ ಏಬಲ್ ಟು ಸಿ ದಟ್ ಮೆಚ್ಯೂರಿಟಿ ಆಗ್ಲಿ, ಇದು ಏನ್ ಹೆಂಗ್ ಹಾಕಿದ್ರು ಒಂದೇ ತರ ಹೊಡಿತೀನಿ ಅನ್ನೋ ತರ ಹೋಗ್ತಾ ಇದೆ. ಜಾಸ್ತಿ ದಿನ ನಡೆಯಲ್ಲ, ಒಂದು ಶಾರ್ಟ್ಸ್ ಒಂಥರ ಬರ್ಸ್ ತರ ನಿನ್ಗೆ ಆಗ್ಬಿಟ್ಟು ಸ್ಟಾಪ್ ಆಗ್ಬಿಡತ್ತೆ ಅಂತ ಅನ್ಸುತ್ತೆ. ಟ್ರಾವಿಸ್ ಹೆಡ್ ಮೈಟ್ ಸ್ಟಿಲ್ ಕಂಟಿನ್ಯೂ. ಹೆನ್ರಿ ಕ್ಲಾಸನ್ಗೂ ಹೇಳಕ್ಕಾಗಲ್ಲ, ಅವ್ರು ಒಂಥರ ಆಫ್ಟರ್ ದ T20 ವರ್ಲ್ಡ್ ಕಪ್ ಏನೋ ಆಹಾ ಓಹೋ ತರ ಹೊಡೆದಿರೋದು ನಾವು ನೋಡಿಲ್ಲ. ನಿನ್ನೆ ಮ್ಯಾಚ್ ಅಲ್ಲೇ ನೋಡ್ತಾ ಇದ್ರೆ ಅವ್ನು ವರುಣ್ ಚಕ್ರವರ್ತಿ ಬೌಲಿಂಗ್ ಆಗ್ತಾ ಇದ್ದಾನೆ ಅಂದ್ರೆ ಮಾರ್ಕೋ ಯಾನ್ಸನ್ ಅವನಕ್ಕಿಂತ ಮುಂದೆ ಕಳಿಸ್ತಾ ಇದಾರೆ. ಅದಿನ್ನ ಒಂಥರ ಯಾವ ತರ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಸ್ಪಿನ್ ಆತರ ಆಡಕ್ಕೆ, ಒಂಥರ ಮಿಸ್ಟ್ರಿ ಸ್ಪಿನ್ನರ್ ಅಂತ ಕ್ಲಿಯರ್ ಕಟ್ ಆಗಿ ತೋರಿಸ್ಕೊಡ್ತಾರೆ. ಅಂಡ್ ಹೈದರಾಬಾದ್ ಅದು ಯಾವಾಗ್ಲೂ ಅವ್ರ ಬೌಲಿಂಗ್ಗೆ ಗುರು ಮೈನ್ ಇದ್ದಿದ್ದು. ಆಮೇಲೆ ಈಗ ಲಾಸ್ಟ್ ಇಯರ್ ಒಂಥರ ಅವ್ರ ಬ್ಯಾಟಿಂಗ್ ಇದ್ ಮಾಡಿದ್ದು ಅದೊಂಥರ ಸ್ವಲ್ಪ ಬೇಜಾರಾಗ್ತಾ ಇದೆ ನೋಡಕ್ಕೆ. ನಿಮ್ಗೆ ಒಂಥರ ಭುವನೇಶ್ವರ್ ಕುಮಾರ್ ಅನ್ ಬಿಟ್ಟಿರೋದವ್ರು, ನಟರಾಜನ್, ಸಂದೀಪ್ ಶರ್ಮಾ, ನಟರಾಜನ್ ಅವರೆಲ್ಲ ಕರೆಕ್ಟ್. ನಿನ್ಗೆ ಅವ್ರು RTM ಇರೋದು ಒಂದು ಅನ್ಕ್ಯಾಪ್ ಪ್ಲೇಯರ್ಗೆ, ಅದ್ ನಂಗೆ ಗೊತ್ತಿಲ್ಲ ಇವಾಗ ಏನ್ ರಾಹುಲ್ ತ್ರಿಪಾಠಿ ಕ್ಯಾಪ್ಟಾ ಅನ್ಕ್ಯಾಪ್ಟಾ? ಕ್ಯಾಪ್ಟನ್ ಆಡಿಯಲ್ಲ ಟೆಸ್ಟ್ T20 ಆಡಬಿಟ್ನಲ್ಲ ಅವನು, ಕ್ಯಾಪ್ಟನ್ ಇಂಡಿಯನ್ ಅವನು. ಸೊ ಅವ್ರಿಗೆ ಆಪ್ಷನ್ ಇರೋ ಅಬ್ದುಲ್ ಸಮದ್ ಒಂದೇ, ಇಲ್ದ್ರೆ ಶಾಬಾಜ್ ಅಹಮದ್. ಇಲ್ಲ ಶಾಬಾಜ್ ಅಹಮದ್ ಕ್ಯಾಪ್ಟಾ ಅಂತ. ಶಾಬಾಜ್ ಅಹಮದ್ ಕ್ಯಾಪ್ಟೆ ಗುರು, ಆಡಾಗಿದೆ ಅನ್ಸುತ್ತೆ. ಜಿಂಬಾಬ್ವೆ ಟೂರಾ? ಎಲ್ಲಾರು ಜಿಂಬಾಬ್ವೆ ಟೂರ್. ಮಯಾಂಕ್ ಮಾರ್ಕಂಡೆ ಇದ್ದಾನೆ. ಮಯಾಂಕ್ ಮಾರ್ಕಂಡೆ ಮತ್ತೆ ಅಬ್ದುಲ್ ಸಮದ್ ಇಬ್ಬರೇ ಆಪ್ಷನ್ ಇರೋದು ಅವ್ರಿಗೆ ರಿಟೈನ್ ಮಾಡ್ಕೊಳಕ್ಕೆ. ಹೌದು. ಸೊ ಇವ್ರದ್ದು ಒಂದು ಆಕ್ಷನ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿರತ್ತೆ ಅಂತ. ತುಂಬಾ ಹೆವಿ ಪರ್ಸ್ ಇಲ್ಲ, ಇವ್ರಿಗೆ ಬೇಕಾಗಿರೋ ಪ್ಲೇಯರ್ ಸಿಗ್ತಾರ ಅನ್ನೋದು ಗ್ಯಾರಂಟಿ ಇಲ್ಲ. ಸಚಿನ್ ಹೇಳ್ದಂಗೆ ಪಳೆದಿರೋದ್ರಲ್ಲಿ ಯಾರನ್ನ 2 ಕೋಟಿಗೆ ಸಿಗೋಂತ ಬೇಸ್ ಪ್ರೈಸ್ ಇರೋರು ಹಾಕೊಂಡು ತುಂಬಿಸ್ಕೋಬೇಕಾಗತ್ತೆ. ಕಾವ್ಯ ಮಾರನ್ ಅವ್ರು ಹೇಗೆ ಇರ್ತಾರೆ ಆಪ್ಷನ್ ಅಲ್ಲಿ ನೋಡೋಣ. ಈ ತರ ಆಕ್ಚುಲಿ ಇವಾಗ 3 ಟೀಮ್ ಆಗೋಗಿದೆ. ಉಳ್ದಿರೋ ಪರ್ದಿನ ತಗೊಳಕ್ಕೆ 3 ಟೀಮ್ ಕಾಯ್ತಾ ಇದೆ. ಆ 3 ಟೀಮ್ ಅಂತ ಯಾರು ಜಾಸ್ತಿ ಪರ್ಸ್ ಇಟ್ಕೊಂಡಿರ್ತಾರೆ ಸೆಕೆಂಡ್ ರೌಂಡ್ಗೆ, ಅವರೇ ಈಗ ಟೀಮ್ ಬಿಲ್ಡ್ ಮಾಡಕ್ಕಾಗೋದು. ಕೆಲವು ಟೀಮ್ಗೆ ಡೇ 1 ಬರ್ಬೇಡಿ ಅಂತ ಹೇಳ್ಬೋಣ. 3 ಟೀಮ್ ಎಲಿಜಿಬಿಲಿಟಿ ಇರೋದು, ಡೆಲ್ಲಿ, RCB, ಪಂಜಾಬ್ ಅಷ್ಟೇ. ಫಸ್ಟಿಗೆ. ಓಕೆ, ಸೊ ಅಲ್ಲಿಂದ ಮುಂದಕ್ಕೆ ಹೋಗೋಣ. ಇನ್ನು ನೆಕ್ಸ್ಟ್ ಚಾಂಪಿಯನ್ಶಿಪ್ ಗೆದ್ದಿರೋ ಟೀಮ್ ಗುಜರಾತ್ ಟೈಟನ್ಸ್. ಇಲ್ಲಿ ರಾಶಿದ್ ಖಾನ್, ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ರಾಹುಲ್ ತೆವಾಟಿಯಾ, ಶಾರುಖ್ ಖಾನ್. ಎಷ್ಟು ಒಪ್ತೀರಾ? ಫಸ್ಟ್ 3 ಬಿಟ್ಬೋಣ. ರಾಶಿದ್, ಶುಭ್ಮನ್, ಸಾಯಿ ಸುದರ್ಶನ್ ಬಿಡೋಣ. ರಾಹುಲ್ ತೆವಾಟಿಯಾ, ಶಾರುಖ್ ಖಾನ್. ರಾಹುಲ್ ತೆವಾಟಿಯಾ ಸ್ವಲ್ಪ ಸರ್ಪ್ರೈಸಿಂಗ್ ಅನಿಸ್ತು ನಂಗೆ. ಅವ್ರ ಪರ್ಫಾರ್ಮೆನ್ಸ್ ಲಾಸ್ಟ್ ಇಯರ್ ಕೂಡ ಅಷ್ಟೊಂದೇನು ಔಟ್ಸ್ಟ್ಯಾಂಡಿಂಗ್ ಇರ್ಲಿಲ್ಲ. ಅಂಡ್ ಶಾರುಖ್ ಖಾನ್ ಕೂಡ 2-3 ಇಯರ್ಸ್ ಮುಂಚೆ ಹೆಂಗಿತ್ತು ಅವ್ರ ಪರ್ಫಾರ್ಮೆನ್ಸ್, ಈಗ ಹೆಂಗಿದೆ, ಲಾಟ್ ಆಫ್ ಡಿಫ್ರೆನ್ಸ್. ಅದರ್ ಪ್ಲೇಯರ್ಸ್ ಇದ್ರು ರಿಟೈನ್ ಮಾಡ್ಕೊಳ್ಳೋಕೆ, ಅವ್ರು ರಿಟೈನ್ ಮಾಡ್ಕೊಳ್ದೆ ಏನ್ ಬೇಸ್ ಪ್ರೈಸ್ ಅಲ್ಲೇ ತಗೋಬೋದಾಗಿತ್ತು. 4 crores ತಗೊಂಡಿದ್ದಾರೆ. ಮೇ ಬಿ RTM ಯೂಸ್ ಮಾಡ್ಬೋದಾಗಿತ್ತು ಅವ್ರ ಮೇಲೆ. 4 crores ಕಮ್ಮಿಗೆ ಸಿಗ್ಬೋದಾಗಿತ್ತು. ಮೇ ಬಿ ಅವ್ರ ಥಾಟ್ ಪ್ರೊಸೆಸ್ ಇಲ್ಲ, ನಮ್ಗೆ ಅಟ್ಲೀಸ್ಟ್ ಇವ್ರು ನಮ್ ಜೊತೆ ಇದಾರೆ, ಫಿನಿಷರ್ ರೋಲ್ ಕೊಟ್ಟಿದ್ದಾರೆ ಇಬ್ರಿಗೂ. 1 ಮ್ಯಾಚ್ ಇವನು 1 ಮ್ಯಾಚ್ ಅವನು ಅನ್ಕೊಂಡು 14-15 ಮ್ಯಾಚ್ ಅಲ್ಲಿ 7 ಮ್ಯಾಚ್ ನೀನ್ ಗೆಲ್ಸಪ್ಪ, 7 ಮ್ಯಾಚ್ ಇವನ್ ಗೆಲ್ಸ್ಕೊಡ್ತಾನೆ ಅಂತ ಥಾಟ್ ಪ್ರೊಸೆಸ್ ಅಲ್ಲಿ ಇಟ್ಕೊಂಡು ರಿಟೈನ್ ಮಾಡಿದ್ದಾರೆ. ಬಟ್ ದ ಅದರ್ 3 ನೋ ಕ್ವೆಶನ್ ಟಾಪ್ ಪಿಕ್ಸೇ ಅದು. ಮೇ ಬಿ ರಾಶಿದ್ ಖಾನ್ ಇನ್ನೂ ಡಿಸ್ಕಷನ್ ಇರ್ಬೋದಿತ್ತೇನೋ GT ಮ್ಯಾನೇಜ್ಮೆಂಟ್ ಜೊತೆ. ನನ್ಗೆ ಆಕ್ಷನ್ಗೆ ಬಿಡಿ, ನಾನು ಇನ್ನೂ ಸ್ವಲ್ಪ ಜಾಸ್ತಿಗೆ ಹೋಗ್ಬೋದಾಗಿತ್ತು, ಹೆನ್ರಿಚ್ ಕ್ಲಾಸನ್ಗೆ ಕೊಟ್ಟಿದ್ದಾರೆ ನೀವೇನಿಗೆ ಕೊಡ್ತಾ ಇಲ್ಲ ಅಂತ ವಾದ ಮಾಡ್ಬೋದಾಗಿತ್ತೇನೋ. ಬಟ್ ಏನೋ ಒಂದು ರೆಸಲ್ಯೂಷನ್ ಬಂದು ಸಾಲ್ವ್ ಮಾಡ್ಕೊಂಡು ರಿಟೈನ್ ಮಾಡ್ಕೊಂಡಿದ್ದಾರೆ. ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ಮೆಟೀರಿಯಲ್, ಫ್ಯೂಚರ್ ಪ್ರಾಸ್ಪೆಕ್ಟ್ಸ್, ಸೊ ನೋ ಅದರ್. ಅಂಡ್ ಸಾಯಿ ಸುದರ್ಶನ್, ತಿಲಕ್ ವರ್ಮಾ ತರಾನೇ ಸಾಯಿ ಸುದರ್ಶನ್ ಕೂಡ ಒಳ್ಳೆ ಪ್ರಾಸ್ಪೆಕ್ಟ್, ಫ್ಯೂಚರ್ ಪ್ರಾಸ್ಪೆಕ್ಟ್ ಇದಾನೆ. ಎಂಗೇಜು ತುಂಬಾ ಚೆನ್ನಾಗಿ ಆಡ್ತಿದ್ದಾನೆ ಡೊಮೆಸ್ಟಿಕ್ ಅಲ್ಲಿ ಅಂಡ್ ಕೌಂಟಿ ಕ್ರಿಕೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾನೆ. ಗೇನ್ GTಗೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಕೊಂಡ್ ಬಂದಿದ್ದಾನೆ. ಸೊ ಆಟೋಮೆಟಿಕ್ ಚಾಯ್ಸ್ ಆಗೋಯ್ತು ಅವ್ರಿಗೆ. ಅಲ್ಲ ನನ್ಗೆ ಏನ್ ಗೊತ್ತಾ, ಇವಾಗ ಆ ಎರಡು ಅನ್ಕ್ಯಾಪ್ಟನ್ ಉಳಿಸ್ಕೊಂಡಿದಾರಲ್ಲ 4 ಕೋಟಿಗೆ, ಆ 4 ಕೋಟಿಗೆ ಅವ್ರು ಬರ್ತಿದ್ದಾರೆ, ನೋ ಡೌಟ್ ಅಬೌಟ್ ಇಟ್. ಅವ್ರು ಪ್ರಾಬಬ್ಲಿ ಆಕ್ಷನ್ ಬಂದಿದ್ರೆ ಇಬ್ರು ಜಾಸ್ತಿಗೆ ಹೋಗಿರೋರು. ಅದು ಬಿಟ್ಟು ಅವ್ರಿಗೆ ಅನ್ಕ್ಯಾಪ್ಡ್ ಅಲ್ಲಿ ಯಾರನ್ನ ಇವ್ರನ್ನ ಉಳಿಸ್ಕೋಬಹುದಾಗಿತ್ತು, ಅವ್ರನ್ನ ಬಿಟ್ಟು ಇವ್ರನ್ನ ಉಳಿಸ್ಕೊಂಡ್ಯಾರ 4 ಕೋಟಿಗೆ ಅನ್ನೋ ತರನು ಯಾರು ಇಲ್ಲ. ಇರೋದೊಂದ್ ಹೆಸರು ಏನೋ ಅಭಿನವ್ ಮನೋಹರ್ ಮಾಡ್ಕೋಬಹುದಾಗಿತ್ತು. ಬಟ್ ಅವರು ಪ್ರಾಬಬ್ಲಿ ಅವ್ರ 3 ಜನದ್ದು ರೆಕಾರ್ಡ್ ನೋಡಿದ್ರೆ ಪ್ರಾಬಬ್ಲಿ ಶಾರುಖ್ ಖಾನ್ ಅಂಡ್ ತೆವಾಟಿ ಆರ್ ಮೋರ್ ಎಕ್ಸ್ಪೀರಿಯನ್ಸ್ ದನ್ ಅಭಿನವ್ ಮನೋಹರ್ ಅಂತ ಅವ್ರಿಬ್ರು ಉಳಿಸ್ಕೊಂಡಿದ್ದಾರೆ, ವಿಚ್ ಇಸ್ ಅ ಫೇರ್ ಥಿಂಗ್.
ಅವ್ರ ಸ್ಕ್ವಾಡ್ ಅಲ್ಲಿ ಇನ್ ಯಾರು ಇರ್ಲಿಲ್ಲ, ಇಲ್ಲದ್ರೆ ಅದೇ ನಮ್ 3D ಪ್ಲೇಯರ್ AVD ಪ್ಲೇಯರ್ನ 3D ಪ್ಲೇಯರ್ನು ಇಸ್ ನಾಟ್ ಅನ್ ಅನ್ಕ್ಯಾಪ್ಡ್ ಅಲ್ವಾ. ಹೌದು, ಇಸ್ ನಾಟ್ ಅನ್ಕ್ಯಾಪ್ಡ್, ವರ್ಲ್ಡ್ ಕಪ್ ಆಡ್ಬಿಟ್ಟಿದಾನಲ್ಲ. ಸೊ ಇನ್ ಯಾರು ಇರ್ಲಿಲ್ಲ ಅಲ್ಲಿ, ಒಂಥರ ನಿಂಗೆ ಅನ್ಕ್ಯಾಪ್ಡ್ ಅಲ್ಲಿ ಉಳಿಸ್ಕೊಳಕ್ಕೆ ಆ ಪ್ರೈಸ್ಗೆ ಇರೋದ್ರಲ್ಲಿ ಬೆಸ್ಟ್ ಚಾಯ್ಸ್. ಸಾಯಿ ಕಿಶೋರ್ಗೆ ಹೋಗ್ತಾ ಇರಲಿಲ್ಲ, ಸಾಯಿ ಕಿಶೋರ್ ಒಂದು ಆಪ್ಷನ್ ಇತ್ತಲ್ವಾ, ಲೆಫ್ಟ್ ಆರ್ಮ್ ಸ್ಪಿನ್ನರ್. ಸಾಯಿ ಕಿಶೋರ್ ಡೆಫಿನೆಟ್ಲಿ. ಬಟ್ ನೀವು ಬ್ಯಾಟರ್ಗಳು ಇವರು ಏನು ಅಂದ್ರೆ ಹಿಂಗೆ ಆತರ ಅಲ್ಲಿ ಹಿಂಗೆ ಮಾನವ್ ಸುತಾರನು ಸಿಗ್ಬೋದು, ಅವ್ರು ಇಟ್ಟು ಅವ್ರ ಸ್ಕ್ವಾಡಲ್ಲೇ ಅವರೆಲ್ಲ ಸಿಗ್ಬೋದು ಅಂತ ಅನ್ಕೊಂಡು ಸ್ಪಿನ್ನರ್ಸ್ ಪ್ರಾಬಬ್ಲಿ ಬ್ಯಾಟರ್ಗಳೇ ಜಾಸ್ತಿ ದುಡ್ಡು ಹೋಗ್ತಾರೆ. ಇಟ್ಸ್ IPL ಮೋಸ್ಟ್ಲಿ ಇಟ್ಸ್ ಬ್ಯಾಟರ್ಸ್ ಗೇಮ್ ಅಂದ್ಬಿಟ್ಟು ಅವರೆಲ್ಲ ಜಾಸ್ತಿ ಹೋಗ್ತಾರೆ ಮೆಗಾ ಆಕ್ಷನ್ ಅಲ್ಲಿ ಅಂತ ಅವ್ರನ್ನ ಉಳಿಸ್ಕೊಂಡ್ರ ಚಾನ್ಸಸ್ ಜಾಸ್ತಿ ಇದೆ. ಅಂಡ್ ಇಟ್ಸ್ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಬ್ಯಾಡ್ ಚಾಯ್ಸ್. ಬಟ್ ಅವರು ತೆವಾತಿಯನ್ನ ರಿಟೈನ್ ಮಾಡಿದ್ದಾರೆ ಅಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಇಂದಾನೆ ಶುರು ಮಾಡ್ತಾ ಇದ್ದಾರೆ ಆಟ ಅಂತ ಅನ್ಸಲ್ವಾ? ಅದು ಚೇಂಜ್ ಆಗ್ಬೇಕು ಗುರು, ಅವ್ನು ಒಳ್ಳೆ ಬೌಲಿಂಗು ಆಗ್ತದ ಮುಂಚೆ. ಅದ್ ಏನಕ್ಕೆ ಅದು ಮಧ್ಯದಲ್ಲಿ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡಕ್ ಶುರು ಮಾಡಿದ್ರು ಅವನ್ನ ಗೊತ್ತಿಲ್ಲ. ಐ ಥಿಂಕ್ ದೇ ಹ್ಯಾವ್ ಟು ಗೋ ಬ್ಯಾಕ್. ಅವ್ರನ್ನ ದೇ ಹ್ಯಾವ್ ಟು ಯೂಸ್ ಹಿಮ್ ಮೋರ್ ಆಸ್ ಅ ಆಲ್ರೌಂಡರ್ ದ್ಯಾನ್ ಅನ್ ಇಂಪ್ಯಾಕ್ಟ್ ಪ್ಲೇಯರ್. ಮೋಹಿತ್ ಶರ್ಮಾ ಕೂಡ ಹೇಳಿ ನೀವು ಹೇಳಿ ಮುಗಿಸಿ. ಅಲ್ಲ, ಇಂಥವರೆಲ್ಲ ಬೌಲಿಂಗ್ ಮಾಡೋದು ಸ್ಟಾಪ್ ಮಾಡಿದಕ್ಕೇನೆ ಇಂಡಿಯಾ ಸ್ಪಿನ್ ಮೇಲೆ ಕೊರಗ್ತಾ ಇರೋದು ಇವಾಗ. ಹೌದು, ನಿಜ, ಖಂಡಿತ. ಜೊತೆಗೆ ಮೋಹಿತ್ ಶರ್ಮಾ ಅನ್ಕ್ಯಾಪ್ಡ್ ಇಂಡಿಯನ್ ಆಗಿದ್ದ, ಚೆನ್ನಾಗಿ ಆಡ್ಕೊಟ್ಟಿದ್ದಾನೆ GTಗೆ, ಯೂಸ್ ಮಾಡ್ಬೋದಾಗಿತ್ತು. ಅಂಡ್ ಅವನು 4 crores ಈ ಆಕ್ಷನ್ ಸಿಗ್ತಾನೆ ಅಂತ ನಂಗೆ ಡೆಫಿನೆಟ್ ಆಗಿಲ್ಲ. ಡೆಫಿನೆಟ್ಲಿ ಜಾಸ್ತಿಗೆ ಹೋಗ್ತಾನೆ, ಬಿಕಾಸ್ ಪಂಜಾಬ್ ಅವನು ಆಡಿದಾನೆ ಮುಂಚೆ, ಪಂಜಾಬ್ ಹತ್ರ ಪರ್ಸ್ ಇದೆ. ಡೆಫಿನೆಟ್ಲಿ 6 to 8 crores ರೇಂಜಿಗೆ ಮೋಹಿತ್ ಶರ್ಮಾ ಹೋಗ್ತಾನೆ ಅಂತ ನನ್ಗನ್ಸುತ್ತೆ. ಬಟ್ ಹೂ ವಿಲ್ ಬಿ ದರ್ RTM? ಒಂದು RTM ಇದೆ. DK ಯಾರಪ್ಪ? ಯಾರ ಆಪ್ಷನ್ಸ್ ಇದಾರೆ ಅವ್ರಿಗೆ? ಮೊಹಮ್ಮದ್ ಶಮಿ, ಡೇವಿಡ್ ಮಿಲ್ಲರ್. ಇದಾನೆ RTM. ಡೇವಿಡ್ ಮಿಲ್ಲರ್, ಮೊಹಮ್ಮದ್ ಶಮಿ ಆರ್ ದ ಟೂ ಆಬ್ವಿಯಸ್ ಚಾಯ್ಸ್. ಮೇಬಿ ಡೇವಿಡ್ ಮಿಲ್ಲರ್. ಇವಾಗ ಮೊಹಮ್ಮದ್ ಶಮಿ ಇಸ್ ಎ ಕ್ವೆಶ್ಚನ್ ಮಾರ್ಕ್ ಅಲ್ವಾ, ಸೊ ಎಲ್ಲರಿಗೂ. ಸೊ ಟಿಲ್ ದ ಟೈಮ್ ಅವ್ರು ವಾಪಸ್ ಬಂದು ಗ್ರೌಂಡ್ ಅಲ್ಲಿ ಅದೇ ತರ ಬೌಲಿಂಗ್ ಹಾಕಕ್ಕಂತ ಐ ಡೋಂಟ್ ಥಿಂಕ್ ಸೊ. November 24th is too soon. ಸೊ ಅವ್ರಿಗೆ ಮಾಡದೇ ಇರ್ಬೋದು. ಡೇವಿಡ್ ಮಿಲ್ಲರ್ ಇಸ್ ಎ ಆಪ್ಷನ್ ಫಾರ್ ಶೋರ್. ಬಟ್ ನಿಮ್ 3D ಪ್ಲೇಯರ್ ಭಾರ್ಗವ್ ಆಪ್ಷನ್ ಇಟ್ಕೊಳ್ಳಲ್ವಾ RTMಗೆ? ಇಲ್ಲ, ಐ ಥಿಂಕ್ ಅವನು ಏನ್ ಬೌಲಿಂಗ್ ಮಾಡ್ತಾ ಇಲ್ಲ. ಸೊ ವೆನ್ ಯು ಹ್ಯಾವ್ ತೆವಾಟಿಯಾ ಅಂಡ್ ಶಾರುಖ್ ಖಾನ್ ಕವರ್ಡ್, ಐ ಡೋಂಟ್ ಥಿಂಕ್ ಸೊ 3D ಪ್ಲೇಯರ್ಗೆ ಅವರು RTM ವೇಸ್ಟ್ ಮಾಡ್ಕೋತಾರೆ ಅಂತ. ಇಟ್ ಹ್ಯಾಸ್ ಟು ಬಿ ಎ ಡೇವಿಡ್ ಮಿಲ್ಲರ್ ಆರ್ ಪ್ರಾಬಬ್ಲಿ ಗೊತ್ತಿಲ್ಲ ಮ್ಯಾಥ್ಯೂ ವೇಡ್ ಏನಾದ್ರು ಬಂದ್ರೆ. ಕೇನ್ ವಿಲಿಯಮ್ಸನ್ ತಗೊಳ್ಳಲ್ಲ. ವರ್ಸ್ಟ್ ಕೇಸ್ ಸಿನಾರಿಯೋ ಅವ್ರು ಏನಿಲ್ಲ ಅಂದ್ರೆ 150ಗೆ ಆಗ್ತಾರೆ ಗುರು RTM ನನ್ನ ಪ್ರಕಾರ. ಹೌದು, ಮೇಬಿ ಅವ್ರು ಜಾಸ್ತಿ ಹೋಗದೆ ಇರಬಹುದು. ಅವಾಗ ಇಟ್ ಇಸ್ ಈಸಿ ಫಾರ್ ದೆಮ್ ಟು ಡೂ. ಓಕೆ, ಎಸ್, ಮುಂದಕ್ಕೆ ಮೂವ್ ಆಗೋಣ. ಲಕ್ನೋ ಸೂಪರ್ ಜೈಂಟ್ಸ್ ಹೊಸ ಟೀಮು, ಬಟ್ ತುಂಬ ಪೊಟೆನ್ಷಿಯಲ್ ತೋರಿಸಂಥ ಟೀಮ್ 2 ಸೀಸನಲ್ಲೂ. ನಿಕ್ಲಸ್ ಪೂರನ್, ರವಿ ಬಿಷ್ಣಾಯ್, ಮಯಾಂಕ್ ಯಾದವ್, ಮೊಹಸಿನ್ ಖಾನ್, ಆಯುಷ್ ಬದೋನಿ. ಏನಾದರೂ ಮಾತಾಡೋವಂಥದ್ದು ಇದೆಯಾ ಈ ಲೈನಪ್, ರಿಟೈನ್ ಆಗಿರುವಂಥ ಲೈನಪ್ ಅಲ್ಲಿ? ರಿಟೆನ್ಷನ್ಸ್ ಎಲ್ಲ ಚೆನ್ನಾಗೇ ಇದೆ. ಒಂದು ಮ್ಯಾಚ್ ಆಡ್ಬಿಟ್ಟು ಅಥವಾ ಒಂದು ಸೀಸನ್ ಆಡ್ಬಿಟ್ಟು ಮಯಾಂಕ್ ಯಾದವ್ಗೆ 11 ಕೋಟಿ ಕೊಟ್ಟಿದ್ದು ಒಂದ್ ಸ್ವಲ್ಪ ನಾಟ್ ಸೋ ವರ್ತ್ ಇಟ್ ಅಂತ ಅನ್ಸ್ತಾ ಇದೆ. ಹೆಂಗೆ ಒಂಥರ ಆಪ್ಷನ್, ಈ ಒಂದು ಸೀರೀಸ್ ಆಡಿದ್ದು ಹೆಂಗೆ ಇವಾಗ ಹರ್ಷಿತ್ ರಾಣಾ 4 ಕೋಟಿಗೆ ಆಡ್ಬೇಕು, ಮಯಾಂಕ್ ಯಾದವ್ 11 ಕೋಟಿಗೆ ಆಡ್ಬೇಕು ಅನ್ನೋದು ಒಂಥರ ಐ ಡೋಂಟ್ ನೋ ಡೈನಮಿಕ್ಸ್ ಎಲ್ಲ. ವಿಲ್ ಹಿ ಬಿ ಏಬಲ್ ಟು? ಅವ್ನ್ ಮೊದಲೇ ಇಂಜುರಿ ಪ್ರೋನು. ಎಸ್, ಆಹಾ ಓಹೋ ಅಂತ ಏನು ಮಾಡಿಲ್ಲ ಇನ್ನ ಇಂಡಿಯಾಗೂ. ಪ್ರಾಬಬ್ಲಿ ಆ ಸೀಸನ್ ಅಲ್ಲಿ ಇಟ್ ವಾಸ್ ಅ ಸರ್ಪ್ರೈಸ್ ಎಲಿಮೆಂಟ್ ಆ ಪೇಸ್ಗೆ, ಬಟ್ ಓವರ್ ಟೈಮ್ ದೇ ವಿಲ್ ಪಿಕ್ ಹಿಮ್. ಸೊ ಅದು ಒಂದೇ ಒಂದ್ ಸ್ವಲ್ಪ 11 ಕೋಟಿ ಕೊಟ್ಟು ಉಳಿಸ್ಕೊಳ್ಳೋಷ್ಟಿತ್ತ ಅಂತಿತ್ತು. ಬಟ್ ಅದು ಬಿಟ್ರೆ ನಿನ್ಗೆ ಅಗೈನ್ IPL ಏನಕ್ಕೆ ಮಾಡಿದ್ದು ಅನ್ನೋದು ಒಂಥರ ನೋಡಕ್ ಹೋದ್ರೆ ಯಂಗ್ಸ್ಟರ್ಸ್ ಆಡಿಸ್ಬೇಕು ಅಂತ, ಅದರಲ್ಲಿ ಎಲ್ಲಾ ತರ ಪ್ರಾಮಿಸ್ ತೋರಿಸ್ಯಾರ ಅವ್ರು ಉಳಿಸ್ಕೊಂಡಿರೋದ್ರಲ್ಲಿ. ರೈಟ್. ಓಕೆ, ನಿಮ್ಮಿಂದ ರಿಯಾಕ್ಷನ್ನು ನನಗೇನು ಅನ್ಸುತ್ತೆ ಅಂದರೆ, ರಿಟೈನ್ ಮಾಡಿರೋ ಅಂದರೆ ಏನೇ ರಿಟೆನ್ಷನ್ ನೋಡಿದ್ರು ಒಂದು ಬೈಂಡಿಂಗ್ ಫ್ಯಾಕ್ಟರ್ ಅಂತ ಏನಾದ್ರು ಹುಡುಕ್ಬೋದು. ಇಲ್ಲಿ ಆ ಬೈಂಡಿಂಗ್ ಫ್ಯಾಕ್ಟರ್ ಕಳ್ಕೊಂಡಿದೆ ಈ ಟೀಮು ಅಂತ ನಂಗೆ ಅನಿಸ್ತಾ ಇದೆ. ನಿಮ್ಗೆ ಏನು ಅನ್ಸುತ್ತೆ? ಇಲ್ಲ ಹೇಳಿ DK, ನೀವು ಹೇಳಿ. ಅಲ್ಲ, ಒಂದು ಆಬ್ವಿಯಸ್ಲಿ ರಾಂಗ್ ಫುಟ್ ಅಲ್ಲಿ ಎಂಟ್ರಿ ಆಗಿರೋದು KL ರಾಹುಲ್ ನ ಬಿಟ್ಟಿರುತ್ತೆ. ಸೊ ಆಬ್ವಿಯಸ್ಲಿ ಆ ಅಟ್ಮಾಸ್ಫಿಯರ್ ವೈಲ್ ಬಿಟ್ಟಿರೋದೇ ಒಳ್ಳೇದಾಯ್ತು.
ಅಂತ ಅನ್ಸುತ್ತೆ. ಬಟ್ ಆಬ್ವಿಯಸ್ಲಿ ಇಟ್ಸ್ ಎ ರಾಂಗ್ ಚಾಯ್ಸ್, ಅಥವಾ ಅವ್ರ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಿರ್ಲಿಲ್ಲ. ಅವ್ರು ಬಂದು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಆಗಿರ್ಬೋದು ಅದೆಲ್ಲ ಆಬ್ವಿಯಸ್ಲಿ. ಸೊ ಈ ಸಿಚುಯೇಷನ್ ಇಂದ ಅವ್ರು ವಾಪಸ್ಸು ಕೋರ್ ಟೀಮ್ ಬಿಲ್ಡ್ ಮಾಡಿ ಅದನ್ನ ಮಾಡೋದಕ್ಕೆ ಆಬ್ವಿಯಸ್ಲಿ ಇಟ್ ವಿಲ್ ಟೇಕ್ ಸಮ್ ಟೈಮ್ ಅನ್ಸ್ತಾ ಇದೆ. ಬಟ್ ಯಂಗ್ಸ್ಟರ್ಸ್ ನ ತಗೊಂಡಿರೋದು ಒಂದ್ ಸಮ್ ಗುಡ್ ಸೈನ್. ಅಲ್ಲಿಂದ ಆಬ್ವಿಯಸ್ಲಿ ನೋಡ್ಬೇಕು ಹೆಂಗೆ ತಗೊಂಡು ಹೋಗ್ತಾರೆ ಅಂತ. ಅವ್ರದ್ದು ಎಕ್ಸ್ಪೆಕ್ಟೇಷನ್ ತುಂಬಾ ಹೈ ಆಗಿದೆ ಓನರ್ಸ್ದು. ನಾನು ಯಾರು ಈ ಓನರ್ಸ್ ಇದ್ರಲ್ಲಿ ಅಷ್ಟೊಂದು ಬಂದು ಎಕ್ಸ್ಪ್ರೆಸ್ ಮಾಡೋದಾಗಿರ್ಬೋದು, ಬಂದು ಡಿಮ್ಯಾಂಡಿಂಗ್ ಆಗಿರೋದು ಅಷ್ಟೊಂದು ನೋಡಿಲ್ಲ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ತುಂಬಾ ಹೈ ಇದೆ. ಸೊ ಆ ಎಕ್ಸ್ಪೆಕ್ಟೇಷನ್ ಮೀಟ್ ಆಗದೆ ಇದ್ರೆ ನಾವು ಅವ್ರ ರಿಯಾಕ್ಷನ್ಸ್ ನೋಡಿದೀವಿ. ಸೊ ಆಬ್ವಿಯಸ್ಲಿ ಆಲ್ ದೀಸ್ ಆರ್ ಸಮ್ ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಮಾಡುತ್ತೆ ಪ್ಲೇಯರ್ಸ್ಗೆ, ಸರೌಂಡಿಂಗ್ಸ್ಗೆ. ಸೊ ಅವ್ರು ಅದನ್ನೆಲ್ಲ ಹೆಂಗ್ ಕೋಪ್ ಅಪ್ ಮಾಡಿ ಒಂದು ಸರೌಂಡಿಂಗ್ ಬಿಲ್ಡ್ ಮಾಡ್ತಾರೆ ಅನ್ನೋದು ಇಟ್ ಇಸ್ ಸ್ಟಿಲ್ ಎ ಕ್ವಶನ್ ಮಾರ್ಕ್. ಸಚಿನ್? ಹೌದು, ನಾನು ದರ್ಶನ್ ಜೊತೆ ಅಗ್ರಿ ಮಾಡ್ತೀನಿ. ರಿಯಾಕ್ಷನ್ ಆಫ್ ಬೇಸಿಕ್ಲಿ ಪ್ಲೇಯರ್ IPL ಏನಕ್ಕೆ ಆಗ್ತಾರೆ ಅಂದ್ರೆ ಅವ್ರು ಆ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಹೈಯರ್ ಲೆವೆಲ್ಗೆ ಹೋಗಕ್ಕೆ ಯೂಸ್ ಮಾಡ್ತಾರೆ. ಓನರ್ಸ್ ಬಂದ್ಬಿಟ್ಟು ಇಲ್ಲ ನೀನ್ ನನ್ನ ಟೀಮ್ಗೆ ಆಡ್ಬೇಕು, ಕೀಪ್ ಯುವರ್ ಆಸ್ಪಿರೇಷನ್ಸ್ ಅವೇ, ಆ ಥರ ಹೇಳೋದು ತಪ್ಪಿದೆ. KL ರಾಹುಲ್ RCB ಬಿಟ್ಟಿದ ಕಾರಣನೂ ಒಂದಿದೆ. Because he had aspirations to become a leader and then represent the national team as a leader. So aspirations na side ge itput nino franchise league matra adappa andre Nicholas Pooran is the right candidate for them, because avange West Indies cricket serve madake ishta illa. So he has kept that aspiration away. I am here to make money with my performance. Definitely I will be here serving you as you say. So probably ಆ ಥಾಟ್ ಪ್ರೊಸೆಸ್ ನ ಅವ್ರು ಇಂಪ್ಲಿಮೆಂಟ್ ಮಾಡ್ಕೊಂಡು ನಿಕೋಲಸ್ ಪುರನ್ ರೈಟ್ ಕ್ಯಾಂಡಿಡೇಟ್ ನ ರಿಟೈನ್ ಮಾಡ್ಕೊಂಡು ಮೇ ಬಿ ಹಿಲ್ ಬಿ ದ ಕ್ಯಾಪ್ಟನ್ ಫಾರ್ ಲಕ್ನೋ ಸೂಪರ್ ಜೈಂಟ್ಸ್ ಗೋಯಿಂಗ್ ಫಾರ್ವರ್ಡ್ ಆ ಪ್ರೊಸೆಸ್ ನ ಫಾಲೋ ಮಾಡಿದ್ದಾರೆ. ಸೊ ರಿಟೆನ್ಷನ್ಸ್ ಮೇಲೆ ನೋ ಅದರ್ ಥಾಟ್. ಮೇ ಬಿ ನಾನು ದೇವದತ್ ಪಡಿಕಲ್ ನ ರಿಟೈನ್ ಮಾಡ್ಕೋಬೇಕಾಗಿತ್ತು ಅಂತ ಅನ್ಸುತ್ತೆ. ಅಗೇನ್ ಕಾಂಟ್ಯಾಕ್ಟ್ ಮಾಡಿರ್ತಾರೆ ರಿಟೆನ್ಷನ್ ಬಗ್ಗೆ. ದೇವದತ್ ಪಡಿಕಲ್ ಅನ್ಸಿರುತ್ತೆ ಅಟ್ಮಾಸ್ಫಿಯರ್ ಸರಿ ಬರ್ತಾ ಇಲ್ಲ ನಂಗೆ, ಮೇ ಬಿ ನನ್ಗೆ ಇಲ್ಲಿ ಗ್ರೋತ್ ಇಲ್ಲದೆ ಇರಬಹುದು. ಅವರು ಕಮ್ಯುನಿಕೇಟ್ ಮಾಡಿರ್ತಾರೆ, ಓಕೆ ನಾನು ಈ ಆಸ್ಪಿರೇಷನ್ಸ್ ಇದೆ, ನೆಕ್ಸ್ಟ್ 3-4 ಇಯರ್ಸ್ ಈ ತರ ನೋಡ್ತಾ ಇದ್ದೀನಿ ಅಂತ ಅನ್ಕೊಂಡು ಅವರು ಸ್ವಲ್ಪ ಮೂವ್ ಆನ್ ಆಗಿರಬಹುದು ಅಂತ ನನಗನ್ಸುತ್ತೆ. ಬೇಡ ಮಗ ಬಂದ್ಬಿಡು ಅಂದ್ರೆ ಬಂದಿರ್ತಾನೆ ಹೇಳಕ್. ಸೊ ಇದು ಆಗಿರುತ್ತೆ ಆ ತರ, ಡೆಫಿನೆಟ್ ಏನೋ ಒಂದು ಹಿಂಟ್ ಆಗಿರುತ್ತೆ ಅಲ್ಲಿ. ಡೆಫಿನೆಟ್ಲಿ ಇದೊಂದು ಟೀಮ್ ಒಂದು ಕಂಪ್ಲೀಟ್ ರೀಬಿಲ್ಟ್ ಆಗೋದು ನೀಡ್ ಇದೆ ಅಂಡ್ ಅದನ್ನ ನೋಡ್ತೀವಿ ಕೂಡ. ಸೊ ದಿಸ್ ವಿಲ್ ಬಿ ಅ ಗುಡ್ ಬಿಸ್ನೆಸ್ ಕೇಸ್ ಅನ್ಸುತ್ತೆ IPL ಟೀಮ್ಸ್ಗೆ. ಇವಾಗ ಐ ಥಿಂಕ್ ಸುಮಾರು ಟೀಮ್ಸ್ ದೇ ಆರ್ ಆನ್ ದ ವರ್ಜ್ ಟು ಲೂಸ್ ದ ಮಾರ್ಕಿ ಪ್ಲೇಯರ್ಸ್. ಅವ್ರನ್ನ ಇನ್ನೇನು ರಿಟೈರ್ ಆಗುವಂಥ ಟೈಮ್ ಬರ್ತಾ ಇದೆ ಕೆಲವರು. ಸೊ ಆ ಟೈಮಲ್ಲಿ ಹೇಗೆ ಟ್ರಾನ್ಸಿಷನ್ ಮಾಡಬೇಕು, ಹೇಗೆ ಟೀಮ್ ರೈಟ್ ಫ್ರಮ್ ಬಾಟಮ್ ಇನ್ನೊಂದ್ಸರಿ ರೀಬಿಲ್ಡ್ ಮಾಡಬೇಕು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಅನ್ನೋದು ಇದೊಂದು ಕೇಸ್ ಸ್ಟಡಿ ಆಗ್ಬೋದು. ಇಟ್ ಕ್ಯಾನ್ ಬಿ ಅ ಗುಡ್ ಒನ್ ಆರ್ ಅ ಬ್ಯಾಡ್ ಒನ್, ನೋಡೋಣ. ರಿಟೈನ್ ಮಾಡಿದ್ರೆ ಮಾವಿನುಲ್ ಹಕ್ಕ ಇಲ್ಲ, ಸಾರಿ RTM ಡೌಟು. ಯಾಕಂದ್ರೆ ಇವರು ಮೆಜಾರಿಟಿ ಆಫ್ ದ ರಿಟೆನ್ಷನ್ಸ್ ಅವರು ಮೋಷಿನ್ ಖಾನ್, ಮಯಾಂಕ್ ಯಾದವ್ ಅಂಡ್ ರವಿ ಬಿಷ್ನಾಯ್ ಅಲ್ಲಿ ಬೌಲರ್ಸ್ ನ ಮಾಡ್ಬಿಡ್ತಾರೆ. ಸೊ 3 ಜನ ಬೌಲರ್ಸ್ ಆಗೋಗುತ್ತೆ ಅವ್ರಿಗೆ. ಅವರು ನನ್ನ ಪ್ರಕಾರ ಮಾಡಿದ್ರೆ ಇಟ್ ವಿಲ್ ಬಿ ಕ್ವಿಂಟಿನ್, ಐ ಮೀನ್ RTM ಯೂಸ್ ಮಾಡಿದ್ರೆ ಕ್ವಿಂಟಿನ್ ಡಿಕಾಕ್ ಆಗಿ ಮಾಡ್ತಾರೆ, ಇಲ್ಲದ್ರೆ ಮಾರ್ಕಸ್ ಸ್ಟಾಯ್ನಿಸ್ ಮಾಡ್ತಾರೆ. ಎಸ್, ಓಕೆ, ಆಲ್ ರೈಟ್, ಮೂವಿಂಗ್ ಆನ್. ಈಗ ಯಾರು ಬಾಕಿದ್ದಾರೆ? ಡೆಲ್ಲಿ ಕ್ಯಾಪಿಟಲ್ಸ್, ಡೆಲ್ಲಿ ಪಂಜಾಬ್ ಅಂಡ್ ಬೆಂಗಳೂರು ಇದೆ ಅಲ್ಲ? ಓಕೆ, ಡೆಲ್ಲಿಗೆ ಬರೋಣ. ಓಕೆ, ಸೊ ಡೆಲ್ಲಿ 73 crores ಪರ್ಸ್ ಬಾಕಿ ಇದೆ. ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಟ್ರಿಸ್ಟನ್ ಸ್ಟಬ್ಸ್, ಅಭಿಷೇಕ್ ಪೋರೆಲ್ ಆಲ್ ಪರ್ಫಾರ್ಮರ್ಸ್ ನ ಇಟ್ಕೊಂಡಿರೋದು. 2 RTM ಇದೆ, 21 ಸ್ಲಾಟ್ ಫಿಲ್ ಮಾಡೋದಿದೆ. ವೆರಿ ಕ್ಲಿಯರ್ಲಿ ರಿಷಬ್ ಪಂತ್ ಇಲ್ಲಿ ಹೋಗಲ್ಲ. ಸೊ ಹೇಗೆ ಕಾಣಿಸ್ತಾ ಇದೆ ಡೆಲ್ಲಿ ಕ್ಯಾಪಿಟಲ್ಸ್? ಅಗೇನ್ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಫಸ್ಟ್ ಇಂದ ಬಿಲ್ಡ್ ಮಾಡ್ಬೇಕಾಗುತ್ತೆ. ಕೀ ಪ್ಲೇಯರ್ಸ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಕ್ಯಾಪ್ಟನ್ಸಿ ಪರ್ಸ್ಪೆಕ್ಟಿವ್ ಇಂದ ರಿಟೈನ್ ಮಾಡದೇ ಇರಬಹುದು, ಬಟ್ ಕೀ ಪ್ಲೇಯರ್ಸ್ ಪರ್ಫಾರ್ಮ್ ಮಾಡಿರೋರು ಟ್ರಿಸ್ಟನ್ ಸ್ಟಬ್ಸ್ ಆಗಿರ್ಬೋದು, ಅಕ್ಷರ್ ಪಟೇಲ್ ಇಂಟರ್ನ್ಯಾಷನಲ್ ಲೆವೆಲ್ ನೇಷನ್ಗೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಂಡ್ ಕುಲ್ದೀಪ್ ಯಾದವ್ ಮಿಸ್ಟ್ರಿ ಚೈನಾ ಮ್ಯಾನು, ವೆರಿ ಕೀ ವಿಕೆಟ್ ಟೇಕರ್, ಎನಿ ಟೈಮ್ ಎನಿ ಗ್ರೌಂಡ್, ಡೆಫಿನೆಟ್ ವ್ಯಾಲ್ಯೂ ಆಡ್. ಸೊ ಹಂಗ್ ರಿಟೈನ್ ಮಾಡ್ಕೊಂಡಿದ್ದಾರೆ. ಅಗೇನ್ ಕ್ಯಾಪ್ಟನ್ಸಿ ಮೆಟೀರಿಯಲ್ ಹುಡುಕ್ತಾ ಇದ್ದಾರೆ. ಇಫ್ ದೇ ಥಿಂಕ್ ಅಕ್ಷರ್ ಪಟೇಲ್ ಕ್ಯಾಪ್ಟನ್ಸಿ ಮೆಟೀರಿಯಲ್ ಇಲ್ಲ, ನಂಗೆ ಬೇರೆ ಕ್ಯಾಪ್ಟನ್ನೇ ಬೇಕು, ಫಾರಿನ್ ಕ್ಯಾಪ್ಟನ್ ನೋಡ್ತಾ ಇದ್ದೀನಿ ನಾನು ಅಂತ ಅನ್ಸಿದ್ರೆ ಪ್ರಾಬ್ಲಿ ಫಾರಿನ್
ಪ್ಲೇಯರ್ ಮೇಲೆ ಇನ್ವೆಸ್ಟ್ ಮಾಡಿ ಜಾಸ್ ಬಟ್ಲರ್ ಮೇಲೆ ಇನ್ವೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಇವ್ರದ್ದು. ಸೊ ಅದು ನನಗೆ ಅನ್ಸುತ್ತೆ. ರಿಷಬ್ ಪಂಟ್ ನೀವ್ ಹೇಳ್ದಂಗೆ ಅದರ್ ಆಸ್ಪಿರೇಷನ್ಸ್ ಮೇ ಬಿ ಟೀಮ್ ಎನ್ವಿರಾನ್ಮೆಂಟ್ ಸೆಟ್ ಆಗದೆ ಇರ್ಬೋದು, ಅವ್ನ್ ಡೈನಮಿಕ್ಸ್ ಸೆಟ್ ಆಗದೆ ಇರ್ಬೋದು, ಟೀಮ್ ಕಾಂಬಿನೇಷನ್ಸ್ ಆರ್ ವಾಟ್ ಅವನ್ಗೆ ಬೇಕಾಗಿರೋ ರಿಟೆನ್ಷನ್ಸ್ ಆಗದೆ ಇರಬಹುದು. ಸೊ ಅದೆಲ್ಲ ಕನ್ಸಿಡರೇಷನ್ ತಗೊಂಡು ಮೇ ಬಿ ಹಿ ಹಸ್ ಡಿಸೈಡೆಡ್ ಟು ಮೂವ್ ಆನ್ ಫ್ರಮ್ ಡೆಲ್ಲಿ ಅಂತ ನನಗನ್ಸುತ್ತೆ. ಮತ್ತೆ ಪಾರ್ಟಿ ಬಾಯ್ ಪೃಥ್ವಿ ಶಾ ಇಲ್ಲ ನನ್ಗೆ ಇವಾಗ ಯಾರು ಇವಾಗ ವಿತ್ ರಿಕಿ ಪಾಂಟಿಂಗ್ ಪಾರ್ಟಿಂಗ್ ಬೇಸ್ ವಿತ್ ಡೆಲ್ಲಿ ಕ್ಯಾಪಿಟಲ್ ಯಾರು ಅವ್ರಿಗೆ ಕೋಚ್ ಆಗಿ ಬರ್ತಾರೆ ಅನ್ನೋದನ್ನು ಮೇನ್ ಮ್ಯಾಟರ್ ಆಗತ್ತೆ. ಅವ್ರು ಯಾರನ್ನ ಏನಿರುತ್ತೆ ಅವ್ರದ್ದು ಆಕ್ಷನ್ ಸ್ಟ್ರಾಟಜಿ ಅನ್ನಕ್ಕೆ. ಸೊ ಕಂಟಿನ್ಯೂ ಮಾಡ್ತಾರೆ. ಸೊ ಬೇಸಿಕ್ಲಿ ಭಾರ್ಗವ್ ಆಕ್ಚುಲಿ ಒಳ್ಳೆ ಪಾಯಿಂಟ್ ಹೇಳಿದ್ರು. ಅವ್ರದ್ದು ಇವಾಗ 2 ಫ್ರಾಂಚೈಸ್ ತರ ಆಗೋಗಿದೆ. ಒಂದು WPL ನೋಡ್ಕೋತಾ ಇದಾರೆ, ಒಂದು ಮೆನ್ಸ್ ಪ್ರೀಮಿಯರ್ ಲೀಗ್ ನೋಡ್ಕೋತಾರೆ, ಮೆನ್ಸ್ IPL ನೋಡ್ಕೋತಾ ಇದಾರೆ. ಸೊ 2 ಇಯರ್ಸ್ ಟರ್ನ್ ಅಲ್ಲಿ ಇಂಟರ್ಚೇಂಜ್ ಮಾಡೋ ಪ್ಲಾನ್, ಡ್ರಾಫ್ಟ್ ಪ್ಲಾನ್ ಕೊಟ್ಟಿದ್ದಾರೆ. ಸೊ ಈಗ ಮೆನ್ಸ್ ಯಾರು ಬರ್ತಾರೆ ಅವರು ಮೇ ಬಿ ದೇ ಆರ್ ನಾಟ್ ಹ್ಯಾಪಿ ವಿತ್ ಹೌ ರಿಷಬ್ ಪಂಟ್ ವಾಸ್ ಪರ್ಫಾರ್ಮಿಂಗ್ ಆನ್ ಅಂಡ್ ಆಫ್ ದ ಫೀಲ್ಡ್ ಇರಬಹುದು. ಅವ್ನ್ ಡೈನಮಿಕ್ಸ್ ಇಷ್ಟ ಆಗಿಲ್ಲದೆ ಇರಬಹುದು. ಆರ್ ರಿಷಬ್ ಪಂಟ್ ನಾನು ಹೇಳ್ದಂಗೆ ಅವ್ನ್ ಟೀಮ್ ಕಾಂಬಿನೇಷನ್, ಅವ್ನ್ ಟೀಮ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಅದು ಕೊಡದೇ ಇರಬಹುದು ರಿಟೆನ್ಷನ್ಸ್ ಅಲ್ಲಿ. ಅದೆಲ್ಲ ಕನ್ಸಿಡರ್ ಮಾಡ್ಕೊಂಡು ಈಗ ಹೊಸ ಟೀಮ್ ಮ್ಯಾನೇಜ್ಮೆಂಟ್ ಏನ್ ಬರುತ್ತೆ, ಅವ್ರು ಯಾವ ತರ ಪ್ಲೇಯರ್ಸ್ ನ ನೋಡ್ತಾ ಇದಾರೆ, ಅವ್ರು ನೆಕ್ಸ್ಟ್ 2 ಇಯರ್ಸ್ ಅಲ್ಲಿ ಏನ್ ಪ್ಲಾನ್ ಸೆಟ್ ಮಾಡಿ ಮ್ಯಾನೇಜ್ಮೆಂಟ್ ಪ್ರಪೋಸ್ ಮಾಡಿರ್ತಾರೆ ಅನ್ನೋದು ನೋಡ್ಕೊಂಡು ಅವ್ರ ಆಕ್ಷನ್ ಗೆ ಎಂಟರ್ ಆಗ್ತಾರೆ. ಅಗೇನ್ ಪರ್ಸ್ ಅವ್ರ ಕಡೆ ಇರೋದ್ರಿಂದ ಬಿಗ್ ಪ್ಲೇಯರ್ಸ್ ಡೆಫಿನೆಟ್ ಆಗಿ ಹೋಗೋ ಚಾನ್ಸಸ್ ಇದೆ. ನಂದು ಕ್ವಶನ್, ಕ್ಯಾಪ್ಟನ್ ಹೋಗ್ತಾರ ಅವರು? ಹೋಗ್ತಾರೆ, ಎಸ್ ಹೋಗೋ ಚಾನ್ಸಸ್ ಇದೆ. ಅಗೇನ್ ಪರ್ಸ್ ಅವ್ರಿಗೆ ಅಡ್ವಾಂಟೇಜ್ ಇರೋದ್ರಿಂದ. ಗುಡ್ ಕ್ಯಾಪ್ಟನ್ ಯಾರು ಸಾರಿ ಅಕ್ಷರ್ ಪಟೇಲ್ ಅವ್ನ ಪರ್ಫಾರ್ಮೆನ್ಸ್ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಅವ್ನು ಇಲ್ಲಿವರೆಗೆ ಆಡಿರೋದು ಇಸ್ ನಾಟ್ ಬೀನ್ ಅ ಕ್ಯಾಪ್ಟನ್. ಎಲ್ಲೂ ನಾವು ಲೋಕಲ್ ಲೀಗ್ಸ್ ಅಲ್ಲಾಗ್ಲಿ ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಾಗ್ಲಿ ಅವ್ನು ಲೀಡ್ ಮಾಡಿದಾನಪ್ಪ, ಇಸ್ ಬಿಕಮ್ ಅ ಗುಡ್ ಲೀಡರ್, ಅವನು ಟೀಮ್ ನ ತಗೊಂಡೋಗಿದ್ದಾನೆ ಅಂತ ಎಲ್ಲೂ ಇಲ್ಲ. ಸೊ ಮೇ ಬಿ ದೇ ಆರ್ ಲುಕಿಂಗ್ ಬಿಯಾಂಡ್ ಅಕ್ಷರ್ ಪಟೇಲ್ ಟು ಗೆಟ್ ಸಮ್. ಅಗೇನ್ ಫಾರಿನ್ ಕೋಚ್ ಇರೋದ್ರಿಂದ ಡೆಲ್ಲಿಗೆ ಡೆಫಿನೆಟ್ಲಿ ಅವರು ಫಾರಿನ್ ಫಾರಿನ್ ಕೋಚ್ ಡಿಸೈಡ್ ಆಯ್ತಾ? ರಿಕಿ ಪಾಂಟಿಂಗ್ ಆಚೆ ಹೋದ, ಯಾರು ಇವಾಗ ಕೋಚ್? ಯಾರೋ ಆಸ್ಟ್ರೇಲಿಯಾ ಇಲ್ಲ, ರಿಕಿ ಪಾಂಟಿಂಗ್ ತಾನೇ ಇರೋದು ಇವಾಗ. ಪಂಜಾಬ್ ಸಾರಿ. ಸೊ ಅಗೇನ್ ಮ್ಯಾನೇಜ್ಮೆಂಟ್ ವಿಲ್ ಡಿಪೆಂಡ್ ಆಗುತ್ತೆ. ಕರೆಕ್ಟ್, ಕೋಚಿಂಗ್ ಸ್ಟಾಫ್ ಇನ್ನೂ ಡಿಸೈಡ್ ಆಗಿಲ್ಲ. ಬಿಫೋರ್ ಆಕ್ಷನ್ಸ್ ಅದು ಡೆಫಿನೆಟ್ ಆಗಿ ಆಚೆ ಬರುತ್ತೆ. ಸೊ ಅವ್ರ ಥಾಟ್ ಪ್ರೊಸೆಸ್ ಏನಿರುತ್ತೆ ಅಂತ ನೋಡ್ಕೊಂಡು ನನ್ನ ಅನಿಸಿಕೆ ಐ ವಿಲ್ ಥಿಂಕ್ ಬಿಯಾಂಡ್ ಅಕ್ಷರ್ ಪಟೇಲ್, ಸೊ ದಟ್ ಅವನ್ ಪರ್ಫಾರ್ಮೆನ್ಸ್ ವಿತ್ ಬೋತ್ ಬ್ಯಾಟ್ ಅಂಡ್ ಬಾಲ್ ಇಂಪ್ಯಾಕ್ಟ್ ಆಗದೆ ಇರ್ಲಿ ಅಂತ ನಾನು ಅಸ್ಯೂಮ್. ಬಿಕಾಸ್ ಡೆಲ್ಲಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಸುಮಾರು ಸೀಸನ್ಸ್ ಇಂದ. ಆ ಟೀಮ್ ಪರ್ಫಾರ್ಮೆನ್ಸ್ ಇಂದ ಅವ್ನ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಇಂಪ್ಯಾಕ್ಟ್ ಆಗಬಾರ್ದು ಅಂತ ನನ್ಗನ್ಸುತ್ತೆ. ಸೊ ಪ್ರಾಬ್ಲಿ ದೇ ಲಿಕ್ ಸಮನ್ ಮೋರ್ ಎಕ್ಸ್ಪೀರಿಯನ್ಸ್ಡ್ ಹೂ ಹಸ್ ಬೀನ್ ಇನ್ ದಟ್ ರೋಲ್, ಆ ರೋಲ್ ಸೂಟಬಲ್ ಇರೋನ ತಗೊಂಡ್ ಹೋಗ್ತಾರೆ ಅಂತ ನನ್ಗನ್ಸುತ್ತೆ. ಸೊ ಜಾಸ್ ಬಟ್ಲರ್ ಇಲ್ಲಿ ಹೋಗೋ ಎಲ್ಲ ಚಾನ್ಸ್ ಇದೆ ಅಂತ ಹೇಳ್ತಾ ಇದೀರಾ? ಚಾನ್ಸಸ್ ಇದೆ. ಯಾಕೆ ಆಗಿರಬಾರ್ದು? ಡೇವಿಡ್ ವಾರ್ನರ್ ಉಳಿಸ್ಕೊಳ್ಳೇಬಹುದಾಗಿತ್ತಲ್ಲ ಅವರು. ಐ ಥಿಂಕ್ ಡೇವಿಡ್ ವಾರ್ನರ್ ದೇ ಆರ್ ಲುಕಿಂಗ್. ಇವ್ರದ್ದು ಒಂದ್ ಸ್ವಲ್ಪ ಇವ್ರ ರಿಟೆನ್ಷನ್ಸ್ ನೋಡ್ತಾ ಇದ್ರೆ ಇಟ್ ಇಸ್ ಪ್ರಿಟಿ ಕ್ಲಿಯರ್ ದಟ್ ದೇ ವಾಂಟ್ ಟು ರಿಟೈನ್ ಅಂಡ್ ಇನ್ವೆಸ್ಟ್ ಆನ್ ಯಂಗ್ಸ್ಟರ್ಸ್ ಅಂತ. ಹೌದು. ಸೊ ಇಲ್ಲದಿದ್ರೆ ಡೇವಿಡ್ ವಾರ್ನರ್ ಅವ್ರು ಉಳಿಸ್ಕೊಳ್ಳೇಬಹುದಾಗಿತ್ತು. ಅವ್ರಿಗೆ ಬೇರೆ ಯಾರು ಡೇವಿಡ್ ವಾರ್ನರ್ ಹೈದರಾಬಾದ್ ತಾನೆ, ಇಲ್ಲಿಲ್ಲ ಹೈದರಾಬಾದ್ ಯಾವ್ದೋ ಜಮಾನ ಆಯ್ತು. ಡೇವಿಡ್ ವಾರ್ನರ್ ಡೆಲ್ಲಿ ಕ್ಯಾಪಿಟಲ್ಸ್. ಅವ್ರಿಗೆ ಬೇರೆ ಯಾರು ಕ್ಯಾಪ್ಟನ್ ಸಿಗ್ಲಿಲ್ಲ ಆಕ್ಷನ್ ಅಲ್ಲಿ ಅಂತಂದ್ರೆ ದೇರ್ ಇಸ್ ಅ ಪಾಸಿಬಿಲಿಟಿ ದಟ್ ದೇ ಕುಡ್ RTM ಫಾರ್ ಡೇವಿಡ್ ವಾರ್ನರ್, ಆರ್ their better RTM will be Mitchell Marsh and he could captain the team as well. idro Australia lead ಮಾಡ್ತಾರೆ. yes, so Mitchell Marsh could be their RTM. ಎರಡಿದೆ ಅವ್ರಿಗೆ ಆಕ್ಚುಲಿ. ಒಂದು ಮಿಚೆಲ್ ಮಾರ್ಷಿಗೆ ಹೋಗ್ಬೋದು, ಇನ್ನೊಂದು ಪ್ರಾಬಬ್ಲಿ ಮೆಗ್ಗರ್ಕ್ ಹೋಗ್ಬೋದು, ಗೊತ್ತಿಲ್ಲ. ಜೇಕ್ ಫ್ರೇಸರ್ ಮಕ್ಕರ್ಕ್. ಬಟ್ ಮಿಚೆಲ್ ಮಾರ್ಷ್ಗೆ RTM ಮಾಡ್ಬೇಕು ಅಂತಿದ್ರೆ ಅವನು 11 crores ಗಿಂತ ಕಮ್ಮಿಗೆ ಸಿಗ್ತಾನೆ ಅಂತ ಅವ್ರ ಥಾಟ್ ಪ್ರೊಸೆಸ್ ಇತ್ತ. ಅವನು ಅಗೇನ್ ಅವೈಲಬಿಲಿಟಿ ಕನ್ಸರ್ನ್ಸ್ ಇದೆ, ಅವನು ಇಂಜುರಿ ಕನ್ಸರ್ನ್ಸ್ ಇದೆ. ಪ್ರಾಬಬ್ಲಿ ಆ ಡಿಸ್ಕಷನ್ ಆಗಿರತ್ತೆ. ಅವನು ಫುಲ್ ಸೀಸನ್ ಯಾವತ್ತೂ ಆಡಿಲ್ಲ ಅವನು. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ಪ್ರಾಬ್ಲಿ ಬಿಟ್ಟಿರ್ಬೋದು. ಓಕೆ, ಸೊ ಇದನ್ನು ಇಂಟ್ರೆಸ್ಟಿಂಗ್ ಟೀಮ್ ನೋಡೋಣ ಹೇಗ್ ಬಿಲ್ಡ್ ಆಗತ್ತೆ ಇದು ಅಂತ. ಓಕೆ, ಮೂವಿಂಗ್ ಆನ್. ದ ಟೀಮ್ ವಿತ್ ದ ಬಿಗ್ಗೆಸ್ಟ್ ಪರ್ಸ್ ಆಫ್ ದೆಮ್ ಆಲ್, 110.5 crores. ಯಾರಿಗೆ ಸಿಗತ್ತೆ ಈ ಬುತ್ತಿ? ಪಂಜಾಬ್ ಕಿಂಗ್ಸ್ ಇಟ್ಕೊಂಡಿರೋದು ಬರೀ ಶಶಾಂಕ್ ಸಿಂಗ್, ಪ್ರಭ್ಸಿಮ್ರನ್ ಇವರಿಬ್ಬರನ್ನ ಮಾತ್ರ ಇಟ್ಕೊಂಡಿದ್ದಾರೆ. ಸೊ ಎಲ್ಲಾ ಸ್ಲಾಟ್ಸು ಫಿಲ್ ಮಾಡಬೇಕು ಪ್ರಾಕ್ಟಿಕಲಿ ಇವರು.
ಅಂಡ್ 4 RTM ಇದೆ. ನಿಜವಾಗ್ಲೂ RTM ಬೇಕಾ ಇವ್ರಿಗೆ? RTM ಐ ಥಿಂಕ್ ಈ ಟೀಮ್ ಬಗ್ಗೆ ಜಾಸ್ತಿ ಮಾತಾಡೋ ನೆಸೆಸಿಟಿ ಇಲ್ಲ. ಅವ್ರದ್ದು ಕ್ಲಿಯರ್ ಆಗಿದೆ, ಹೊಸ ಟೀಮ್ ಬಿಲ್ಡ್ ಮಾಡ್ತೀನಿ ಗುರು ವಿತ್ ರಿಕಿ ಪಾಂಟಿಂಗ್ ಗೋಯಿಂಗ್ ಟು ಪಂಜಾಬ್. ಐ ಥಿಂಕ್ ಆಬ್ವಿಯಸ್ ಚಾಯ್ಸ್ ರಿಷಬ್ ಪಂತ್ ಅನ್ಸ್ತಾ ಇದೆ. ಬೈ ಆಲ್ ಮೀನ್ಸ್ ಈ ಕುಡ್ ಗೋ ಟು ಪಂಜಾಬ್ ಅಂತ. ಅದೇ ಪಾಂಟಿಂಗ್ ಪಂತ್ ಪಾರ್ಟ್ನರ್ಶಿಪ್ ಅಲ್ಲಿ ನಡಿಬಹುದು. ಪಾಂಟಿಂಗ್ ಪಂತ್ ಪಾರ್ಟ್ನರ್ಶಿಪ್ ನಡಿಬಹುದು. ಡೆಲ್ಲಿ ಬಗ್ಗೆ ಮಾತಾಡ್ತಾ ಸಾರಿ ಒಂದು ಸ್ವಿಚ್ ಆಗ್ತಾ ಇದೆ. ಶ್ರೇಯಸ್ ಅಯ್ಯರ್ ಹೋಗೋ ಚಾನ್ಸು ಇದೆ ಡೆಲ್ಲಿಗೆ. ಎಸ್. KL ರಾಹುಲ್ ಹೋಗಲ್ಲ ಅಂತೀರಾ? ಹೇಳಕ್ಕಾಗಲ್ಲ, ಏನ್ ಆಶ್ಚರ್ಯ ಇಲ್ಲ ಹೋದ್ರೆ ಅವನು. ಬಟ್ ಶ್ರೇಯಸ್ ಅಯ್ಯರ್ ಆಲ್ ಪಾಸಿಬಿಲಿಟೀಸ್ ಡೆಲ್ಲಿ ಅಂತ ಅನ್ಸ್ತಾ ಇದೆ. ಬಿಕಾಸ್ KL ರಾಹುಲ್ ಆಲ್ರೆಡಿ ಪಂಜಾಬ್ ಗಾಡಿ ಬಂದಿರೋದು. KL ರಾಹುಲ್ ಪಂಜಾಬ್ ಹೋಗಲ್ಲ ಅಂತ ಇದೆ. ನಾವು ಇವಾಗ ನಾನು ಡೆಲ್ಲಿ ಬಗ್ಗೆ ಹೇಳಿದ್ದು, ಪಂಜಾಬ್ದು ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಪಂಜಾಬ್ ಪಾಂಟಿಂಗ್ ಹೋಗಿರೋದ್ರಿಂದ ದೇರ್ ಇಸ್ ಅ ವಿಷನ್. ನನಗೂ ಅದೇ ಅನ್ಸುತ್ತೆ, ಗೋ ಟು ಪಂಜಾಬ್ ಅಂತ ಪಾಂಟಿಂಗ್ ಇದರಿಂದ. ಅಂಡ್ ಪಾಂಟಿಂಗ್ ಇವತ್ತಿಗೂ ಮಾತಾಡೋದು ಬಿಟ್ಟಿಲ್ಲ ಅದಕ್ಕೆ ಇವನು ರಿಷಬ್ ಪಂತ್ ಬಗ್ಗೆ. ಹೌದು. ಪ್ಲಸ್ ಇದು RTM ಬಗ್ಗೆ ಕೇಳಿದ್ರಿ, ಮೇ ಬಿ ಅವರು ಕಗೀಸೋ ರಬಾಡಾಗ ಒಂದು RTM ಯೂಸ್ ಮಾಡ್ತಾರೆ. ಕಗೀಸೋ ರಬಾಡ ಒಂದೇ ಅಲ್ಲ ಗುರು, ಕಗೀಸೋ ರಬಾಡಾಗ RTM ಯೂಸ್ ಮಾಡ್ಬೋದು. ಸಿಕಂದರ್ ರಾಜಾ ಇದಾರೆ. ಸಿಕಂದರ್ ರಾಜಾಗ್ ಮಾಡಲ್ಲ, ಲಿಯಮ್ ಲಿವಿಂಗ್ಸ್ಟನ್ ಅವ್ರು RTM ಯೂಸ್ ಮಾಡ್ಬೋದು. ಆಮೇಲೆ ಜಾನಿ ಹರ್ಷದೀಪ್ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇಲ್ಲ, ಅವನಿಲ್ಲ ಅಂದ್ರೆ 18 ಕ್ರೋರ್ಸ್ಗೆ ರಿಟರ್ನ್ ಆಗ್ತಾ ಇದೆ, 14 ಕ್ರೋರ್ಸ್ಗೆ ರಿಟರ್ನ್ ಆಗ್ಬೋದಾಗಿತ್ತು. ಅದೇ ಹರ್ಷದೀಪ್ ಅಂಡ್ ಇವಾಗಿರೋ ಜಾನಿ ಬೈರ್ಸ್ಟೋ, ಲಿಯಮ್ ಲಿವಿಂಗ್ಸ್ಟನ್, ಇನ್ಯಾರು ಮಾತಾಡಿದ್ ನಾವು, ಸ್ಯಾಮ್ ಕರನ್ ಡೌಟ್. ಅದೇ ಕಗೀಸೋ ರಬಾಡ ಅಂಡ್ ಹರ್ಷದೀಪ್ ಬಿಟ್ವೀನ್ ದಿಸ್. ಅವ್ರದ್ದು ಇನ್ನೊಂದು ಆಕ್ಚುಲಿ ಏನ್ ಗೊತ್ತಾ, ಅವ್ರಿಗೆ ಶಶಾಂಕ್ ಪ್ರಭ್ಸಿಮ್ರನ್ನು ಇನ್ನ 2 ಕೀ ಅನ್ಕ್ಯಾಪ್ ಪ್ಲೇಯರ್ಸ್ ಅವ್ರಿಗೆ ರಿಟೈನ್ ಮಾಡ್ದಂಗೆ ಅವ್ರಿಗೆ ಸಿಗದೇ ಇರೋ ಚಾನ್ಸಸ್ ಇರೋದು. ಒನ್ ಇಸ್ ಹರ್ಪ್ರೀತ್ ಬ್ರಾರ್ ಅಂಡ್ ಅದರ್ ಒನ್ ಇಸ್ ಅಶುತೋಷ್ ಶರ್ಮಾ. ಇವರಿಬ್ರು ಒಳ್ಳೆ ಚೆನ್ನಾಗಿ ಆಡ್ಕೊಟ್ಟಿದ್ರು ಪಂಜಾಬ್ ಲಾಸ್ಟ್ ಇಯರ್. ಅವ್ರಿಬ್ರು ಅನ್ಫಾರ್ಚುನೇಟ್ಲಿ ಅನ್ಕ್ಯಾಪ್ಡ್ 2 ಮಾಡಕ್ಕಾಗೋದ್ರಿಂದ ಅವ್ರನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಅಂಡ್ ಅವ್ರಿಬ್ರು ಸಿಗೋದ್ ಡೌಟ್ ಇದೆ ಅವ್ರಿಗೆ. RTM ಮಾಡಕ್ಕಾಗಲ್ಲ ಅವ್ರಿಗೆ. ಪ್ಲಸ್ ಇವ್ರ ರಿಟೆನ್ಷನ್ ಎಷ್ಟು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂದ್ರೆ, ನನ್ಗೆ ಯಾವ ದೊಡ್ಡ ಹೆಸರು ಬೇಡಪ್ಪ, ನನಗೆ ಯಾರು ಆಡ್ಕೊಟ್ಟಿದ್ದಾರೆ ಇಷ್ಟು ವರ್ಷ, ಈ ವರ್ಷ ಯಾರು ನಂಗೆ ಆಡ್ಕೊಟ್ರು ಅವ್ರಿಗೆ ಮಾತ್ರ ನಾನು ರಿಟೈನ್ ಮಾಡ್ತೀನಿ. ನನಗೆ ಇಂಥ ದೊಡ್ಡ ಪ್ಲೇಯರ್ಸ್ ಬೇಕು, ಬಿಗ್ ನೇಮ್ಸ್ ಬೇಕು, ಬೇಡವೇ ಬೇಡ, ಸವಾಸನೆ ಬೇಡ. ನನ್ಗೆ ಈ ವರ್ಷ ಅವ್ರು ಪರ್ಫಾರ್ಮ್ ಮಾಡ್ಯಾರಪ್ಪ ಇಡೀ ಟೀಮಲ್ಲಿ. ಅವ್ರಿಬ್ರೇ ಪರ್ಫಾರ್ಮ್ ಮಾಡಿದ್ದು. ಪ್ಲಸ್ ನೀವಿಬ್ರು ಹೇಳಿದ್ರಲ್ಲ, ಅಶುತೋಷ್ ಶರ್ಮಾ ಮತ್ತೆ ಇನ್ನೊಬ್ರು 4 ಜನ ಅನ್ಫಾರ್ಚುನೇಟ್ಲಿ ಇಬ್ರು ರಿಟೈನ್ ಮಾಡಾಗ ಅವ್ರಿಬ್ರಿಗೆ ನಾನು ರಿವಾರ್ಡ್ ಮಾಡ್ತೀನಿ ಬಿಕಾಸ್ ಆಫ್ ದೇರ್ ಪರ್ಫಾರ್ಮೆನ್ಸ್ ಅನ್ಕೊಂಡ್ ಮಾಡಿದ್ದಾರೆ. ಒಳ್ಳೆ ಥಾಟ್ ಪ್ರೊಸೆಸ್ ಇದೆ. ಅಗೇನ್ ರಿಕಿ ಪಾಂಟಿಂಗ್ ಬರ್ತಿರೋದ್ರಿಂದ ಡೆಲ್ಲಿ ಕೋರ್ ಏನಿದೆ ಅದು ಪಂಜಾಬ್ ಅಲ್ಲಿ ನೋಡೋ ಚಾನ್ಸಸ್ ಇದೆ ನಮ್ಗೆ ಈ ವರ್ಷ. ಓಕೆ, ಬಂದ್ಬಿಡೋಣ ವಿಷಯಕ್ಕೆ. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರ್ತಾ ಇದೀವಿ. 1.25 ಗಂಟೆ ಆದ್ಮೇಲೆ ಬಂದ್ಬಿಡೋಣ ವಿಷಯಕ್ಕೆ.